ಗುಡ್ ಗುಡ್ ಆಫ್ಟರ್ನೂನ್. ಕೇಳಿಸ್ತಾ ಇದೆಯಾ ಯಾರಿಗಾದ್ರು? ಯಾರು ಒಬ್ರು ಮಾತಾಡೋದು ಬಲ್ರಲ್ಲ? ಹಾ, ಓಕೆ, ಒಳ್ಳೇದಾಗ್ಲಿ. ಸೊ ಡಿಫರೆನ್ಷಿಯಲ್ ಈಕ್ವೇಶನ್ ನೋಡೋಣ. ಡಿಫರೆನ್ಷಿಯಲ್ ಈಕ್ವೇಶನ್ ಡೆಫಿನೇಷನ್ ಏನ್ ಹೇಳುತ್ತೆ? ಇಟ್ ಈಸ್ ಬೇಸಿಕಲಿ ಎನ್ ಈಕ್ವೇಶನ್ ವಿಚ್ ಇನ್ವಾಲ್ವ್ಸ್ ಡೆರಿವೇಟಿವ್ಸ್. ಡೆರಿವೇಟಿವ್ಸ್ ಮೀನಿಂಗ್ ಗೊತ್ತಿದೆ ನಿಮ್ಗೆ. ಸೊ ಏನಿದೆ, ಈ dy by dx ಅಂತ ಇರ್ಬೋದು, ಅದೇ ತರ d square y by dx square ಅಂತ ಇರ್ಬೋದು. ಸೊ ಅಂಡ್ ಸೋ ಆನ್. ಸೊ ದೇರ್ ಆರ್ ಸೋ ಮೆನಿ. ಇವನ್ನೆಲ್ಲ ಏನಂತ ಕರಿತೀವಿ ಅಂತಂದ್ರೆ ಡೆರಿವೇಟಿವ್ಸ್ ಅಂತ ಕರಿತೀವಿ. ಸೊ ಇದನ್ನ ಮ್ಯಾಥಮೆಟಿಕ್ ಇನ್ನೊಂತರ ನೊಟೇಷನ್ಸ್ ಹಂಗೆ y ಡ್ಯಾಶ್ y ಡಬಲ್ ಡ್ಯಾಶ್. ಸೊ ಇವನ್ನೆಲ್ಲ ಡೆರಿವೇಟಿವ್ಸ್ ಅಂತ ಕರಿತೀವಿ. ಇವನ್ನ ಇನ್ವಾಲ್ವ್ ಆಗಿದ್ದಂತ ಎಲ್ಲಾ ಈಕ್ವೇಶನ್ಸ್ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್. ಕ್ಲಿಯರ್? ಸೊ ನಾವು ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಇದರಲ್ಲಿ ಮೇಜರ್ ಟಾಪಿಕ್ಸ್ ಗಳು ಬಂದ್ಬಿಟ್ಟು, ಟಾಪಿಕ್ಸ್ ಗಳು ಏನಿದೆ ಅಂತ ಅಂದ್ರೆ ನಿಮ್ಗೆ ಬರ್ಕೊಂಬಿಡಿ. ಆರ್ಡರ್ ಅಂಡ್ ಡಿಗ್ರಿ ಮೇಲೆ ಕ್ವಶನ್ಸ್ ಪಕ್ಕಾ ಇರುತ್ತೆ. ಆರ್ಡರ್ ಅಂಡ್ ಡಿಗ್ರಿ ಮೇಲೆ. ಇನ್ನೊಂದು ಸೊಲ್ಯೂಷನ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಮತ್ತೆ ಏನದು ಜನರಲ್ ಸೊಲ್ಯೂಷನ್ಸ್ ಅಂತ ಬರುತ್ತೆ. ಏನಮ್ಮ ಅದು ಪಾತ್ರೆ ಇದನ್ ಮಾಡ್ತಾ ಇದೆಯಾ? ಕೋಪ ಇದ್ರೆ ಡೈರೆಕ್ಟ್ ಆಗಿ ಹೇಳಮ್ಮ. ಹಿಂಗೆಲ್ಲ ಯಾಕೆ ಕ್ರಮ ಮಾಡ್ತೀರಾ? ಅಡ್ಗೆ ಮನೆಗೆಲ್ಲ ಇಂತ ಹೋಗ್ತಿರಲ್ಲ ಫೋನ್. ಸೊಲ್ಯೂಷನ್ಸ್ ಅಂತ ಬರುತ್ತೆ. ಅದರಲ್ಲಿ ಜನರಲ್ ಸೊಲ್ಯೂಷನ್, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಬರುತ್ತೆ. ನೆಕ್ಸ್ಟ್ ಅದ್ ಬಂದ್ಬಿಟ್ಟು ಫಾರ್ಮೇಶನ್ ಅಂತ ಇತ್ತು, ಇವಾಗ ಇಲ್ಲ ಸಿಲೆಬಸ್ ಅಲ್ಲಿ. ದಟ್ ಈಸ್ ಡಿಫರೆಂಟ್. ಅಂಡ್ ಸಾಲ್ವಿಂಗ್ ಬರುತ್ತೆ. ಮೆಥಡ್ಸ್ ಆಫ್ ಸಾಲ್ವಿಂಗ್. ಯಾವ ಮೆಥಡ್ಸ್ ಇದಾವೆ ಸಾಲ್ವ್ ಮಾಡೋದಕ್ಕೆ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಅಂತಂದ್ರೆ, ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ವೇರಿಯಬಲ್ ಸಪರಬಲ್ ಮೆಥಡ್ ಇದೆ. ವೇರಿಯಬಲ್ ಸಪರಬಲ್ ಅಂತ. ಎರಡನೇದು ಬಂದ್ಬಿಟ್ಟು ಹೋಮೋಜಿನಿಯಸ್ ಇದೆ. ಇದ್ರ ಬಗ್ಗೆ ಇದೇನ್ ಜಾಸ್ತಿ ಕೇಳೋದಿಲ್ಲ, ಬಟ್ ಆದ್ರೂ ಗೊತ್ತಿರ್ಬೇಕು. ಮೂರನೇದು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ 1-2 ಕ್ವಶನ್ ಕೇಳ್ತಾನೆ ಇರ್ತಾನೆ. ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್. ಸೊ ದೀಸ್ ಆರ್ ದ ಟಾಪಿಕ್ಸ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಚಾಪ್ಟರ್. ಸೊ ಕಮಿಂಗ್ ಟು ದ ಆರ್ಡರ್ ಅಂಡ್ ಡಿಗ್ರಿ. ಆರ್ಡರ್ ಅಂಡ್ ಡಿಗ್ರಿ ಬಗ್ಗೆ ಮಾತಾಡೋಣ. ಸೊ ಆರ್ಡರ್ ಅಂದ್ರೆ ಏನಂತ ಗೊತ್ತಿದೆ ನಿಮ್ಗೆ? ಸೊ ವಾಟ್ ಡು ಯು ಮೀನ್ ಬೈ ಅನ್ ಆರ್ಡರ್? ಆರ್ಡರ್ ಅಂದ್ರೆ ಏನಪ್ಪಾ? It is the what? Highest order derivative. Highest order derivative ಏನಿದೆ ಅದೇ ನಮ್ಮ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ಓಕೆನಾ? ಡಿಗ್ರಿ ಅಂದ್ರೆ ಏನ್ ಗೊತ್ತಿದೆ? ಸೊ ಡಿಗ್ರಿ ಇಸ್ ನಥಿಂಗ್ ಬಟ್ ದ ಪವರ್ ಆಫ್ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಏನಂತಂದ್ರೆ ದ ಪವರ್ ಆಫ್ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಸೊ ಇದೆಲ್ಲ ಗೊತ್ತಿದೆ. ದ ಪವರ್ ಆಫ್ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ನೇ ನಾವೇನಂತ ಕರಿತೀವಿ ಅಂದ್ರೆ ಡಿಗ್ರಿ ಅಂತ ಕರಿತೀವಿ. ಈಗ ಒಂದೆರಡು ಈಕ್ವೇಶನ್ ಕೊಡ್ತೀನಿ, ಡಿಗ್ರಿ ಆರ್ಡರ್ ಹೇಳ್ಬೇಕು. ಮತ್ತೆ ಎಲ್ಲೆಲ್ಲಿ ಡಿಫೈನ್ ಆಗಲ್ಲ ಆರ್ಡರ್ ಡಿಗ್ರಿ ಅನ್ನೋದನ್ನ ನಿಮ್ಗೆ ಒಂದೆರಡು ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್. ಬರ್ದಿಟ್ಕೊಂಬಿಡಿ ಕಾಗದದ ಮೇಲೆ. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಆರ್ಡರ್ ಡಿಗ್ರಿ ಮೇಲೆ. ಏನಾದ್ರು ಹಿಂಗ್ ಕೊಟ್ರೆ, ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2dy by dx ಪ್ಲಸ್ 4y is equal to 3 ಅಂತ ಇರುತ್ತೆ. ಸೊ ಟು ದಿ ಪವರ್ ಆಫ್ 4. Now tell me what is its order and what is its degree? What is the order of this differential equation? Order is ಅಂತಂದ್ರೆ you see the derivative, highest order derivative present in the differential equation is what? 2. ಅಂದ್ರೆ ಇದು. ಓಕೆನಾ? ಆರ್ಡರ್ is 2. So what is its degree ಅಂತ ಕೇಳಿದ್ರೆ ಡಿಗ್ರಿ is 1 ಅಂತ ಹೇಳ್ಬೇಕು. ಯಾಕೆ ಸರ್ ಅಂತ ಅಂದ್ರೆ, ನೀವು ಹೈಯೆಸ್ಟ್ ಪವರ್ ಇದ್ದ ತಕ್ಷಣ ಡಿಗ್ರಿ ಅನ್ನೋದಲ್ಲ. ನೀವು ಯಾವನ್ನ ಆರ್ಡರ್ನ ನೋಡಿರ್ತೀರಾ. ಯಾವ್ದನ್ನ ನೋಡ್ರಿ? ಆರ್ಡರ್ ಯಾವ್ದನ್ನ ನೋಡಿದ್ ನೀವು? ಯಾವ ಟರ್ಮ್? ಫಸ್ಟ್ ಟರ್ಮ್ ತಾನೆ. ಈಗ ಈ ಟರ್ಮ್ ನ ನೋಡಿ ನೀವು ಏನಂತ ಹೇಳಿದ್ರಿ? ಆರ್ಡರ್ ಹೇಳಿದ್ರಿ. ಇದ್ರದ್ದು ಪವರ್ ಏನಿದೆ ಇಲ್ಲಿ? 1 ಇದೆ. ಓಕೆ, ಯಾವ್ದನ್ನ ನೋಡಿ ಆರ್ಡರ್ ಹೇಳ್ತೀರಾ ಅದ್ರದೇ ಪವರ್ ನೋಡ್ಬೇಕು. ದ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ದ ಪವರ್ ಅನ್ನೋದಕ್ಕಿಂತ ದ ಹೈಯೆಸ್ಟ್ ಪವರ್ ಆಫ್ ದಿ ಹೈಯರ್ ಆರ್ಡರ್ ಡೆರಿವೇಟಿವ್ ಅಂತ ಕರೀತಾರೆ. ಸಮ್ ಟೈಮ್ಸ್ ಇನ್ನೊಂದು ಕ್ವಶನ್ ಕೊಡ್ತೀನಿ ನೋಡಿ. ಸೊ ಇಫ್ ದ ಕ್ವಶನ್ ಇಸ್ ದಿಸ್, ಓಕೆನಾ? ಈಗ ನೋಡಿ, dy by dx ಇದೆ ಪ್ಲಸ್ 2dy by dx ಹೋಲ್ ಕ್ಯೂಬ್ ಮೈನಸ್ 1 is equal to
0. If this is a differential equation, now what is its order and degree? Order is what? 1. Order is 1. Order is 1. But degree is ಏನಂತ ಹೇಳ್ಬೇಕು, ಮತ್ತೆ ಇದ್ರದ್ದು ಪವರ್ ಇದೆ, ಇಲ್ಲೂ ಪವರ್ ಇದೆ, ಸೇಮ್ ಡೆರಿವೇಟಿವ್ ಇದಾವೆ, ಫಸ್ಟ್ ಆರ್ಡರ್. ಬಟ್ ಪವರ್ ನೋಡ್ಬೇಕಾಗಿರೋದು ಹೈಯೆಸ್ಟ್ ಯಾವ್ದ್ರಲ್ಲಿ 3 ಮತ್ತೆ 1 ಅಲ್ಲಿ 3 ಇದೆ. ಸೊ ಅಂತ ಟೈಮಲ್ಲಿ ಡಿಗ್ರಿ 3 ಅಂತ ಹೇಳ್ಬೋದು. ಇದು ಒಂದು ಕೇಸ್. ಮತ್ತೆ ಇನ್ನೊಂದು ಕೇಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಡಿಗ್ರಿ ಎಲ್ಲೆಲ್ಲಿ ಡಿಫೈನ್ ಆಗಲ್ಲ ಅಂತ ನೋಡ್ಕೊಂಡಿರಿ. ಆರ್ಡರ್ ಈಸ್ ಡಿಫೈನ್ಡ್ ಫಾರ್ ಎವ್ರಿ ಡಿಫರೆನ್ಷಿಯಲ್ ಈಕ್ವೇಶನ್. ದ ಕೀ ಪಾಯಿಂಟ್ಸ್ ಯು ಮಸ್ಟ್ ನೋ. ಆರ್ಡರ್ ಈಸ್ ಡಿಫೈನ್ಡ್ for all differential equation. For every differential equation, order is defined. Degree yathara illa. Degree is not defined for every differential equation. Not necessarily. Okay, ನಾನು ಅದನ್ನ ಹೇಳ್ಬಿಡ್ತೀನಿ. ಓಕೆನಾ, ನಿಮ್ಗೆ ಎಲ್ಲಾದ್ರೂ ಸೈನ್ ಅಲ್ಲಿ, ಕಾಸ್ ಅಲ್ಲಿ, ಲಾಗ್ ಅಲ್ಲಿ ಡೆರಿವೇಟಿವ್ ಬಂದ್ರೆ ಅಲ್ಲಿ ಡಿಗ್ರಿ ಡಿಫೈನ್ ಆಗಲ್ಲ. ಇದ್ರ ಬಗ್ಗೆ ನೀವು ಓದಿರ್ತೀರ ಆಲ್ರೆಡಿ. ಈಗ ನೋಡಿ ಹಿಂಗಿದೆ ಅಂತ ಅನ್ಕೊಳ್ಳಿ. d⁴ plus sin of d²y/dx² is equal to 0 ಅಂತ. What is the order? ಡಿಗ್ರಿ ನಾಟ್ ಡಿಫೈನ್ಡ್ ಅಂತ ಹೇಳ್ಬೇಕು. ಸೈನ್ ಒಳಗಡೆ ಡೆರಿವೇಟಿವ್ ಬಂತು ಅಂತಂದ್ರೆ ನಾಟ್ ಡಿಫೈನ್ಡ್ ಅಂತ ಹೇಳ್ಬೇಕು. ಇದು ಒಂದು ಕೇಸು. ಅಂದ್ರೆ ಈಗ ಎಕ್ಸ್ಪೋನೆನ್ಷಿಯಲ್ ಅಲ್ಲೂ ಕೂಡ ಹಿಂಗ ಏನಾದ್ರು ಬಂತು ಅಂತಂದ್ರೆ e⁴y', e⁴d⁴x ಬಂತು ಅಂದ್ರೆ ಅಲ್ಲೂ ಕೂಡ ಡಿಗ್ರಿ ಡಿಫೈನ್ ಆಗಲ್ಲ ಅಂತ ಹೇಳ್ಬೇಕು. ಇಲ್ಲಿ ಇರುತ್ತಲ್ವಾ, ಇದು ಒಂದು ಕತೆ. ಎಲ್ಲೆಲ್ಲಿ ಡಿಫೈನ್ ಆಗಲ್ಲ ಆರ್ಡರ್ ಡಿಗ್ರಿ? ಟ್ರಿಗ್ನೋಮೆಟ್ರಿ ಒಳಗಡೆ ಡೆರಿವೇಟಿವ್ ಬಂದಾಗ ಅಥವಾ ಎಕ್ಸ್ಪೋನೆನ್ಷಿಯಲ್ ಅಲ್ಲಿ ಡೆರಿವೇಟಿವ್ ಬಂದಾಗ ಆಗಲ್ಲ. ಇನ್ನೊಂದು ರಾಡಿಕಲ್ ಪ್ರಾಬ್ಲಮ್ಸ್ ಏನಾದ್ರು ಬಂದಾಗ. ಓಕೆನಾ, ಸೊ ರಾಡಿಕಲ್ಸ್ ಅಂತ ಬರುತ್ತೆ. ಏನಿದು ರಾಡಿಕಲ್ಸ್ ಅಂತ ಅಂದ್ರೆ, ಸಪೋಸ್ ಏನಾದ್ರು ಹಿಂಗ್ ಕೊಟ್ರೆ ನೋಡಿ, ಈಗ 1 + dy/dx² ಅಂಡರ್ ದ ರೂಟ್ ದಿಸ್ ಒನ್. ಸೊ d²y/dx² ಅಂತ ಕೊಡ್ತಾನೆ. ಇದೇ ತರ ಕ್ವಶನ್ ಜಾಸ್ತಿ ಕೇಳೋದು. ಓಕೆನಾ, ಸೊ ಇಫ್ ದಿಸ್ ಇಸ್ ದ ಕ್ವಶನ್, ವಾಟ್ ಈಸ್ ದ ಆರ್ಡರ್ ಅಂಡ್ ವಾಟ್ ಇಸ್ ದ ಡಿಗ್ರಿ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್? ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇನ್ ಸಚ್ ಕೇಸಸ್ ಇದನ್ನ ಏನ್ ಮಾಡ್ಬೇಕೀಗ, 1 + dy/dx² whole to the power what? 1/2. So which is equal to what? d²y/dx² ಅಂತ ಇದೆ. ಈಗ ಆರ್ಡರ್ 2 ಅಂತ ಹೇಳ್ಬಿಟ್ರಿ ಅಲ್ವಾ? ಆರ್ಡರ್ 2 ಅಂತ ಹೇಳ್ಬೋದು, ಆರಾಮಾಗಿ ಹೇಳ್ಬಿಡ್ಬೋದು. ಆರ್ಡರ್ ಅಂದ್ರೆ ಇದೆ ಅಲ್ವಾ? ಸೊ ಆರ್ಡರ್ ಇಸ್ 2. Directly I can say order is 2. Then if I ask you the degree, what is the degree? ಡಿಗ್ರಿ 1 ಅಂತ ಹೇಳಂಗಿಲ್ಲ. ಓಕೆನಾ, ಇಲ್ಲಿ ಪವರ್ 1 ಇದೆ ಸರ್ ಅಂತ 1 ಅಂತ ಹೇಳಕ್ಕೆ ಬರಲ್ಲ. ಯಾಕಂತ ಅಂದ್ರೆ, ಸೊ ದ ಈಕ್ವೇಶನ್ ಅಂದ್ರೆ ಯು ಹ್ಯಾವ್ ಟು ಕನ್ವರ್ಟ್ ದ ಹೋಲ್ ಥಿಂಗ್ ಇನ್ ಟು ದ ಪಾಲಿನೋಮಿಯಲ್ ಇನ್ ದ ಡೆರಿವೇಟಿವ್. ಓಕೆನಾ, ಅಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಏನ್ ರಾಡಿಕಲ್ ಇದೆ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನ ಕನ್ವರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ರಾಡಿಕಲ್ ಅಲ್ಲಿ ಅಂದ್ರೆ ಏನಿದೆ, ಪವರ್ ಅಲ್ಲಿ ಫ್ರಾಕ್ಷನ್ ಇರುತ್ತಲ್ವಾ, ಆ ಫ್ರಾಕ್ಷನ್ ಅಲ್ಲಿ ಈ ನಂಬರ್ ಇರುತ್ತಲ್ವಾ, ಇಲ್ಲಿ ಆ ಡಿನಾಮಿನೇಟರ್ ಇರೋ ನಂಬರ್ ನ ರೈಸ್ ಮಾಡ್ಬೇಕು. ನೀವು ರೈಸ್ ಮಾಡ್ಬೇಕು ಅಂದ್ರೆ ಪವರ್ ನ ರೈಸ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ಇಂಟು 2 ಮಾಡಿ, ಅಂದ್ರೆ ರೈಸಿಂಗ್ ದ ಪವರ್ 2 ಆನ್ ಬೋತ್ ಸೈಡ್ಸ್ ಅಂತ ನೋಡಿ. ರೈಸಿಂಗ್ ದ ಪವರ್ 2 ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ, 1/dy/dx². ಇದು 2 ಇಂಟು 2 ಮಾಡಿದ್ರೆ ಇಲ್ಲೂ ಹೋಲ್ ಸ್ಕ್ವೇರ್ ಮಾಡ್ಕೊತೀನಿ. ಇಲ್ಲಿ 2 ಮಾಡ್ತಿದೀನಿ. 2 ಕ್ಯಾನ್ಸಲ್ ಆಗುತ್ತೆ. ಇಸ್ ಈಕ್ವಲ್ ಟು d²y/dx² ಹೋಲ್ ಪವರ್ ಸ್ಕ್ವೇರ್ ಆಗುತ್ತೆ. ಇವಾಗ ನೋಡ್ಬೇಕು ಡಿಗ್ರಿ ಎಷ್ಟಾಗುತ್ತೆ. ಈಗ ಪವರ್ ಡಿಗ್ರಿ ಬಂದ್ಬಿಟ್ಟು 2 ಆಗುತ್ತೆ. ರಾಡಿಕಲ್ ಫ್ರೀ ಮಾಡ್ಕೋಬೇಕಷ್ಟೇ, ಅಂದ್ರೆ ಫ್ರಾಕ್ಷನ್ ಬರಬಾರ್ದು ಅಷ್ಟೇ. ಓಕೆನಾ, ಆ ತರ ನೋಡ್ಕೊಳ್ಳಿ. ಇನ್ನೊಂದು ಕ್ವಶನ್ ಕೊಡ್ತೀನಿ, ಮಾಡ್ತೀರಾ ನೋಡೋಣ? ನೋಡಿ, ಈ ಕ್ವಶನ್ ಮಾಡಿದ್ರೆ ನಾನು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ d²y/dx² ಪ್ಲಸ್ d³ ಹೋಲ್ ಪವರ್ 3 ಹೋಲ್ ಪವರ್ 3/2 is equal to d²y/dx² whole power 4. If this is the question, now can you define order and degree here? Now ನೀವೇ ನೋಡ್ಕೊ, ಪವರ್ ಅಲ್ಲಿರೋ ಫ್ರಾಕ್ಷನ್ ಇದೆಯಾ ಅಂತ ನೋಡ್ಬೇಕು. ಎಸ್, ಇದೇ ಕಾಣ್ತಾ ಇದೆ. ಎಲ್ಲಿ ಕಾಣ್ತಾ ಇದೆ? ಇಲ್ಲಿ ಕಾಣ್ತಾ ಇದೆ. ಸೊ ಯು ಹ್ಯಾವ್ ಟು ಫ್ರೀ ಫ್ರಮ್ ದಿಸ್ ಅಂತ ಅಂದ್ರೆ ನೀವು ಮಲ್ಟಿಪ್ಲೈ ರೈಸ್ ದ ಪವರ್ 2 ಆನ್ ಬೋತ್ ಸೈಡ್ಸ್ ಮಾಡ್ಬೇಕು. ರೈಸ್ ದ ಪವರ್ 2 ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಇದೇನಾಗುತ್ತೆ ಈಕ್ವೇಶನ್?
ಸೊ ಈಕ್ವೇಶನ್ ಬಂದ್ಬಿಟ್ಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಹೋಲ್ ಟು ದಿ ಪವರ್ ವಾಟ್ 3 ಬರುತ್ತೆ. ಇಲ್ಲೇನಾಗುತ್ತೆ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ ವಾಟ್ 8 ಆಗುತ್ತೆ. ಅಲ್ಲೂ ಕೂಡ ಇಂಟು 2 ಮಾಡ್ಬೇಕಲ್ವಾ, 8 ಆಗುತ್ತೆ. ಈಗ ವಾಟ್ ಇಸ್ ದ ಆರ್ಡರ್? ಆರ್ಡರ್ 3 ಆಗುತ್ತಲ್ವಾ, ಇದನ್ನ ನೋಡಿ ಹೇಳಿದ್ರಲ್ವಾ. ಡಿಗ್ರಿ ಎಷ್ಟು? ಡಿಗ್ರಿ ಏನಂತ ಅಂದ್ರೆ 9 ಆಗುತ್ತೆ ಡಿಗ್ರಿ. ಓಕೆನಾ? ಡಿಗ್ರಿ ಬಂದ್ಬಿಟ್ಟು 9 ಅಂತ ಬರಿಬೇಕು. ಯಾಕೆ ಅಂತ ಅಂದ್ರೆ ಇದು ಇಟ್ ಈಸ್ ಜಸ್ಟ್ ಲೈಕ್ ನೋಡಿ, ಈಗ ಎ ಅಂದ್ಕೊಳ್ಳಿ, ಇದನ್ನ ಬಿ ಅಂದ್ಕೊಳ್ಳಿ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಇದ್ದು ಪವರ್ ಏನಾಗುತ್ತೆ, ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಪವರ್ 3 3s ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಅಂದ್ರೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಾದ್ರೂ ರಾಡಿಕಲ್ ಅಲ್ಲಿ ಒಳಗಡೆ ಇತ್ತು ಅಂತಂದ್ರೆ ಅಲ್ಲಿ ಪವರ್, ಇಲ್ಲಿರೋ ಪವರ್ ನಂಬರ್ ಮತ್ತೆ ಈ ಪವರ್ ನಂಬರ್ ನ ಮಲ್ಟಿಪ್ಲೈ ಮಾಡಬೇಕು, ಡಿಗ್ರಿ 9 ಆಗುತ್ತೆ. ಓಕೆನಾ? ಕ್ವಶನ್ಸ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಆಯ್ತಲ್ವಾ? ಕೂಡ್ತೀರಾ ಇಲ್ಲಾದ್ರೂ 3 3s ಅಂತ ಮಲ್ಟಿಪ್ಲೈ ತಾನೇ ಮಾಡೋದು, ಕೂಡಂಗಿಲ್ಲ. ಸೊ ದಿಸ್ ಇಸ್ ಅಬೌಟ್ ದಿ ಆರ್ಡರ್ ಅಂಡ್ ಡಿಗ್ರಿ. ನಾವು ಕಮಿಂಗ್ ಟು ಯಾವ್ದಮ್ಮ ನೆಕ್ಸ್ಟ್ ಅಂತ ಇದು ಜನರಲ್ ಸೊಲ್ಯೂಷನ್ ಅಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಇದೆ. ಜನರಲ್ ಅಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಅಂದ್ರೆ ನಾನು ಜಾಸ್ತಿ ಹೇಳಕೋಲ್ಲ, ಕ್ವಶನ್ಸ್ ಬಂದಾಗ ಗೊತ್ತಾಗುತ್ತೆ ನಿಮ್ಗೆನೆ. ಜನರಲ್ ಅಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಜನರಲ್ ಅಂದ್ರೆ ಏನು? ಜನರಲ್. ಪರ್ಟಿಕ್ಯುಲರ್ ಅಂದ್ರೆ ಏನು? ಪರ್ಟಿಕ್ಯುಲರ್ ಅಷ್ಟೇ. ಓಕೆನಾ? ಜನರಲ್ ಸೊಲ್ಯೂಷನ್ ಅಂತ ಅಂದ್ರೆ ವಿಚ್ ಇನ್ವಾಲ್ವ್ಸ್ ಆರ್ಬಿಟ್ರಿ ಕಾನ್ಸ್ಟೆಂಟ್. ಓಕೆನಾ? ಇನ್ವಾಲ್ವ್ಸ್ ಸಿ ಅಂತ ಹೇಳ್ತೀವಿ, ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಓಕೆನಾ? ಇದ್ರಲ್ಲಿ ಏನಂತ ಹೇಳ್ತೀವಿ? ಪರ್ಟಿಕ್ಯುಲರ್ ಅಂದ್ರೆ ಏನು? ಫ್ರೀ ಫ್ರಮ್ ಸಿ ಅಂತ ಹೇಳ್ತೀವಿ. ಅಂದ್ರೆ ಅದರಲ್ಲಿ ಸಿ ಇರೋದಿಲ್ಲ ಅಂತ, ಪರ್ಟಿಕ್ಯುಲರ್ ವ್ಯಾಲ್ಯೂ ಅಸೈನ್ ಆಗಿರುತ್ತೆ ಸಿ ಗೆ. ಅಂದ್ರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಈಸ್ ಒಬ್ಟೈನ್ಡ್ ಬೈ ಅಸೈನಿಂಗ್ ಸಮ್ ಕಾನ್ಸ್ಟೆಂಟ್, ಸಮ್ ಫಿಕ್ಸ್ಡ್ ನಂಬರ್ ಟು ಯುವರ್ ಆರ್ಬಿಟ್ರಿ ಕಾನ್ಸ್ಟೆಂಟ್. ಓಕೆನಾ? ಸಿ ಅಂತ ಹೇಳ್ತೀವಿ ಅಷ್ಟೇ, ಏನಿಲ್ಲ, ಡಿಫ್ರೆನ್ಸ್ ಇಲ್ಲ ಅಷ್ಟೇ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಇದ್ರಲ್ಲಿ ಏನಂತ ಹೇಳ್ಕೊಳ್ಳೋ ಅಂತದ್ ಏನಿಲ್ಲ. ನೆಕ್ಸ್ಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್ ಬರೋಣ. ಮತ್ತೆ ಇನ್ನೊಂದು ನೋಟ್ ಅಂತ ಬರ್ಕೊಳ್ಳಿ. ಇದು ಸ್ವಲ್ಪ ಈ ಫಾರ್ಮೇಶನ್ ಅಲ್ಲಿ ಬರ್ತಿತ್ತು, ಫಾರ್ಮೇಶನ್ ಡಿಲೀಟ್ ಆಗಿರೋದ್ರಿಂದ, ಬಟ್ ಆದ್ರೂ ನೆನಪಿರ್ಲಿ. ನೋಡು, ನಿಮ್ಗೆ 1 ಆರ್ಬಿಟ್ರಿ ಕಾನ್ಸ್ಟೆಂಟ್ ಇತ್ತು ಅಂತ ಅಂದ್ರೆ, ಆರ್ಬಿಟ್ರಿ ಕಾನ್ಸ್ಟೆಂಟ್ 1 ಇತ್ತು ಅಂತ ಅಂದ್ರೆ ಇದರಿಂದ ಫಾರ್ಮ್ ಮಾಡ್ಬೋದಂತ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಎಂತದ್ದು ಅಂತಂದ್ರೆ ಫಸ್ಟ್ ಆರ್ಡರ್ ಆಗಿರುತ್ತೆ. 1 ಗೆ 1. ಓಕೆನಾ? ಸೊ 2 ಆರ್ಬಿಟ್ರಿ ಕಾನ್ಸ್ಟೆಂಟ್ ಇತ್ತು ಅಂತ ಅಂದ್ರೆ ಅಲ್ಲಿ ಸೆಕೆಂಡ್ ಆರ್ಡರ್ ಫಾರ್ಮ್ ಮಾಡ್ಬೋದು ಅಂತ. ಅಥವಾ ನೀವ್ ಏನಾದ್ರೂ ಒಂದು ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ನ ಸಾಲ್ವ್ ಮಾಡಿದ್ರೆ ಬರೋ ಅಂತ ಸೊಲ್ಯೂಷನ್ ಅಂತಂದ್ರೆ ವೈ ಅಂತ, ಅದರಲ್ಲಿ 1 ಆರ್ಬಿಟ್ರಿ ಕಾನ್ಸ್ಟೆಂಟ್ ಇರುತ್ತೆ. ನೀವು ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ನ ಏನಾದ್ರೂ ಸಾಲ್ವ್ ಮಾಡಿದ್ರೆ ಬರೋ ಅಂತ ಸೊಲ್ಯೂಷನ್ ಅಲ್ಲಿ 2 ಆರ್ಬಿಟ್ರಿ ಕಾನ್ಸ್ಟೆಂಟ್ ಇರುತ್ತೆ ಅಂತ. ಸೊ ಇನ್ ಅದರ್ ವರ್ಡ್ಸ್, ಯು ಕ್ಯಾನ್ ಕನ್ಸ್ಟ್ರಕ್ಟ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಫಸ್ಟ್ ಆರ್ಡರ್ ಫ್ರಮ್ ದಿ ಕರ್ವ್ ವಿಚ್ ಕಂಟೈನ್ಸ್ ಓನ್ಲಿ 1 ಆರ್ಬಿಟ್ರಿ ಕಾನ್ಸ್ಟೆಂಟ್ ಅಂತ. ಅಂದ್ರೆ ಫಾರ್ಮೇಶನ್ ಅಂತ ಬರುತ್ತೆ ಮುಂದೆ ಆಗ್ತದೆ ನಿಮ್ಗೆ, ಅಲ್ಲ ಇತ್ತು ಸಿಲೆಬಸ್ ಅಲ್ಲಿ, ಇವಾಗ ಇಲ್ಲ. ಅಂದ್ರೆ ಇಫ್ ಐ ಸೇ y is equal to mx is a curve actually, it is a it is a family of straight lines ಅಂತ ಕರಿತೀವಿ. ಓಕೆನಾ? ಇದರಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ ಅಂದ್ರೆ ಏನು? m is an arbitrary constant ಅಂತ, ಕಾನ್ಸ್ಟೆಂಟ್, ಬಟ್ ಇಟ್ ಕ್ಯಾನ್ ವೇರಿ. ಆರ್ಬಿಟ್ರಿ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇಫ್ ಯು ಡಿಫರೆನ್ಶಿಯೇಟ್ ದಿಸ್ dy by dx is equal to ಏನಾಗುತ್ತೆ? m ಕಾನ್ಸ್ಟೆಂಟ್ ಹಂಗೆ ಇರುತ್ತೆ, x ಗೆ ಡಿಫರೆನ್ಸಿಯೇಷನ್ ಏನಾಗುತ್ತೆ? 1 ಆಗುತ್ತೆ. ಸೊ m ಅಂದ್ರೆ ಏನಾಗುತ್ತೆ ಅಲ್ಲಿ? m will be what? dy by dx is equal to m ಅಂದ್ರೆ ಏನು? y by x ಆಗುತ್ತೆ. This is a differential equation. Do you agree this is a differential equation? Yes, this is a differential equation and this is what the curve. ನೋಡಿ ಇಲ್ಲಿ ಎರಡೇ ರೀತಿ, ಓಕೆನಾ? ಇದು ಅಮ್ಮನ ಮನೆ, ಇದು ತವ್ರ ಮನೆ. ಓಕೆನಾ? ಎಲ್ಲ ಒಂದೇ ಅಲ್ವಾ? ಸಾರಿ, ಇದು ಅಮ್ಮನ ಮನೆ, ಇದು ಗಂಡನ ಮನೆ ಅಂತ ಅನ್ಕೊಳ್ರಿ ಹುಡುಗಿರು. ಓಕೆನಾ? ಸೊ ನಾವು ಇಡೀ ಚಾಪ್ಟರ್ ಅಲ್ಲಿ ಮಾತಾಡೋದು ಹೆಂಗದು, ಇಡೀ ಟೋಟಲ್ ಚಾಪ್ಟರ್ ಈಸ್ ದಿಸ್ ಓನ್ಲಿ. ಇಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಇಲ್ಲಿಗೆ ಹೋಗೋದು, ಇದನ್ನ ಕರ್ವ್ ಅಂತ ಕರಿತೀವಿ. ಈ ಚಾಪ್ಟರ್ ಅಲ್ಲಿ ಅದನ್ನ ಸೊಲ್ಯೂಷನ್ ಅಂತ ಕರಿತೀವಿ. ಇದು ಸೊಲ್ಯೂಷನ್, ಇದು ಡಿಫರೆನ್ಷಿಯಲ್ ಈಕ್ವೇಶನ್. ಸೊಲ್ಯೂಷನ್ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ ಇಂದ ಬಂತು ಅಂತ ಹೇಳ್ತೀವಿ. ಡಿಫರೆನ್ಷಿಯಲ್ ಈಕ್ವೇಶನ್ ಎಲ್ಲಿಂದ ಬಂತು ಅಂದ್ರೆ ಸೊಲ್ಯೂಷನ್ ಇಂದ ಬಂತು ಅಂತ ಹೇಳ್ತೀವಿ. ಸೊಲ್ಯೂಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ ಡಿಫರೆನ್ಷಿಯಲ್ ಈಕ್ವೇಶನ್ ಸಿಗುತ್ತೆ. ಡಿಫರೆನ್ಷಿಯಲ್ ಈಕ್ವೇಶನ್ ನ ಸಾಲ್ವ್ ಮಾಡಿದ್ರೆ ಸೊಲ್ಯೂಷನ್ ಸಿಗುತ್ತೆ. ಉಲ್ಟಾ ಪಲ್ಟಾ. ಇಲ್ಲೂ ಕೂಡ ಟ್ರಯಲ್ ಅಂಡ್ ಎರರ್ ಮೆಥಡ್ ಗೆ ಇದು ಯೂಸ್ ಆಗುತ್ತೆ. ಒಂದು ನೆನಪಿರ್ಲಿ, ಅಲ್ವಾ? ಇಲ್ಲೇನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನೋಡಿ, ಈಗ ಇದ್ರದ್ದು ಇದ್ರಲ್ಲಿ ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದಾವೆ?
ಎಂ ಅನ್ನೋದು ಒಂದೇ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಒಂದಿದೆ, ಅದರಿಂದ ಡಿಫರೆನ್ಷಿಯಲ್ ಈಕ್ವೇಶನ್ ನ ಕನ್ಸ್ಟ್ರಕ್ಟ್ ಮಾಡಿದೆ. ಇದು ಆರ್ಡರ್ ಎಷ್ಟಿದೆ? ವಾಟ್ ಇಸ್ ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್? ಒನ್ ಇದೆ. ಅಂದ್ರೆ ಒನ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರುವಂತ ಒಂದು ಕರ್ವ್ ನ ಡಿಫ್ರೆನ್ಶಿಯೇಟ್ ಮಾಡಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ನ ಎಲಿಮಿನೇಟ್ ಮಾಡಿದಾಗ ನಮ್ಗೆ ಸಿಗುವಂತ ಡಿಫರೆನ್ಷಿಯಲ್ ಈಕ್ವೇಶನ್ ಫಸ್ಟ್ ಆರ್ಡರ್ ಆಗಿರುತ್ತೆ. ಸಪೋಸ್ ಎರಡು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಏನಾದ್ರು ಇದ್ರೆ ಅದರಲ್ಲಿ ಸೆಕೆಂಡ್ ಆರ್ಡರ್ ಬಂದಿರುತ್ತೆ. ಇಲ್ಲಿ ಸೆಕೆಂಡ್ ಆರ್ಡರ್ ಅಂತಂದ್ರೆ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಎಲ್ಲ ಬಂದಿರುತ್ತೆ. ಅಷ್ಟೇ ಸಿಂಪಲ್ ಆಗಿ ನೆನ್ಪಿಟ್ಕೊಳಪ್ಪ. ಎನ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದ್ರೆ ಎಂತ್ ಆರ್ಡರ್ ಬರುತ್ತೆ. ಓಕೆನಾ? 3 ಇದ್ರೆ 3, 4 ಇದ್ರೆ 4 ಅಷ್ಟೇ. ಸುಮ್ನೆ ಒಂದ್ ನೆನ್ಪಿಟ್ಕೊಳ್ಳಿ, 2 ಇದ್ರೆ 2, 3 ಇದ್ರೆ 3, 4 ಇದ್ರೆ 4 ಅಂತ. 2 ಒಂದ್ 2 ಬಗ್ಗೆ ಹೇಳ್ತಿದ್ರಲ್ಲಪ್ಪ ನೀವು, ಆತರ. ನೆಕ್ಸ್ಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್ ಬರುತ್ತೆ. ಮೆಥಡ್ಸ್ ಅಲ್ಲಿ ನಾನೆಲ್ಲ ಮಾಡೋಕೋಲ್ಲ, ಜಸ್ಟ್ ನಾನು ಸಿನಾಪ್ಸ್ ತರ ಬರ್ಸ್ಬಿಡ್ತೀನಿ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ವೇರಿಯಬಲ್ ಸಪರಬಲ್ ಅಂತ ಹೇಳ್ತೀವಿ. ವೇರಿಯಬಲ್ ಸಪರಬಲ್ ಅಂತ ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ವೇರಿಯಬಲ್ಸ್ ನ ಸಪರೇಟ್ ಮಾಡೋ ತರ ಏನಾದ್ರೂ ಇದ್ರೆ ಅದನ್ನ ಸಪರೇಟ್ ಮಾಡ್ತೀವಿ. ಸಪೋಸ್ ಇಫ್ ಐ ಸೇ ನೋಡಿ, ಈಗ dy by dx is equal to y upon x ಅಂತ ಇದೆ. ಸೊ ದಿಸ್ ಇಸ್ ಅ ಡಿಫರೆನ್ಷಿಯಲ್ ಈಕ್ವೇಶನ್. ಯೂಶಲಿ ನಾವು ಮೆಥಡ್ಸ್ ನಾವು ನೋಡೋದು ಬರೀ ಫಸ್ಟ್ ಆರ್ಡರ್, ಓನ್ಲಿ ಫಾರ್ ಫಸ್ಟ್ ಆರ್ಡರ್. ಹೈಯರ್ ಆರ್ಡರ್ ಡೆರಿವೇಟಿವ್ ಕೂಡ ಇದೆ, ದಟ್ ಇಸ್ ನಾಟ್ ದೇರ್ ಇನ್ ಅವರ್ ಸಿಲೆಬಸ್. ನೀವು ಇಂಜಿನಿಯರಿಂಗ್ ಏನಾದ್ರು ಎಂಟ್ರಿ ಆದ್ರೆ ಅಲ್ಲಿ ನಿಮಗೆ ಬರುತ್ತೆ ಹೈಯರ್ ಆರ್ಡರ್. ಡಿ ಸ್ಕೋರ್ ಡಿ ಎಕ್ಸ್ ಸ್ಕೋರ್ ಇದ್ರೆ ಹೆಂಗ್ ಸಾಲ್ವ್ ಮಾಡೋದು ಅದೆಲ್ಲ ಬರುತ್ತೆ. ಡಿಫರೆಂಟ್ ಮೆಥಡ್ಸ್ ಕೂಡ ಇದೆ. ಇದರಲ್ಲಿ ನಿಮಗೆ ಫಸ್ಟ್ ಆರ್ಡರ್ ಮಾತ್ರ ಇರುತ್ತೆ ಸಿಲೆಬಸ್ ಅಲ್ಲಿ. ಸೊ ದಿಸ್ ಎ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್. ಇದನ್ನ ಸಾಲ್ವ್ ಮಾಡಿದಂಗೆ ಯು ಕ್ಯಾನ್ ಸಪರೇಟ್ ದಿ ವೇರಿಯಬಲ್ಸ್. ಓಕೆನಾ? ದೇರ್ ಆರ್ ಸೋ ಮೆನಿ ಡಿಫರೆಂಟ್ ಮೆಥಡ್ಸ್. ಇದನ್ನ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಸಾಲ್ವ್ ಮಾಡಬಹುದು, ಎಲ್ಲ ಒಂದೇ ಆನ್ಸರ್ ಬರುತ್ತೆ. ಬಟ್ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಮಾಡ್ಕೊಂತ ಹೋಗಿ. ಸಪರೇಟ್ ಮಾಡಿದಂಗೆ ಈ ವೈ ನ ಈ ಕಡೆ ತಗೊಳ್ಳಿ, ಡಿ ಎಕ್ಸ್ ನ ಕಡೆ ತಗೊಂಡು ಹೋಗಿ ಅಷ್ಟೇ. ಏನಾಗುತ್ತೆ ಅವಾಗ? 1/y dy is equal to what? 1/x dx ಆಗುತ್ತೆ. ನೋಡು, ವೇರಿಯಬಲ್ ಸಪರೇಟ್ ಇತ್ತು. ಸಪರೇಷನ್ ಆಫ್ ವೇರಿಯಬಲ್ ಮೀನಿಂಗ್ ಏನಪ್ಪಾ ಅಂತಂದ್ರೆ ಎಕ್ಸ್ ಮತ್ತೆ ಡಿ ಎಕ್ಸ್ ಗಳನ್ನೆಲ್ಲ ಒಂದ್ ಕಡೆ ಇಟ್ಕೋಬೇಕು, ವೈ ಮತ್ತೆ ಡಿ ವೈ ಗಳನ್ನೆಲ್ಲ ಒಂದ್ ಕಡೆ ಇಟ್ಕೋಬೇಕು. ಸೊ ಆಫ್ಟರ್ ದಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಜಸ್ಟ್ ಡೂ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ? 1/y ಏನಾಗುತ್ತೆ? ಇಂಟಿಗ್ರೇಷನ್ log y ಆಗುತ್ತೆ, ಇಸ್ ಈಕ್ವಲ್ ಟು 1/x ಏನಾಗುತ್ತೆ? log x ಪ್ಲಸ್ ಸಮ್ log c. ಸರ್ ಮತ್ತೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಹುಡುಗರಿಗೆ ಕನ್ಫ್ಯೂಷನ್ ಆಗೋದು ಇದೇ ಜಾಗದಲ್ಲಿ. ಇಲ್ಲಿ ಸಿ ಅಂತ ಬಂತಲ್ಲ ಸರ್, ಅಲ್ಲಿ ಲಾಗ್ ಸಿ ಅಂತ ಯಾಕೆ ತಗೊಂಡ್ರಿ? ಸೊ ಐಲ್ ಟೇಕ್ ಸಿ ಓನ್ಲಿ ಸರ್, ನೋ ಪ್ರಾಬ್ಲಮ್, ಯು ಕ್ಯಾನ್ ಟೇಕ್ ಸಿ ಇಟ್ ಸರ್. ಓಕೆನಾ? ಇಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಏನಿದೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಎಷ್ಟೊಂದ್ ಕಡೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ನೆಕ್ಸ್ಟ್ ಏನೋ ಡಿವೈಡ್ ಬೈ ಮಲ್ಟಿಪ್ಲೈ ಏನೋ ಒಂದು ಆಪರೇಷನ್ ಮಾಡಿದಾಗ ಟೋಟಲ್ ಥಿಂಗ್ ನ ಡಿವೈಡ್ ಬೈ 2 ಅಂತ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ತಗೊಂತೀವಿ, ಇದು ಫುಲ್ ಇನ್ನೊಂದೇನೋ ಒಂದು ಕೆ ಅಂತ ತಗೊಂಡ್ಬಿಟ್ಟಿರ್ತೀವಿ. ಓಕೆನಾ? ಕಾನ್ಸ್ಟೆಂಟ್ ಗೆ ಬೆಲೆ ಇಲ್ಲ ಇಲ್ಲಿ. ಓಕೆನಾ? ಸೊ ಹಂಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ವೇರಿಯಬಲ್ ಸಪರಬಲ್ ಅಂತಾರೆ ಯಾವ್ಯಾವ ವೇರಿಯಬಲ್ಸ್ ಸಪರೇಟ್ ಮಾಡಬಹುದು ಅಂತ ಡಿಫರೆನ್ಷಿಯಲ್ ಈಕ್ವೇಶನ್ ಸಾಲ್ವ್ ಮಾಡೋದಾಗ್ಲಿ. ಸೆಕೆಂಡ್ ಬಂದ್ಬಿಟ್ಟು ಹೋಮೋಜಿನಿಯಸ್. ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಕೇಳಿಲ್ಲ, ಬಟ್ ಆದ್ರೂ ಯು ಮಸ್ಟ್ ನೋ ದ ಮೆಥಡ್. ಹೋಮೋಜಿನಿಯಸ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಯಾವ ಡಿಫರೆನ್ಷಿಯಲ್ ಈಕ್ವೇಶನ್ dy by dx is equal to some f of x, y ತರ ಇರಬೇಕು. ಸೊ ದಿಸ್ ಶುಡ್ ಬಿ ಎನ್ ಹೋಮೋಜಿನಿಯಸ್ ಫಂಕ್ಷನ್. ಓಕೆನಾ? ಸೊ ಇದು ಹೋಮೋಜಿನಿಯಸ್ ಇರಬೇಕು. ಹೋಮೋಜಿನಿಯಸ್ ಅಂದ್ರೆ ಏನ್ ಫಂಕ್ಷನ್? ಮತ್ತೆ ಎಫ್ ಆಫ್ ಏನ್ ಡೆಫಿನಿಷನ್? ವಾಟ್ ಇಸ್ ದ ಡೆಫಿನಿಷನ್ ಆಫ್ ಹೋಮೋಜಿನಿಯಸ್? ಸೊ ಎಫ್ ಆಫ್ lambda x, lambda y will be equal to lambda power n into f of x, y ಬರಬೇಕು. ಸೊ ಅಂತ ಟೈಮಲ್ಲಿ ಈ ಎಫ್ ಆಫ್ ಎಕ್ಸ್ y ನ ಇಟ್ ಇಸ್ ಎ ಹೋಮೋಜಿನಿಯಸ್ ಫಂಕ್ಷನ್ ಆಫ್ ಆರ್ಡರ್ n ಅಂತ ಕರಿತೀವಿ. ಓಕೆನಾ? ಸೊ ಆರ್ ಎಚ್ ಎಸ್ ಅಲ್ಲಿ ಏನಾದ್ರು ಆ ತರ ಏನಾದ್ರು ಒಂದು ಫಂಕ್ಷನ್ ಇತ್ತು ಅಂತ ಅಂದ್ರೆ ಅದನ್ನ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಐ ಸೇ ಸಿಂಪ್ಲಿ ನೋಡಿ, ಈಗ dy by dx ಅಂದ್ರೆ ಈಸಿಲಿ ಔ ಟು ಚೆಕ್ ವೆದರ್ ಇಟ್ ಇಸ್ ಎ ಹೋಮೋಜಿನಿಯಸ್ ಆರ್ ನಾಟ್ ಅಂತ ಕೇಳಿದ್ರೆ ಸಿಂಪ್ಲಿ ನೋಡಿ, ಈಗ ಎಕ್ಸ್ ಪ್ಲಸ್ ವೈ ಅಂತ ಕೇಳ್ತೀನಿ, ಡಿವೈಡ್ ಬೈ ಎಕ್ಸ್ ಮೈನಸ್ ವೈ ಅಂತ ಕೊಟ್ಟಿದ್ದೀನಿ. ಐ ಸೇ ದಿಸ್ ಇಸ್ ಅನ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್. ಹೆಂಗ್ ಸರ್ ಹೇಳಿದ್ರಿ ಅಂತ ಅಂದ್ರೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಆರ್ಡರ್ ಸೇಮ್ ಇರಬೇಕು. ಪ್ರತಿಯೊಂದು ಟರ್ಮ್ ಅಲ್ಲಿ ಇರೋ ಆರ್ಡರ್ ಸೇಮ್ ಇರಬೇಕು. ನೋಡಿ, ಈಗ ಇಲ್ಲಿ ಎಷ್ಟಿದೆ? ಇಲ್ಲಿ ಆರ್ಡರ್, ಇದು ಪವರ್, ಇಲ್ಲೇನಿದೆ? ಸೇಮ್ ಇದೆ. ಇಲ್ಲೇನಿದೆ? 1 1 ಸೇಮ್ ಇದೆ. ಎಲ್ಲಾ ಟರ್ಮ್ಸ್ ಗಳಲ್ಲೂ ಪವರ್ ಸೇಮ್ ಇದ್ರೆ ಅದು ಹೋಮೋಜಿನಿಯಸ್ ಅಂತ. ಆರ್ ಎಲ್ಸ್ ಯು ಕ್ಯಾನ್ ಚೆಕ್ ದಿಸ್. ಓಕೆನಾ? ಇದನ್ನ ಎಫ್ ಆಫ್ ಎಕ್ಸ್ ತಗೊಂಡು ಇದನ್ನ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತಾ ಹೋಗುತ್ತೆ. ಓಕೆನಾ? ಸೊ ಇಷ್ಟೇ. ಇದಕ್ಕೆ ಸೊಲ್ಯೂಷನ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತೀವಪ್ಪ ಅಂತ ಅಂದ್ರೆ ಪುಟ್ y is equal to vx ಅಂತೀವಿ. ಅದಾದ್ಮೇಲೆ ಸೊ dy by dx ಮಾಡ್ತೀವಿ. dy by dx ಗೆ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಫಸ್ಟ್ ಆಸ್ ಇಟ್ ಈಸ್ ಇಂಟು ಡಿಫರೆನ್ಸಿಯೇಷನ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್ ಇಂಟು dv by dx ಅಂತ. ಎಲ್ಲೆಲ್ಲಿ dy by dx ಇದೆಯೋ ಅದನ್ನ dy by dx ನೋಟ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸಪರೇಷನ್ ಆಫ್ ವೇರಿಯಬಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಸಪರೇಷನ್ ಆಫ್ ವೇರಿಯಬಲ್ ನೋಡಿ ವಿ ಮತ್ತೆ ಎಕ್ಸ್ ನ ಸಪರೇಟ್ ಮಾಡ್ಕೊಂಡ್ಬಿಟ್ಟು
ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ಅದನ್ನ ನೋಡೋಣ. ಪ್ರಾಬ್ಲಮ್ಸ್ ಮುಂದೆ ವಿಲ್ ಡಿಸ್ಕಸ್ ದಟ್. ಇದೊಂದು. ಅದಾದ್ಮೇಲೆ ನೆಕ್ಸ್ಟ್ ಬರೋದೆಲ್ಲಪ್ಪ ಅಂದ್ರೆ ಯಾವ್ದಪ್ಪ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್, ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ, ಇದನ್ನ ಕಾನ್ಸಂಟ್ರೇಟ್ ಮಾಡ್ಲೇಬೇಕು. ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಅಂದ್ರೆ ಯಾವ ಯಾವ ಡಿಫರೆನ್ಷಿಯಲ್ ಈಕ್ವೇಶನ್ ಈ ಫಾರ್ಮೆಟ್ ಅಲ್ಲಿ ಇರ್ತವೆ. dy by dx ಪ್ಲಸ್ py is equal to q. So where p and q, where p comma q, where p comma q are the functions of x, where p and q are functions of x, where p and q are ಅದು ಕ್ಲೋಸ್ ಫಂಕ್ಷನ್ಸ್ ಆಫ್ ಎಕ್ಸ್ ಆಗಿರ್ಬೇಕು. ಎಕ್ಸ್ ಓನ್ಲಿ, ನಾಟ್ ಎಕ್ಸ್ ಫಂಕ್ಷನ್ಸ್ ಆಫ್ ಎಕ್ಸ್ ಅನ್ನೋದಲ್ಲ, ಫಂಕ್ಷನ್ಸ್ ಆಫ್ ಎಕ್ಸ್ ಓನ್ಲಿ. ಸೊ ಅಂತ ಟೈಮಲ್ಲಿ ನಿಮ್ಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಥಿಂಗ್ಸ್ ಬರುತ್ತೆ. ಏನದು ಅಂತಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಡೈರೆಕ್ಟ್ ಆಗಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಫಾರ್ಮುಲಾ ಇದೆಪ್ಪ, ಇ ಟು ದಿ ಪವರ್ ಆಫ್ ಇಂಟಿಗ್ರಲ್ ಪಿ ಡಿ ಎಕ್ಸ್ ಅಂತ ಇರುತ್ತೆ. ಸೊ ದಿಸ್ ಇಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊಲ್ಯೂಷನ್ ಏನ್ ಬರುತ್ತಪ್ಪ ಅಂತ ಅಂದ್ರೆ ಇದಕ್ಕೆ ಸೊಲ್ಯೂಷನ್, ದ ಸೊಲ್ಯೂಷನ್ ಆಫ್ ದಿಸ್ ಟೈಪ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಅದ ಹೆಂಗಿರುತ್ತೆ ಅಂತ ಅಂದ್ರೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ ಸಿ, ಈ ಫಾರ್ಮೆಟ್ ಅಲ್ಲಿ ಇರುತ್ತೆ. ಕ್ಲಿಯರ್ ಅಲ್ವಾ? ಸೊ ನಿಮ್ಮ ಡಿಫರೆನ್ಷಿಯಲ್ ಈಕ್ವೇಶನ್ ಹಿಂಗೆ ಇರ್ಬೇಕಂತ ಏನ್ ರೂಲ್ಸ್ ಇಲ್ಲ. ಸೊ ನಮ್ಮ ಡಿಫರೆನ್ಷಿಯಲ್ ಈಕ್ವೇಶನ್ ಏನಾದ್ರು ಹಿಂಗಿದ್ರೆ, ಓಕೆನಾ, ಸೆಕೆಂಡ್ ಕೇಸ್ ಅಲ್ಲಿ ನಿಮ್ಗೆ ಏನಾದ್ರು ಸಮ್ಟೈಮ್ಸ್ dx by dy ಫಾರ್ಮೆಟ್ ಅಲ್ಲಿ ಇದ್ರೆ ಇದು px ಆಗುತ್ತೆ ಇಸ್ ಈಕ್ವಲ್ ಟು q ಆಗುತ್ತೆ, ವೇರ್ p ಅಂಡ್ q ಆರ್ ವಾಟ್, ಫಂಕ್ಷನ್ಸ್ ಆಫ್ ಏನಾಗಿರ್ತವೆ ಇಲ್ಲಿ, ಫಂಕ್ಷನ್ಸ್ ಆಫ್ y ಅಲೋನ್. ಓಕೆನಾ, y ಓನ್ಲಿ. ಓಕೆನಾ, ಆತರ ಇರ್ತವೆ. ಅಂತ ಟೈಮಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತಪ್ಪ ಅಂತ ಅಂದ್ರೆ dx by dy ಇದೆಯೋ dy by dx ಇದೆಯೋ ನೋಡ್ಕೋಬೇಕು. ಸಮ್ ಟೈಮ್ಸ್ ಕ್ವಶನ್ಸ್ ಕೊಟ್ಟಾಗ ನಿಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಕೊಡಲಿಲ್ಲ, ನೀವೆಲ್ಲ ಮಿಕ್ಸ್ ಮಾಡ್ಬಿಟ್ಟಿರ್ತಾನೆ. ಅಂತ ಟೈಮಲ್ಲಿ ಅದು dx by dy ಕನ್ವರ್ಟ್ ಮಾಡ್ಬೇಕಾ dy by dx ಕನ್ವರ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅದನ್ನು ಟ್ರಿಕ್ ಹೇಳ್ಕೊಡ್ತೀನಿ ನಾನು ಆಮೇಲೆ. ಸೊ ಇಂಟು ದಿ ಪವರ್ ಆಫ್ ಇಂಟಿಗ್ರಲ್ ಪಿ ಡಿ ವೈ ಅಂತ ಆಗುತ್ತೆ. ಸೊಲ್ಯೂಷನ್ ಏನಾಗುತ್ತೆ, ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗುತ್ತೆ. ನೋಡು ಅಲ್ಲಿ ವೈ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಎಕ್ಸ್ ವೈ ಇಂಟರ್ಚೇಂಜ್ ಆಗ್ಬಿಡ್ತಾವ ಅಷ್ಟೇ. ಸೊ ದಟ್ ಈಸ್ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿಚ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇವೆಲ್ಲ ಓದಿದಿರ ತಾನೆ? ಎಲ್ಲ ತುಂಬಾ ಸೈಲೆಂಟ್ ಆಗಿದಿರಲ್ಲ, ನನಗೆ ಭಯ ಆಯ್ತಾ ಈ ಚಾಪ್ಟರ್ ಇದೆಯಾ ಇಲ್ಲ ಪಿ ಯು ಸಿ ನಲ್ಲಿ ಅಂತ. ದಿಸ್ ಕಂಪ್ಲೀಟ್ಸ್ ಸಿನಾಪ್ಸಿಸ್. ಓಕೆನಾ, ಏನಿದ್ರಲ್ಲಿ ಸಿನಾಪ್ಸಿಸ್ ಅಂತ ನೆನ್ಪಿಟ್ಗಳಂತ ಸಿನಾಪ್ಸಿಸ್ ಶಾರ್ಟ್ ಕಟ್ಸ್ ಏನಂದ್ರೆ ಅಂತವೇನಿಲ್ಲ. ಕ್ವಶನ್ಸ್ ಮಾಡ್ತಾ 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 ಗೊತ್ತಾಗ್ತಾ ಹೋಗುತ್ತೆ. ಕ್ಲಿಯರಾ? ಎಸ್, ವಿಲ್ ಮೂವ್ ಆನ್ ಟು ದ ಕ್ವಶನ್ಸ್ ನೌ. ಏನಿದೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೊ ವಿಲ್ ಸಾಲ್ವ್ ದಿಸ್ ಕ್ವಶನ್ಸ್, ದೀಸ್ ಕ್ವಶನ್ಸ್. ಓಕೆ, ಸೊ ಹಿಯರ್ ಇಸ್ ಎ ಕ್ವಶನ್. ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕೇಳಿದಾನೆ. ಅಂದ್ರೆ ಯಾವುದೇ ಒಂದು ಆರ್ಡರ್ ಅಂಡ್ ಡಿಗ್ರಿ ಹೇಳ್ಬೇಕಾದ್ರೆ ಮತ್ತೆ ಫ್ರಾಕ್ಷನ್ ಅಲ್ಲೂ ಇರಬಾರ್ದು. ಅಂದ್ರೆ ಕೆಳಗಡೆ ಡೆರಿವೇಟಿವ್ ಇರಂಗಿಲ್ಲ. ಇಟ್ ಶುಡ್ ಬಿ ಲೈಕ್ ಎ ಪಾಲಿನೋಮಿಯಲ್ ತರ ಇರ್ಬೇಕು. ಪಾಲಿನೋಮಿಯಲ್ ತರ ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೇಕು ಆರ್ಡರ್ ಅಂಡ್ ಡಿಗ್ರಿ ಹೇಳ್ಬೇಕಂತ. ಸೊ ಹಿಯರ್ ದ ಡೆರಿವೇಟಿವ್ ಇಸ್ ಇನ್ ದ ಡಿನಾಮಿನೇಟರ್, ರೈಟ್? ಸೊ ಅವಾಗ ಏನ್ ಮಾಡ್ತೀರಾ ಅಂತಂದ್ರೆ y is equal to ಟೇಕ್ LCM. ಓಕೆನಾ, LCM ತಗೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, y is equal to x dy by dx ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಓಲ್ಡ್ ಡಿವೈಡ್ ಬೈ ಏನಾಗುತ್ತೆ dy by dx ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಮುಂದೆ ಕ್ರಾಸ್ ಮಲ್ಟಿಪ್ಲೈ. ಇದನ್ನೆಲ್ಲ ಬರಿಬಾರ್ದು ಎಕ್ಸಾಂಪಲ್, ಹಂಗೇನೆ ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ಬೇಕು. y ಇಂಟು dy by dx is equal to x dy by dx ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಅಂತ ಬರುತ್ತೆ. ಸೊ ನಾವು ಚೆಕ್ ವಾಟ್ ಇಸ್ ದ ಆರ್ಡರ್, ವಾಟ್ ಇಸ್ ದ ಡಿಗ್ರಿ. ವಾಟ್ ಇಸ್ ದ ಆರ್ಡರ್? ಸೊ ಯುವರ್ ಆರ್ಡರ್ ಇಸ್, ಆರ್ಡರ್ ಬಂದ್ಬಿಟ್ಟು 1 ಆಗುತ್ತೆ. ವಾಟ್ ಇಸ್ ದ ಡಿಗ್ರಿ? ಯಾವ್ದು ನೋಡಿ ಆರ್ಡರ್ ಹೇಳಿದ್ರಿ, ಇದನ್ನು ನೋಡಿ ಕೂಡ ಹೇಳ್ಬೋದು, ಇದನ್ನ ನೋಡಿ ಕೂಡ ಹೇಳ್ಬೋದು. ಬಟ್ ವೈಲ್ ಟೇಕಿಂಗ್ ಡಿಗ್ರಿ ಯು ಹ್ಯಾವ್ ಟು ಸಿ ದ ಹೈಯೆಸ್ಟ್ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್, ಹೈಯರ್ ಆರ್ಡರ್ ಡೆರಿವೇಟಿವ್. ಇದ್ರದ್ದು ಪವರ್ 1 ಇದೆ, ಇದ್ರದ್ದು ಪವರ್ 2 ಇದೆ. ಅವೆರಡರಲ್ಲಿ ದೊಡ್ಡದು ಯಾವುದು? 2. ಅಂದ್ರೆ ಆರ್ಡರ್ ಇಸ್ 2. ಸೊ ಅಂದ್ರೆ ಆನ್ಸರ್ ಏನು? 1, 2 ಆಗುತ್ತೆ. ಆಪ್ಷನ್ ಎ ಆಗುತ್ತೆ. ಮತ್ತೆ ನೆನಪಿರ್ಲಿ, ಚೆನ್ನಾಗಿ ಆನ್ಸರ್ ಮಾಡ್ತೀರಾ. ಒಂದೊಂದ್ಸರಿ ಅವನು ಆರ್ಡರ್ ಅಂಡ್ ಡಿಗ್ರಿ ಅಂತ ಕೊಡೋದ್ರ ಬದಲು ಡಿಗ್ರಿ ಅಂಡ್ ಆರ್ಡರ್ ಅಂತ ಕೊಟ್ಟಿರ್ತಾನೆ. ಓಕೆನಾ, ಅವಾಗ ಆನ್ಸರ್ ಯಾವ್ದಾಗುತ್ತೆ?
ಸಿ ಆಗುತ್ತೆ. 2,1 ಆಗ್ಬೇಕು. ಅದಕ್ಕೆ ಅವನು ಆರ್ಡರ್ ಅಂಡ್ ಡಿಗ್ರಿ ಕೇಳಿದಾನ, ಡಿಗ್ರಿ ಅಂಡ್ ಆರ್ಡರ್ ಕೇಳಿದಾನ, ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಚೆನ್ನಾಗೇ ಬರುತ್ತೆ, ಆರ್ಡರ್ ಡಿಗ್ರಿ ಚೆನ್ನಾಗಿ ಕಲ್ತಿರ್ತೀರಾ, ಅಲ್ಲಿ ತಪ್ಪು ಮಾಡಿ ಬಂದಿರ್ತೀರಾ, ಅದು ಚೆನ್ನಾಗಿ ದುಃಖ ದುಮ್ಮಾನ ಜಾಸ್ತಿ ಆಗುತ್ತೆ ಆಮೇಲೆ ಬಂದ್ಮೇಲೆ. ಓಕೆ, ದ ಜನರಲ್ ಸೊಲ್ಯೂಷನ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್, ಜನರಲ್ ಸೊಲ್ಯೂಷನ್ ಕೇಳಿದಾನೆ. ಜನರಲ್ ಸೊಲ್ಯೂಷನ್ ಹೇಳಿ. ಈಗ ಜನರಲ್ ಸೊಲ್ಯೂಷನ್ ಹೇಳ್ಬೇಕಂತಂದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಈ ಡಿಫರೆನ್ಷಿಯಲ್ ಈಕ್ವೇಶನ್ ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಸೊ ಅದು ಲೀನಿಯರ್ ತರ ಇದೆಯಾ? ಮೋಸ್ಟ್ ಆಫ್ ದಿ ನಿಮ್ಗೆ ಲೀನಿಯರ್ ಕೊಡ್ತಾನೆ ನನಗೆ ಗೊತ್ತಿರೋ ಪ್ರಕಾರ, ಇಲ್ಲಾಂದ್ರೆ ವೇರಿಯಬಲ್ ಸಪರಬಲ್ ಕೊಡ್ತಾನೆ. ನೋಡಿ, ಡಿವೈ ಬೈ ಡಿ ಎಕ್ಸ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಲ್ಲಿ ಇದೆಯಾ ಇಲ್ವಾ? ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಡೈರೆಕ್ಟ್ಲಿ ಫೈಂಡ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ನೋಡಿ, ಡೈರೆಕ್ಟ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ಮನ್ಸಲ್ಲೇ ಮಾಡ್ಕೋಬೇಕು. ನನಗನ್ಸು ಮಾಡಿ 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 ಪ್ರಾಕ್ಟೀಸ್ ಆಗಿರ್ಬೇಕು ನಿಮ್ಗೆ. ಎಲ್ಲ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಬರ್ಕೊಂಡ್ ಕೂತ್ಕೊಳ್ಳೋದಲ್ಲ. ಅಂದ್ರೆ ಇ ಟು ದಿ ಪವರ್ ಏನ್ ಫಾರ್ಮುಲಾ? ಇಂಟಿಗ್ರಲ್ ಪಿ ಡಿ ಎಕ್ಸ್. ಇಲ್ಲಿ ಪಿ ಅಂದ್ರೆ ಏನು? 1/x. 1/x ಇಂಟಿಗ್ರೇಷನ್ ಏನು? 1/x ಗೆ ಇಂಟಿಗ್ರೇಷನ್ ಲಾಗ್ ಎಕ್ಸ್ ಅಲ್ವಾ? 1/x ಇಂಟಿಗ್ರೇಷನ್ ಲಾಗ್ ಎಕ್ಸ್. ಇ ಪವರ್ ಲಾಗ್ ಎಕ್ಸ್ ಏನಾಗುತ್ತೆ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಪವರ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಬಟ್ ಇದನ್ನ ಮನ್ಸಲ್ಲೇ ಮಾಡ್ಕೊಂಡಿರ್ಬೇಕು ನೀವು. ಅದೇನೋ ಸಾಂಗ್ ಇದೆ, ಅದು ಗೊತ್ತಾಯಿಲ್ಲ ಈಗ. ಓಕೆನಾ? ಒಳಗಡೆ ಇದಾಗ್ತಿದೆ. ಓಕೆ, ಬಿಡು, ಆಯ್ತು. ಏನ್ ಸೊಲ್ಯೂಷನ್ ಏನಾಗುತ್ತೆ? y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ? ಇಂಟಿಗ್ರಲ್ q. q is what is q here? 3x. 3x into integrating factor is what? x dx plus c ಆಗುತ್ತೆ. therefore yx is equal to 3 ಆಚೆ ತೆಗೆದ್ರೆ x ಸ್ಕ್ವೇರ್ ಆಗುತ್ತೆ. x ಸ್ಕ್ವೇರ್ ಗೆ x ಕ್ಯೂಬ್ ಬೈ 3 ಆಗುತ್ತೆ. 3 3 ಗೆ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನಲ್ಲಿ x ಸ್ಕ್ವೇರ್ ಪ್ಲಸ್ c. You divide this x on both the terms. That is, which implies y is equal to what? X square by x is what? X plus c by x ಬರುತ್ತೆ. Where is the option? Option B ಇದೆ ನೋಡಿ. ಅರ್ಥ ಆಯ್ತಾ? ಅರ್ಥೈತೇನಮ್ಮ? ನೆಕ್ಸ್ಟ್ ಹೋಗೋಣ. ನೀವು ಇವಾಗ ಹೇಳ್ತಾ ಇದ್ದೀರಾ, ಮತ್ತೆ ಇಂಟಿಗ್ರೇಷನ್ ಮಾಡಕ್ ಗೊತ್ತಾಗಲ್ವಾ? ಮಣ್ಣೀರ ಎಕ್ಸ್ ಕ್ಯೂಬ್, ಇದು ಎಕ್ಸ್ ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಇರುತ್ತೆ, ಇಂಟಿಗ್ರೇಟ್ ಮಾಡಿದ್ರೆ ಕ್ಯೂಬ್ ಬೈ 3 ಆಗುತ್ತೆ. ಇದು 3 ಇರುತ್ತೆ, ಪ್ಲಸ್ ಸಿ ಆಗುತ್ತೆ. ಅಂದ್ರೆ ಇದು ಆಪ್ಷನ್ ಆಗಲ್ಲ, ಹೌದ್ ತಾನೆ? ಅವಾಗ ಏನಾಗುತ್ತೆ? ಡಿವೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಬೈ ಎಕ್ಸ್. ಆಪ್ಷನ್ ಡಿ ಆಗುತ್ತೆ. ಏನೋ ಆನ್ಲೈನ್ ಅಂತೂ ಏನ್ ಮಾಡ್ಕೊಂಡವ್ರ ಏನು? ಎಲ್ಲೆಲ್ಲಿದ್ದೀರಪ್ಪ? ಜಾಗ ತೋರ್ಸ್ರ ಒಂಚೂರು. ಇದಿರೋ ಇಲ್ರೋ? ವೆರಿ ಗುಡ್. ತೋರ್ಸೋಕೆ ಹೋಗ್ಬೇಡ್ರಿ, ಸಾಕು. ಏನು ಹೇಳ್ತಿದೇನೋ ಸರ್ ತಿಳ್ಕೊಬೇಕಪ್ಪ ರಾಜು. ಓಕೆನಾ? y is equal to what? x square by x square plus c by x. Option D. Next question. So this is a question asked in 2015. ನೋಡು, ಯಾವತ್ತೇ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಕೋಎಫಿಷಿಯಂಟ್ ಆಫ್ dy by dx should be 1 always. ಓಕೆನಾ? ಸೊ ದಟ್ ಇಲ್ಲಿ ಏನಾದ್ರು ಕೋಎಫಿಷಿಯಂಟ್ ಏನಾದ್ರು ಬೇರೆ ಏನಾದ್ರು ಇತ್ತು ಅಂತಂದ್ರೆ ಯು ಹ್ಯಾವ್ ಟು ಡಿವೈಡ್ ದಾಟ್ ಥ್ರೂ ಔಟ್ ದ ಈಕ್ವೇಶನ್. ಅಂದ್ರೆ ಡಿವೈಡ್ ಮಾಡಕ್ ಹೋದ್ರೆ ಡೈರೆಕ್ಟ್ ಆಗಿ ಪಿ ವ್ಯಾಲ್ಯೂ ಏನಾಗುತ್ತೆ ಹೇಳು? ಇಲ್ಲಿ ಡಿವೈಡ್ ಆಗುತ್ತೆ. y ಕೋಎಫಿಷಿಯಂಟ್ ನಮ್ಮ ಪಿ ಆಗುತ್ತೆ, ಅಂದ್ರೆ 2/x ಆಗುತ್ತೆ. ವಾಟ್ ವಿಲ್ ಬಿ ಯುವರ್ q? ಡಿವೈಡ್ ಬೈ x ಮಾಡಿದ್ರೆ x ಆಗುತ್ತೆ. ಸೊ ವಾಟ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ನೋಡು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮಾಡ್ಬೇಕಾದ್ರೆ ಬೇಗ ಬೇಗ ಹೇಳೋದು ನಿಮಗೆ ಪ್ರಾಕ್ಟೀಸ್ ಆಗ್ಬೇಕು. ಅಂದ್ರೆ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು. 2 ಕಾನ್ಸ್ಟೆಂಟ್ ಹಂಗೆ ಇಟ್ಕೊಂಡಿರ್ತೀವಿ, ವಿಚ್ ಇಸ್ ಈಕ್ವಲ್ ಟು ಇ ಪವರ್ ಇರುತ್ತೆ. ಇ ಪವರ್ ಮೇಲೆ 2 ಕಾನ್ಸ್ಟೆಂಟ್ ಹಂಗೆ ಇರುತ್ತೆ. 1/x ಏನು? ಲಾಗ್ ಎಕ್ಸ್ ಇಂಟಿಗ್ರೇಷನ್. ಪದೇ ಪದೇ ನೀವು ಇಂಟಿಗ್ರೇಷನ್ ಸಿಂಬಲ್ ಎಲ್ಲ ಹಾಕೋಬಾರ್ದು. ನೋಡಿ, ಇದು ಪವರ್ ಹೋಗುತ್ತಿದ್ದು ತಲೆ ಮೇಲೆ. ಇ ಪವರ್ ಲಾಗ್ ಎಕ್ಸ್ ಸ್ಕ್ವೇರ್, ಇದನ್ನೆಲ್ಲ ಬರಿಬಾರ್ದು. ಬಟ್ ಏನು ಆಮೇಲೆ ಬರ್ದಿಲ್ಲಪ್ಪ ಅಂತಂದ್ರೆ ಅಂತ ಬರಿತಾ ಇದೀನಿ. ಇ ಮತ್ತೆ ಲಾಗ್ ಎಕ್ಸ್ ಕ್ಯಾನ್ಸಲ್ ಆಗ್ತವೆ, ಎಕ್ಸ್ ಸ್ಕ್ವೇರ್ ಬರುತ್ತೆ. ದಿಸ್ ಇಸ್ ವಾಟ್. ಅಂಡ್ ಸೊಲ್ಯೂಷನ್, ವಾಟ್ ಇಸ್ ದ ಸೊಲ್ಯೂಷನ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್? y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಪ್ರೀವಿಯಸ್ ಸಮ್ ತರನೇ ಸಿಮಿಲರ್ ಪ್ರಾಬ್ಲಮ್ ಇದು. ಬೇಗ ಬೇಗ ಮಾಡಿ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q. q is what? x into x square dx plus c. So this is yx square is x power 4/4 ಆಗುತ್ತಲ್ವಾ? x power 4/4 plus c ಆಗುತ್ತೆ.
ಆಪ್ಷನ್ ಎಲ್ ಸಿ ಎಂ ತಗೊಂಡಿದ್ದಾನೆ, ಎಲ್ ಸಿ ಎಂ ತಗೊಂಡು ಡಿವೈಡ್ ಮಾಡಿದ್ದಾನೆ. ಡಿವೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಆಪ್ಷನ್ ಸಿ ಬರುತ್ತೆ ನೋಡಮ್ಮ. ಸಿ ಬರೋದಿಲ್ಲ. ಏನ್ ಮಾಡಿದಾನೆ? ಡಿವೈಡ್ ಮಾಡಾಯ್ತು. ಸೊ ದೇರ್ಫಾರ್ y is equal to x power 4 upon 4x square plus c by x square. So y is equal to 4x square LCM ತಕೊಂಡ್ರೆ 4x square LCM 4x power 4x square LCM x power 4 x square ಅಂದ್ರೆ 4c ಆಗುತ್ತೆ. 4c is what? Some other constant. ಓಕೆನಾ? ಈಗ ಯಾವ್ದಾಗುತ್ತೆ ಆಪ್ಷನ್? x power 4 plus c by 4x square, ಆಪ್ಷನ್ ಬಿ. ನೋಡಿ ಎಲ್ ಸಿ ಎಂ ತಗೊಂಡ್ರೆ ಇಲ್ಲಿ 4c ಅಂತ ಬರುತ್ತೆ. ಎಲ್ ಸರ್ 4c ಅಂತ ಹುಡುಗಕ್ ಹೋಗ್ಬೇಡಿ, ನಾನು ಕಾನ್ಸ್ಟೆಂಟ್ ಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿದೀನಿ. 4c ಅಂತ ಅಂದ್ರೆ ಅದು ಒಂದು ಸಿನೇ. ಏನು ಆಗುತ್ತಾ? ಹೆಂಗಾಗುತ್ತೆ? ಕೆಳಗಡೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಅಲ್ಲಲ್ಲ ಎಕ್ಸ್ ಸ್ಕ್ವೇರ್ ಎಲ್ಲಿದೆ? ಅಲ್ಲಿ ಕೆಳಗಡೆ ಎಕ್ಸ್ ಸ್ಕ್ವೇರ್ ಇದೆಯಲ್ಲಮ್ಮ. ಹೇಳಮ್ಮ ಹೆಂಗೆ ಎಷ್ಟು ಮಾಡಿ, ಎಷ್ಟು ಮಾಡಿ ಇದನ್ನ ಡಿವೈಡ್ ಮಾಡ್ತಾ ಇದೆಯಲ್ವಾ? ಡಿವೈಡ್ ಮಾಡಾಯ್ತು. ಏನಾಗುತ್ತೆ ಹೇಳು? y is equal to x square by 4. ವೆರಿ ಗುಡ್. ಪ್ಲಸ್ ಹೇಳು, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ತಾನೆ, ಅಲ್ಲಿ ಸಿ ನಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಸಿ ಟರ್ಮ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಇನ್ವಾಲ್ವ್ ಆಗಿಲ್ಲ, ಹಾಗಾಗಿ ಬಿ ಇಸ್ ಕರೆಕ್ಟ್. ಅರ್ಥ ಆಗ್ತಿದ್ಯಾ? ಅಲ್ಲಮ್ಮ, ಇಲ್ಲಿ ಸಿ ಹತ್ರ ಎಕ್ಸ್ ಸ್ಕ್ವೇರ್ ಎಲ್ಲಿದೆ? ಓ ಎಕ್ಸ್ ಸ್ಕ್ವೇರ್ ವೇರಿಯಬಲ್, ಕಾನ್ಸ್ಟೆಂಟ್ ಅಂತ ಹೆಂಗ್ ತಗೊಳಕಾಗತ್ತೆ? ಸಿಗಳು ಏನಾದ್ರು ಇದ್ರೆ, ಯಾವ್ಗಳು? ಸಿಗಳು ಇದ್ರೆ ಕಾನ್ಸ್ಟೆಂಟ್. 4c 5c ನೋಡಿ. ಈಗ ಸಮ್ ಟೈಮ್ಸ್ ನಾವ್ ಏನ್ ಮಾಡ್ತೀವಿ ಅಂದ್ರೆ 2 ಆರ್ಬಿಟ್ರಿ ಕಾನ್ಸ್ಟೆಂಟ್ ಬಂದಿರ್ತವೆ, c1 plus c2 ಅಂತ ಜಸ್ಟ್ ಸಿ ಅಂತ ತಗೊಂಡಿರ್ತೀವಿ. ಆತರ ಎಕ್ಸ್ ಸ್ಕ್ವೇರ್ ನ ವೈ ಸ್ಕ್ವೇರ್ ನ ಎತ್ತೆಲ್ಲ ಬಿಸಾಕಂಗಿಲ್ಲ. ನೀನ್ ಸಿಗಳನ್ನ ಎಲ್ಲನ ಬಿಸಾಕೋ, ತೊಂದ್ರೆ ಇಲ್ಲ. ಎಕ್ಸ್ ಮತ್ತೆ ವೈಗಳನ್ನ ಮುಟ್ಟಕ್ಕಾಗಲ್ಲ. ಓಕೆನಾ? ಅದೇನೇ ಆಪರೇಷನ್ಸ್ ಇದೆ ಹಂಗೆ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್. The solution of the differential equation. The solution of the differential equation ಕೇಳಿದಾನೆ. ಈಗ ಇದು dy by dx ತರ ಇಲ್ಲ. ಸೊ dy by dx ತರ ಇಲ್ಲ, ಮತ್ತೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಇದಕ್ಕಿಂತ ಈಸಿ ಕ್ವಶನ್ ಅದೇನೋ ಲಡ್ಡು ಬಂದು ಬಾಯಿಗೆ ಬಿತ್ತೋ ತರ. ವೇರಿಯಬಲ್ ಸಪರಬಲ್ ಆಗ್ಬಿಟ್ಟಿದೆ ಆಲ್ರೆಡಿ. ವೇರಿಯಬಲ್ ಸಪರಬಲ್ ಅಂತ ಅಂದ್ರೆ dx ಮತ್ತೆ x ಗಳು, dy ಮತ್ತೆ y ಗಳು ಒಂದೇ ಟರ್ಮ್ಸ್ ನಲ್ಲಿ ಇದಾವ ಅಂತ ನೋಡ್ಕೋಬೇಕು. ಎಸ್, ಆಬ್ವಿಯಸ್ಲಿ ಒಂದೇ ಟರ್ಮ್. dy by y ಗಳಿದಾವೆ, ಇಲ್ಲೆಲ್ಲ ಬರೀ ಎಕ್ಸ್ ಗಳಿದಾವೆ. ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡು. 1/y ಇಂಟಿಗ್ರೇಷನ್ ಏನು? log y ಪ್ಲಸ್ log x is equal to integration of 0 is 0. ಬಟ್ ಯು ಟು ನೋಡಿ, ಒನ್ಸ್ ನೀವು ಇಂಟಿಗ್ರೇಷನ್ ಮಾಡಿದ್ದಾದ್ಮೇಲೆ ಇಂಟಿಗ್ರೇಷನ್ ಹೇಳ್ಕೊಟ್ಟು ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಆಡ್ ಮಾಡ್ಬೇಕಲ್ವಾ? ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ನಾನು log c ಅಂತ ತಗೊಂತೀನಿ. why sir log c? I'm going to take only c. You take only c, no problem. ಯಾಕೆ ಸರ್ log c ತಗೊಂಡ್ರಿ ಅಂತಂದ್ರೆ, so I can apply the properties of logarithm. ಓಕೆನಾ? ಪ್ರಾಪರ್ಟೀಸ್ ಅಂದ್ರೆ ಮತ್ತೆ ಎಕ್ಸ್ ವೈ ಬರುತ್ತಾ, ಇಸ್ ಈಕ್ವಲ್ ಟು ಲಾಗ್ ಕ್ಯಾನ್ಸಲ್ ಆಗ್ಬಿಟ್ಟು ಸಿ ಬರುತ್ತೆ. ಎಕ್ಸ್ ವೈ ಇಸ್ ಈಕ್ವಲ್ ಟು ಸಿ, ಡೈರೆಕ್ಟ್ ಆನ್ಸರ್. ಇಲ್ಲ ಸರ್, ಇಫ್ ಐ ಟೇಕ್ ಓನ್ಲಿ ಸಿ ಏನಾಗ್ಬಿಡುತ್ತೆ ಸರ್? ಇಫ್ ಐ ಟೇಕ್ ಓನ್ಲಿ ಸಿ ಅವಾಗ ಏನಾಗುತ್ತೆ? ಈಗ ಲಾಗ್ ವೈ ಪ್ಲಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಓನ್ಲಿ ಸಿ ತಗೊಂಡಿದ್ದೀನಿ ನಾನು. ಇವಾಗ ಏನ್ ಪ್ರಾಬ್ಲಮ್ ಆಗುತ್ತಾ? ಏನೂ ಪ್ರಾಬ್ಲಮ್ ಆಗಲ್ಲ. ಏನಂತ ಆಗುತ್ತೆ? ಈಗ ಲಾಗ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ವೈ ಆಗುತ್ತಾ, ಇಸ್ ಈಕ್ವಲ್ ಟು ಏನಾಗುತ್ತೆ? ಅಲ್ಲ, ಆಕ್ಚುಲಿ ಇದೇನಾಗುತ್ತೆ, ಇದು ಹಂಗ ಕ್ಯಾನ್ಸಲ್ ಆಗಲ್ಲ. ಡೈರೆಕ್ಟ್ ಆಗಿ ಲಾಗ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಲಾಗ್ ಸಿ ಇರುತ್ತೆ. ಲಾಗ್ ಕ್ಯಾನ್ಸಲ್ ಆಗಿರುತ್ತೆ. ಇಲ್ಲಿ ಲಾಗ್ ಇದೆ, ಇಲ್ಲಿ ಲಾಗ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಸಿ ಬರುತ್ತೆ, ಹೌದಲ್ಲ? ಈಗ ಲಾಗ್ ನ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಇ ಪವರ್ ಸಿ ಆಗುತ್ತೆ. ಇ ಪವರ್ ಸಿ ಎರಡು ಕಾನ್ಸ್ಟೆಂಟ್. ಟೋಟಲ್ ಕಾನ್ಸ್ಟೆಂಟ್ ಏನಾದ್ರು ಒಂದ್ ಕಡೆ ಇದ್ರೆ ಸಿ ಅಂತ ತಗೊಂಡ್ಬಿಡ್ಬೋದು ನಾವು. ಸೊ ಅವಾಗ ಏನಾಗುತ್ತೆ? ಎಕ್ಸ್ ವೈ ಇಸ್ ಈಕ್ವಲ್ ಟು ಸಿ ಅಂತ ತಗೊಂಡ್ಬಿಡ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಸಮ್ ಕೆ ಆಲ್ಸೋ. ಓಕೆನಾ? ಸೊ ಕಾನ್ಸ್ಟೆಂಟ್ ಗೆ ನಾವು ವ್ಯಾಲ್ಯೂ ಕೊಡೋದಿಲ್ಲ, ಈಗಲೇ ಹೇಳಿದೀನಿ, ಮತ್ತೆ ಪದೇ ಪದೇ. ಓಕೆ, ಸೊ ಈಗ ಯಾವ್ದು ಆಪ್ಷನ್ ಆಗುತ್ತೆ? ಸಿ ಆಗುತ್ತೆ, ಆಪ್ಷನ್ ಸಿ. ಫೈಂಡ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ನೋಡಿ, ಇಲ್ಲಿ ರಾಡಿಕಲ್ ಇದಾವೆ ಅಂದ್ರೆ ಫ್ರಾಕ್ಷನ್ ಇದೆ ಪವರ್ ಅಲ್ಲಿ. ಅದಕ್ಕಿಂತ ಹೆಚ್ಚಾಗಿ
What is the order? Basically, you tell me the order of this differential equation. Order first ಹೇಳ್ಬಿಡಿ. ಆರ್ಡರ್ ಇಸ್ 2 ಡೈರೆಕ್ಟ್ ಆಗಿ ಹೇಳ್ಬೋದು ಆರ್ಡರ್ ಇಸ್ 2 ಅಂತ. ಎಸ್, ಇದನ್ನ ನೋಡಿ ತಾನೇ ಹೇಳಿದ್ದು. ಇದ್ರದೇ ಪವರ್ ಏನು ಅಂತ ನೋಡಕ್ ಆಗಲ್ಲ, ಯಾಕಂದ್ರೆ ಹುಷಾರಾಗಿರಿ, ಎಲ್ಲೆಲ್ಲಿ ಡಿಗ್ರಿ ಡಿಫೈನ್ ಆಗಲ್ಲ ಅಂತ ಹೇಳಿದೀನಿ. ಸೈನ್ ಒಳಗಡೆ ಡೆರಿವೇಟಿವ್ ಇದೆ ತಾನೆ, ಡಿಗ್ರಿ ಡಿಫೈನ್ ಆಗಲ್ಲ. ಓಕೆನಾ? ಆರ್ಡರ್ ಇಸ್ 2, ಡಿಗ್ರಿ ನಾಟ್ ಡಿಫೈನ್ಡ್. ಸಪೋಸ್ ಅಲ್ಲಿ ಸೈನ್ ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ರಿ ನೀವು? ರೈಸ್ ದ ಪವರ್ 4. ಓಕೆನಾ? ನೋಡಿ ಅಲ್ಲಿ ಸೈನ್ ಇಲ್ಲ, ಸಪೋಸ್ ಈ ಸೈನ್ ಇರ್ಲಿಲ್ಲಪ್ಪ, ಈಗ ಹೆಂಗ್ ಮಾಡ್ತಿದ್ರಿ ಹೇಳ್ರಿ ನೋಡೋಣ. ಇಲ್ಲಿ ಫ್ರಾಕ್ಷನ್ ಅಲ್ಲಿ ಇರೋ ಡಿನಾಮಿನೇಟರ್ ನೋಡ್ಬೇಕು, 4 ಇದೆ. ರೈಸ್ ದ ಪವರ್ 4 ಆನ್ ಬೋತ್ ಸೈಡ್ಸ್ ಮಾಡ್ಬೇಕು, ಇಂಟು 4 ಈ ಕಡೆನೂ 4 ಮಾಡ್ಬೇಕು. ಅವಾಗ ಇದು ಪವರ್ ಏನಾಗುತ್ತೆ? ಇದ್ರದ್ದು 4 ಆಗುತ್ತೆ. ಅದ್ರ ಪವರ್ 4 ಆದಾಗ ಸೊ ಡಿಗ್ರಿ ಏನಾಗುತ್ತೆ? 4 ಆಯ್ತದೆ. ಕ್ಲಿಯರ್ ಅಲ್ವಾ? ಸೊ ಇನ್ ದಿಸ್ ಕೇಸ್ ಸೈನ್ ಇರೋದ್ರಿಂದ ಏನಾಯ್ತದಮ್ಮ ಜಮುನಾ? ನಾಟ್ ಡಿಫೈನ್ ಆಗುತ್ತೆ. ಆಪ್ಷನ್ ಡಿ ಆಗುತ್ತೆ. ನಮಸ್ಕಾರ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಕೇಳಿದಾನೆ. ಸೊ ಫಸ್ಟ್ ಟು ಫೈಂಡ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯು ನೀಡ್ ಓನ್ಲಿ ಪಿ ಅಲ್ವಾ? ವಾಟ್ ಈಸ್ ಪಿ ಹಿಯರ್? ಪಿ ಅಂತಂದ್ರೆ ದ ಕೋಎಫಿಷಿಯಂಟ್ ಆಫ್ dy by dx ಶುಡ್ ಬಿ ಯೂನಿಟಿ ಅಲ್ವಾ? ಅಂದ್ರೆ ಯು ಹ್ಯಾವ್ ಟು ಡಿವೈಡ್ ದಿಸ್ ಎಕ್ಸ್ ವಿತ್ ದ ಕೋಎಫಿಷಿಯಂಟ್ ಆಫ್ y. ಏನಾಗುತ್ತೆ? ವಾಟ್ ಇಸ್ ದ ಪಿ? ಮೈನಸ್ 1/x ಆಗುತ್ತೆ. ದಿಸ್ ಇಸ್ ಯುವರ್ ಪಿ. ಓಕೆ, ಸೊ ವಾಟ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಫಾರ್ಮುಲಾ ಏನಪ್ಪಾ? e to the power of integral p dx. p is what? 1/x dx ಆಗುತ್ತೆ. e to the power of minus 1/x ಏನಾಗುತ್ತೆ? log x ಆಗುತ್ತೆ. e to the power of log of x power minus 1 ಆಗುತ್ತೆ. e power e log cancel ಆಗುತ್ತೆ. x power minus 1 ಆಗುತ್ತೆ. x power minus 1 is nothing but 1/x ಆಗುತ್ತೆ. ಇವೆಲ್ಲ ಬೇಗ ಬೇಗ ಮಾಡ್ಕೋಬೇಕು. ಇಲ್ಲಿಗೆ ಬಂದ ತಕ್ಷಣ minus 1/x ಹಂಗೆ ನೋಡು, ಮನ್ಸಲ್ಲೇ ಕ್ಯಾಲ್ಕುಲೇಷನ್ ಸಿಂಪ್ಲಿಫಿಕೇಶನ್ ಹಂಗೆ ಹೋಗ್ತಾ ಇರ್ಬೇಕು, ಹೇಳ್ಬಿಡ್ಬೇಕು ಆನ್ಸರ್. ಇದೆಲ್ಲ ಲಡ್ಡು ಬಂದು ಬಾಯಿಗೆ ಬಿಟ್ಟು ತರ ಕ್ವಶನ್ಸ್ ಇದೆಲ್ಲ. ಜನರಲ್ ಸೊಲ್ಯೂಷನ್ ಆಫ್ ಜನರಲ್ ಸೊಲ್ಯೂಷನ್ ಅಂತ ಅಂದ್ರೆ ಇಲ್ಲಿ ಸಿ ಇರುತ್ತೆ ನೋಡಪ್ಪ. ಜನರಲ್ ಸೊಲ್ಯೂಷನ್ ಅಂತ ಕೇಳಿದ್ರೆ ಅಲ್ಲಿ ಸಿ ಇರ್ಲೇಬೇಕು. ಓಕೆನಾ? ಆದ್ರೂ ದಟ್ಟು 1c ಅಷ್ಟೇ. ಜನರಲ್ ಸೊಲ್ಯೂಷನ್ ಮಾಡಿ ಈಗ. ಸೊ ದಿಸ್ ಇಸ್ ಆಲ್ಸೋ ಜಸ್ಟ್ ಲೈಕ್ ಆರ್ ಎಸ್ ಇಸ್ ಇಟ್ ಪಾಸಿಬಲ್ ಟು ಸೆಪರೇಟ್ ದಿ ವೇರಿಯೇಬಲ್ಸ್? ಸಪರೇಟ್ ಮಾಡ್ಬೋದಾ? ಎಸ್, ಇವನ್ ಐ ಕ್ಯಾನ್ ಸಪರೇಟ್ ದಿ ವೇರಿಯೇಬಲ್ಸ್. ಅಥವಾ ಮಾಮೂಲಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆದ್ರೂ ಮಾಡಿ, ಸಪರೇಟ್ ಮಾಡಂಗಿದ್ರೆ ಮಾಡಿ, ನಿಮ್ ಇಷ್ಟ. ಓಕೆನಾ? ನಾನು ಏನ್ ಮಾಡ್ತೀನಿ? ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಮಾಡ್ತೀನಿ. ವಾಟ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? e to the power of integral p is what there? 1 ಇಂಟಿಗ್ರೇಷನ್ ಏನು? ಇಲ್ಲ ಕಣಮ್ಮ, ಇದು ಯಾವ್ದೋ ಒಳ್ಳೆ ಸ್ಟ್ರಾಂಗ್ ಬ್ರ್ಯಾಂಡ್ ಇದೆ ಅನ್ಸುತ್ತೆ ಇದು. ಓಕೆನಾ? e ಪವರ್ x ಆಗುತ್ತೆ. ಈಗ ಸೊಲ್ಯೂಷನ್ ಏನಾಗುತ್ತೆ? y ಇಂಟು e ಪವರ್ x ಇಸ್ ಈಕ್ವಲ್ ಟು y into e power x is equal to integration of q. q is what? 1 into e power x plus c ಆಗುತ್ತೆ. So that will be y e power x is equal to e power x integration again e power x ಇದೆ, ಈ ತರ ಇದೆ, ಲಾಗ್ ಎಲ್ಲ ಇದಾವೆ, ತೊಂದ್ರೆ ಇಲ್ಲ. ಆಪ್ಷನ್ ಬಿ. ಹೆಂಗಮ್ಮ? ಹೇಳಮ್ಮ, ಯಾವುದು? ಐತೆ. ಇಲ್ಲ ಅಂದ್ರೆ ಅವಳು ಹೇಳ್ತಾ ಇರೋದು ಇಟ್ ಇಸ್ ಆಕ್ಚುಲಿ ಕರೆಕ್ಟ್. ನಾನು ಮುಂಚೆ ಹೇಳಿದೆ ಸಪರೇಷನ್ ಆಫ್ ವೇರಿಯೇಬಲ್ಸ್ ಈಸಿ ಆಗುತ್ತೆ. ಓಕೆನಾ? ಸಿ ಇಸ್ ಆಕ್ಚುಲಿ ರೈಟ್. dy by dx is equal to 1 minus y ಆಗುತ್ತೆ. ಕ್ಲಿಯರಾ? ಸಪರೇಟ್ ಆಗೋಯ್ತಲ್ಲ ವೇರಿಯೇಬಲ್ಸ್, ಇಲ್ಲೇ ಸಪರೇಟ್ ಆಗೋಯ್ತಲ್ಲ. ಇಷ್ಟನ್ನೆಲ್ಲ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಲ್ಲೆಲ್ಲ ಬಡ್ದಾಡೋದಕ್ಕಿಂತ ನೀಟಾಗಿ ಅಲ್ಲಿ ಶಾರ್ಟ್ ಕಟ್ ಇದೆಯಲ್ಲ. ಸೊ ನಾವು ಏನಾಗುತ್ತಿದ್ದು 1 by 1 minus y dy is equal to dx ಆಗುತ್ತೆ. ಆನ್ ಇಂಟಿಗ್ರೇಷನ್ 1 by y ಏನಾಗುತ್ತೆ? log of 1 minus y ಮೈನಸ್ ಆಗುತ್ತೆ, ಬಿಕಾಸ್ ದ ಕೋಎಫಿಷಿಯಂಟ್ ಆಫ್ y is -1. ಓಕೆನಾ? ಮೈನಸ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಇದೇನಾಗುತ್ತೆ? x ಪ್ಲಸ್ ಸಿ ಆಗುತ್ತೆ. ಇದನ್ನ ಈ ಕಡೆ ಬಂದ್ರೆ ಏನಾಗುತ್ತೆ? ಅವಾಗ ಲಾಗ್ ಆಫ್ 1 by 1 minus y is equal to x plus ಸಿ ಆಗುತ್ತೆ. ಬಟ್ ಅವಳದು ಅಪ್ರೋಚ್ ಕರೆಕ್ಟ್ ಆಗಿತ್ತು, ಬಟ್ ಆನ್ಸರ್ ರಾಂಗ್ ಇದೆ. ಓಕೆನಾ? ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್ ಅನ್ನೋ ತರ. ಓಕೆನಾ? ಏನ್ ಮೈನಸ್ ಇಲ್ಲ. ಓಕೆ, ಆಪ್ಷನ್ ಎ ಇಸ್ ಕರೆಕ್ಟ್. ಕ್ಲಿಯರಾ? ಹಂಗೂ ಮಾಡ್ಬೋದು. ಅಲ್ಲೂ ಏನಾಗುತ್ತೆ ಗೊತ್ತಾ? ನೀವು e ಪವರ್ x ನ ಈ ಕಡೆ ತಗೊಂತೀರಾ, e ಪವರ್ x ನ ಈ ಕಡೆ ಬಟ್ ಸಮ್ವೇರ್ ವಿ ಮೇಡ್ ಎ ಮಿಸ್ಟೇಕ್.
ಏನ್ ಮಿಸ್ಟೇಕ್ ಆಗಿದೆ? ಎಕ್ಸ್ ಬರ್ಬೇಕಲ್ಲ. ಇಲ್ಲಿ ಸೊಲ್ಯೂಷನ್ ಕರೆಕ್ಟ್ ಆಗಿದ್ಯಾ? 1 ಇಂಟು ಅಲ್ಲ, ಇಂಟಿಗ್ರೇಷನ್ ಆಫ್ e ಪವರ್ x ಅಲ್ವಾ? ಅಲ್ಲ ಬರುತ್ತೆ. ಈಗ ಏನ್ ಗೊತ್ತಾ, ಇಲ್ಲಿ y-1 e ಪವರ್ x ಆಗುತ್ತಲ್ವೇನಪ್ಪ, ಇಸ್ ಈಕ್ವಲ್ ಟು ಸಿ ಆಗುತ್ತೆ. ನೌ ಯು ಕ್ಯಾನ್ ಟೇಕ್ ಏನದು, ಏನಂತಾರೆ, ಲಾಗ್ ಆನ್ ಬೋತ್ ಸೈಡ್ಸ್ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಈ ರಿಸಲ್ಟ್ ಬರುತ್ತೆ. ಬೆಟರ್ ಗೋ ವಿತ್ ದಿಸ್ ವೇ. ಓಕೆನಾ? ತುಂಬಾ ಸಿಂಪಲ್ ಇದೆ. ಓಕೆನಾ? ದಿಸ್ ಮೆಥಡ್ ಈಸ್ ನಾಟ್ ಅಪ್ರಾಪ್ರಿಯೇಟ್, ನಾಟ್ ಕರೆಕ್ಟ್ ಅಂತ ಹೇಳಕ್ ಬರಲ್ಲ, ನಾಟ್ ಅಪ್ರಾಪ್ರಿಯೇಟ್ ಈ ಸ್ಟೇಜ್ ಅಲ್ಲಿ. ಓಕೆನಾ? ಅಂದ್ರೆ ಇದನ್ನ ಲೀನಿಯರ್ ಅಲ್ಲೂ ಮಾಡ್ಬೋದು, ಸಪರೇಷನ್ ಆಫ್ ವೇರಿಯಬಲ್ಸ್ ಅಲ್ಲೂ ಮಾಡ್ಬೋದು, ನಿನ್ನ ಇಷ್ಟ. ಬೇಗ ಯಾವ್ದು ಆನ್ಸರ್ ಬರುತ್ತೋ ಅದ್ರಲ್ಲಿ ಮಾಡ್ಕೊಂಡು ಹೋಗೋದ. ಸೊ ನಾವು ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಸೊ ಯಾವ್ದನ್ನ ಡಿವೈಡ್ ಮಾಡಬೇಕು, ವಾಟ್ ಇಸ್ ಪಿ ಇಂಟಿಗ್ರೇಟಿಂಗ್ ಅಂತಂದ್ರೆ ಪಿ ಮಾತ್ರ ಬೇಕು. ವಾಟ್ ಇಸ್ ಪಿ ಹಿಯರ್? 2/x. ಡೈರೆಕ್ಟ್ ಆಗಿ ಹೇಳಿ ನೋಡೋಣ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇ ಟು ದಿ ಪವರ್ ಆಫ್, ಇದು ಪಿ ಅಂದ್ರೆ ಇ ಟು ದಿ ಪವರ್ ಏನಾಗುತ್ತೆ, ಇದು 2 ಆಚೆ ಬರುತ್ತೆ, ಲಾಗ್ ಎಕ್ಸ್ ಆಗುತ್ತೆ, ವಿಚ್ ಇಸ್ ಇದು 2 ಇಲ್ಲಿಗೆ ಬರುತ್ತೆ, ಅದು ಲಾಗ್ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಅವಾಗ ಏನು ಟೋಟಲ್ ಆನ್ಸರ್ ಏನಾಗುತ್ತೆ? x² ಆಗುತ್ತೆ. ಆಪ್ಷನ್ ಡಿ. ನೋಡಿ ಎಷ್ಟು ಈಸಿ ಕ್ವಶನ್ಸ್ ಗಳಿದಾವೆ. ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ಡಿಗ್ರಿ ಇಸ್ 1 ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಇಲ್ಲಿ ಫ್ರಾಕ್ಷನ್ ಏನು ಇಲ್ಲ. ಓಕೆನಾ? ನಾರ್ಮಲ್ ಪಾಸಿಟಿವ್ ಇಂಟಿಜರ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಮೋರ್ ಓವರ್ ಇದು ವ್ಯಾಲಿಡ್ ಕೂಡ ಆಗಲ್ಲ, ಯಾಕಂದ್ರೆ ಡಿಗ್ರಿ ಕೇಳ್ತಿರೋದ್ರಿಂದ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಇಟ್ ಈಸ್ ನಾಟ್ ಇನ್ಸೈಡ್ ದಿಸ್ ರೂಟ್ ಸ್ಕ್ವೇರ್ ಇನ್ಸೈಡ್ ಅಲ್ಲಿ ಏನು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಇಲ್ಲ. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಇರೋದು ಆ ಕಡೆ ಇರೋದ್ರಿಂದ ಇದ್ರದೇ ಪವರ್ 1 ಆಗಿರೋದ್ರಿಂದ, ಸೊ ದ ಡಿಗ್ರಿ ಇಸ್ ಆಲ್ವೇಸ್ ವಾಟ್? ಇಟ್ ಈಸ್ 1. ಕ್ಲಿಯರ್ ಆಯ್ತಾ ಇದು? ನೌ ದ ಡಿಗ್ರಿ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ ವಾಟ್? ಸಾರಿ, ಡಿಗ್ರಿ ಅಂಡ್ ಆರ್ಡರ್ ಎರಡು ಕೇಳಿದಲ್ವಾ? ಡಿಗ್ರಿ ಅಂಡ್ ಆರ್ಡರ್ ಈಸ್ ವಾಟ್? ಫಸ್ಟ್ ವಾಟ್ ಈಸ್ ದ ಆರ್ಡರ್? ಆರ್ಡರ್ ಈಸ್ 2. ಆರ್ಡರ್ ಅನ್ನೋದು ನೋಡು, ಇಟೌನ್ ಆಪೋ. ಡಿಗ್ರಿ ಅಂಡ್ ಆರ್ಡರ್ ಕೇಳಿದಾನೆ, ಹುಷಾರಾಗಿರಿ. ಆರ್ಡರ್ ಅಂಡ್ ಡಿಗ್ರಿ ಅಲ್ಲ. ನೋಡಿ ಎಷ್ಟು ನೀಟಾಗಿ ಕೇಳಿದಾನೆ. ಆರ್ಡರ್ ಅಂಡ್ ಡಿಗ್ರಿ ಅಲ್ಲ, ಡಿಗ್ರಿ ಅಂಡ್ ಆರ್ಡರ್. ಫಸ್ಟ್ ಅಂದ್ರೆ ಆರ್ಡರ್ ಎಷ್ಟು? 2 ಅಂದ್ರೆ ಎರಡನೇ ನಂಬರ್ 2 ಇರ್ಬೇಕು. ಅಂದ್ರೆ ಆಪ್ಷನ್ ಎ ಡಿಸ್ಕಾರ್ಡ್ ಆಯ್ತು, ಆಪ್ಷನ್ ಡಿ ಡಿಸ್ಕಾರ್ಡ್ ಆಯ್ತು. ಓಕೆನಾ? ಎರಡನೇ ನಂಬರ್ 2 ಇರ್ಬೇಕು. ಡಿಗ್ರಿ ಎಷ್ಟಾಗುತ್ತೆ ನೋಡು. ಇದು ಏನ್ ಗೊತ್ತಾ, ಇದು ಕ್ಯೂಬ್ ರೂಟ್ ಅಂತ. ಕ್ಯೂಬ್ ರೂಟ್ ಅಂದ್ರೆ ಹೋಲ್ ಪವರ್ 1/3 ಅಂದ್ರೆ ಡಿನಾಮಿನೇಟರ್ 3 ಬರುತ್ತೆ. ರೈಸ್ ದ ಪವರ್ 3 ಆನ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ, ಇದು ಪವರ್ ಏನಾಗುತ್ತೆ? d²y/dx² ಹೋಲ್ ಕ್ಯೂಬ್ ಆಗುತ್ತೆ. ಇಲ್ಲಿ 1+dy/dx ಹೋಲ್ ಸ್ಕ್ವೇರ್ ಆಗುತ್ತೆ. ಹಂಗಾಗಿ ಡಿಗ್ರಿ ಬಂದ್ಬಿಟ್ಟು ಏನಾಗುತ್ತೆ? 3 ಆಗುತ್ತೆ. ಆಪ್ಷನ್ ಬಿ ಆಗುತ್ತೆ. ರಾಡಿಕಲ್ ಫ್ರೀ ಮಾಡ್ಕೋಬೇಕು, ಹುಷಾರಾಗಿದೆ. ಓಕೆ? ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ರೆಪ್ರೆಸೆಂಟ್ಸ್ ವಾಟ್ ಅಂತ ಇದೆ. ಮಾಡಿ. ಸಪ್ರೆಷನ್ ಆಫ್ ವೇರಿಯಬಲ್ ಮಾಡಿ. ಲೀನಿಯರ್ ಹೋಗ್ಬೇಡಿ. ಲೀನಿಯರ್ ಅಂದ್ರೆ ಅದು ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಲೀನಿಯರ್ ತರ ಮಾಡ್ಬೇಕು ಅಂತ, ಅದೇನೋ ಆಗುತ್ತಲ್ಲ, ಕುದಿತಾ ಇರುತ್ತೆ ರಕ್ತ, ನುಗ್ಗೋನಂತ ಹೊಳ್ತೀರಾ. ಬಟ್ ನೀವು ಏನ್ ಮಾಡಿ, ಸಪ್ರೆಷನ್ ಆಫ್ ವೇರಿಯಬಲ್ ಅಲ್ಲೇ ಮಾಡ್ಕೋಬಹುದು. ಸಪ್ರೆಷನ್ ಆಫ್ ವೇರಿಯಬಲ್ ಮಾಡಿದಿನ y ಆ ಕಡೆ ಕಳಿಸ್ಕೊಳ್ಳಿ, ಏನಾಗುತ್ತೆ? x/dy/dx ಇಸ್ ಈಕ್ವಲ್ ಟು y+3 ಆಗುತ್ತೆ. ಸಪ್ರೆಸ್ ಮಾಡಿ. ಈಗ y+3 ಈ ಕಡೆ ತಗೊಂಬನ್ನಿ. ಅಂದ್ರೆ 1/y+3 ಇಂಟು dy ಇಸ್ ಈಕ್ವಲ್ ಟು 1/x ಇಂಟು dx ಆಗುತ್ತೆ. ಆನ್ ಇಂಟಿಗ್ರೇಷನ್ ಇದೇನಾಗುತ್ತೆ, ಇದು ಲಾಗ್ ಆಫ್ y+3 ಇಸ್ ಈಕ್ವಲ್ ಟು ಲಾಗ್ x ಪ್ಲಸ್ ಸಿ ನಾದ್ರೂ ತಗೋ, ಲಾಗ್ ಸಿ ಆದ್ರೂ ತಗೋ. ಬೆಟರ್ ಟು ಮೇಕ್ ಸಿಂಪ್ಲಿಫಿಕೇಶನ್ಸ್ ಈಸಿಯರ್, ನಾವು ಲಾಗ್ ಸಿ ಅಂತ ತಗೊಂತೀವಿ. ಸೊ ಅವಾಗ ಏನಾಗುತ್ತೆ ನಮಗೆ ಫೈನಲಿ y+3 ಇಸ್ ಈಕ್ವಲ್ ಟು x ಇಂಟು ಸಿ ಆಗುತ್ತೆ. ನೋಡು, ಇದನ್ನ ನೀವು ಅಬ್ಸರ್ವ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ನೋಡಿದ ತಕ್ಷಣ ನೋಡು, ಇಟ್ ಇಸ್ ಅ ಸ್ಟ್ರೈಟ್ ಲೈನ್ ಅಂತ ಗೊತ್ತಾಗುತ್ತೆ. ಹೆಂಗ್ ಸ್ಟ್ರೈಟ್ ಲೈನ್ ಅಂತ ಗೊತ್ತಾಗುತ್ತೆ ನೋಡು. ಯಾವತ್ತೇ ಆಗ್ಲಿ ಒಂದು ಈಕ್ವೇಶನ್ ಇದ್ದು x ಇದ್ದು y ಇದ್ದು, ಅಥವಾ x ಒಂದೇ ಇದ್ರು ತೊಂದರೆ ಇಲ್ಲ. ಪವರ್ ಏನಾದ್ರು 1 1 ಇತ್ತು ಅಂತಂದ್ರೆ x ಗೂ ಹೈಯೆಸ್ಟ್ ಪವರ್ 1,
ವೈಗೂ ಹೈಯೆಸ್ಟ್ ಪವರ್ 1 ಇತ್ತು ಅಂತಂದ್ರೆ ಅದು ಸ್ಟ್ರೈಟ್ ಲೈನ್ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಎಕ್ಸ್ ಪವರ್ ಏನಿದೆ, ಇಲ್ಲಿ 1 ಇದೆ, ಇಲ್ಲೂ ಕೂಡ 1 ಇದೆ, ಹಂಗಾಗಿ ಸ್ಟ್ರೈಟ್ ಲೈನ್. ಯಾಕಂತಂದ್ರೆ ನಿಮ್ಗೆ ಸರ್ಕಲ್ಸ್ ಆಗಕ್ ಚಾನ್ಸ್ ಇಲ್ಲ. ಸರ್ಕಲ್ ಈಕ್ವೇಶನ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಇರಬೇಕು, ವೈ ಸ್ಕ್ವೇರ್ ಇರಬೇಕು, ಹೌದಲ್ವಾ? ಎಲಿಪ್ಸ್ ಅಲ್ಲೂ ಎಕ್ಸ್ ಸ್ಕ್ವೇರ್ ಇರಬೇಕು, ವೈ ಸ್ಕ್ವೇರ್ ಇರಬೇಕು. ಪ್ಯಾರಾಬೋಲಾದಲ್ಲಿ ಒಂದು ಸ್ಕ್ವೇರ್ ಇರುತ್ತೆ, ಇನ್ನೊಂದು 1 ಇರುತ್ತೆ. ನೋಡಿ ಪ್ಯಾರಾಬೋಲಾ ಅಂತ ಹೆಂಗ್ ಗೊತ್ತಾಗುತ್ತೆ ಗೊತ್ತಾ? ನೋಡಿ ಹಿಂಗ್ ಕೊಡ್ತಾನೆ, ವೈ ಸ್ಕ್ವೇರ್ ಮೈನಸ್ 2 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಅಂತ ಕೊಡ್ತಾನೆ. ಏನಿದು ಅಂತ ಕೇಳ್ತಾನೆ, ಹೇಳ್ಬೇಕು ಪ್ಯಾರಾಬೋಲಾ ಅಂತ. ಹೆಂಗ್ ಗೊತ್ತಾಗುತ್ತೆ ಸರ್? ನೋಡಕ್ಕೆ ಒಂದಕ್ಕೆ ಸ್ಕ್ವೇರ್ ಇರುತ್ತೆ, ಇನ್ನೊಂದಕ್ಕೆ ಲೀನಿಯರ್ ಇರುತ್ತೆ, ಒಂದಕ್ಕೆ ಒಂದಿರುತ್ತೆ, ಒಂದಕ್ಕೆ 2 ಇರುತ್ತೆ. ಅಂದ್ರೆ ಏನದು? ಪ್ಯಾರಾಬೋಲಾ. ತಲೆಯಲ್ಲಿ ಇರ್ಲಿ, ಓಕೆನಾ? ಸೊ ಹಂಗಾಗಿ ದ ಆನ್ಸರ್ ಇಸ್ ಸ್ಟ್ರೈಟ್ ಲೈನ್ಸ್. ನೋಡಿ ಬರ್ರಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಲ್ಲಿ ಆಟ ಆಡಿದ್ದಾನೆ, ಓಕೆನಾ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೇಳಿದಾನೆ, ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಳಿ. ಹೌ ಟು ಕನ್ವರ್ಟ್? ಡಿವೈಡ್ ಬೈ ಎಕ್ಸ್ ಅಂದ್ರೆ ದಿಸ್ ಎಕ್ಸ್ ನ ಡಿವೈಡ್ ಮಾಡ್ಕೊಳ್ಳಿ, ಓಕೆನಾ? ಯಾಕಮ್ಮ? ಓಕೆನಾ? ಡಿವೈಡ್ ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1 upon x ಪ್ಲಸ್ ವೈ ಬೈ ಎಕ್ಸ್. ಈ ವೈ ಬೈ ಎಕ್ಸ್ ನ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ನ ಕಾಮನ್ ತೆಗೆದ್ರೆ 1 ಮೈನಸ್ 1 ಬೈ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 1 upon x ಆಗುತ್ತೆ. ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಬಂತಲ್ವಾ? ಈ ವೈ ಬೈ ಎಕ್ಸ್ ನ ಆ ಕಡೆ ತಗೊಂಡೋದೆ, ಎರಡರಲ್ಲೂ ಇಲ್ಲೂ ವೈ ಕಾಮನ್ ಇತ್ತು, ವೈ ನ ಕಾಮನ್ ತೆಗೆದಿದ್ದೀನಿ. ಇಲ್ಲೇ ನೋಡಿ, ಇಲ್ಲ 1, ಇದು ಆ ಕಡೆ ಹೋದ್ರೆ ಮೈನಸ್ ಬಂದಿರುತ್ತೆ, ಇಲ್ಲೇ 1 ಬೈ ಎಕ್ಸ್ ಉಳಿದಿದೆ ಇಂಟು ವೈ. ಕ್ಲಿಯರ್ ಅಲ್ವಾ? ಸಿಂಪ್ಲಿಫಿಕೇಶನ್ಸ್ ನ ಬೇಗ ಬೇಗ ಮಾಡ್ಕೊಂಡಷ್ಟು ನಿಮ್ಗೆ ಒಳ್ಳೇದು. ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾ ಇ ಪವರ್ ಪಿ ಡಿ ಎಕ್ಸ್, ಇ ಟು ದಿ ಪವರ್ ಆಫ್ ಇಂಟಿಗ್ರಲ್ ಪಿ. ಸೊ ದಿಸ್ ಇಸ್ ಯುವರ್ ಪಿ, ರೈಟ್? ದಿಸ್ ವಿಲ್ ಬಿ ಯುವರ್ ಪಿ. ಸೊ ಇಂಟಿಗ್ರೇಷನ್ ಆಫ್ 1 is what? ಎಕ್ಸ್ ಮೈನಸ್ ಲಾಗ್ ಎಕ್ಸ್. ಇದೆಲ್ಲೋ ಆಪ್ಷನ್ ಇದೆಯಾ? ಇಲ್ಲ, ತೊಂದರೆ ಇಲ್ಲ. ಸ್ಪ್ಲಿಟ್ ಮಾಡ್ಕೊಳ್ಳಿ. ಇ ಪವರ್ ಎಕ್ಸ್ ಇಂಟು ಇ ಪವರ್ ಮೈನಸ್ log x, which is equal to e power x into e power log of x power minus 1. Now e ಮತ್ತೆ log cancel ಆಗ್ತದೆ. e power x into x power inverse ಅಂದ್ರೆ 1 by x. That is e power x by x ಆಗುತ್ತೆ. So option C is correct. ಹಾ 5 ಜನ ಆದ್ರೀಗ. ಹಾ, ಜಲ್ಲಿಕಲ್ ಹೊರಕ್ಕೆ ವೇಕೆನ್ಸಿ ಇದಾವಂತ ನೋಡ್ರಿ, 5 ಜನ, ಒಂದೊಂದ್ ಲೋಡಿಗೆ ಒಬ್ಬೊಬ್ರು. ಹಾ, ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಇದಾವೆ, ಓಕೆನಾ? ಈಗ ಪ್ರಾಬ್ಲಮ್ ಏನ್ ಗೊತ್ತಾ? ಪ್ರಾಬ್ಲಮ್ ವೆರಿ ಗುಡ್ ಕಣಮ್ಮ. ಈಗ ಸರ್ ಇದನ್ನ ನಾವು ಡಿ ವೈ ಬೈ ಡಿ ಎಕ್ಸ್ ತರ ಕನ್ವರ್ಟ್ ಮಾಡ್ಬೇಕಾ, ಡಿ ಎಕ್ಸ್ ಬೈ ಡಿ ವೈ ತರ ಕನ್ವರ್ಟ್ ಮಾಡ್ಬೇಕಾ ಅಂತ ಪ್ರಾಬ್ಲಮ್ ಡೌಟ್ ಶುರು ಆಗುತ್ತೆ. ಅದನ್ನ ಕಂಡುಹಿಡಿಯೋದು ಹೆಂಗೆ ಅಂತ ಅಂದ್ರೆ ಹೇಳ್ತೀನಿ ಕೇಳಿ. ಡಿ ಎಕ್ಸ್ ಬೈ ಡಿ ವೈ, ಡಿ ವೈ ಬೈ ಡಿ ಎಕ್ಸ್. ಯಾಕೆ ಡಿ ವೈ ನ ಹಿಂಗ್ ಡಿ ಎಕ್ಸ್ ನ ಹಿಂಗ್ ಡಿವೈಡ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಬರುತ್ತಲ್ಲ. ನೀವು ಡಿ ಎಕ್ಸ್ ನ ಡಿ ವೈ ನ ಯಾವ ಕಡೆ ಶಿಫ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದು ಫಾರ್ಮ್ ಆಗುತ್ತೆ ಡಿಫರೆನ್ಷಿಯಲ್ ಈಕ್ವೇಶನ್. ಬಟ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೋದಿಲ್ಲ ಅದು, ಓಕೆನಾ? ಎಲ್ಲಾ ತರನು ಮಾಡಕ್ಕಾಗಲ್ಲ. ನೀನ್ ಹೆಂಗ್ ಹುಡುಕ್ಬೇಕು ಅಂತ ಅಂದ್ರೆ ನೋಡ್ತಾ ಹೋಗ್ಬೇಕು. ಡಿ ವೈ ಬೈ ಡಿ ಎಕ್ಸ್ ಅನ್ನ ಮಾಡು, ಏನನ್ನ ಮಾಡು. ಫಸ್ಟ್ ಇದರಲ್ಲಿ ಎಕ್ಸ್ ಮತ್ತೆ ವೈಗಳನ್ನ ನೋಡ್ಬೇಕು. ವೈ ಅನ್ನೋದು ಎಷ್ಟು ಕಡೆ ಇದೆ? ಇಲ್ಲಿ ವೈ ಸ್ಕ್ವೇರ್ ಇದೆ, ಇನ್ನೂ ಒಂದ್ ಕಡೆ ಇದೆ ವೈ. ವೈ ಅನ್ನೋದು ನಿಮ್ಗೆ ಟೋಟಲ್ ಎಷ್ಟು ಕಡೆ ಇದೆ? 2 ಕಡೆ ಇದೆ, ಓಕೆನಾ? ಎಕ್ಸ್ ಅನ್ನೋದು ಎಷ್ಟು ಕಡೆ ಇದೆ? 1 ಕಡೆ ಇದೆ, ಅದ್ರದ್ದು ಪವರ್ 1 ಇರಬೇಕು. ಅಂತರ ಇದ್ರೆ ಎಕ್ಸ್ ಒಂದೇ ಕಡೆ ಇದ್ದು ಅದ್ರ ಪವರ್ 1 ಇದೆ ಅಂತ ಅಂದ್ರೆ ನೀವು ಡಿ ಎಕ್ಸ್ ಬೈ ಡಿ ವೈ ತರ ಮಾಡ್ಬೇಕು ಅಂತ. ವೈ ಏನಾದ್ರೂ ಒಂದೇ ಕಡೆ ಇದ್ದು ಪವರ್ 1 ಇತ್ತು ಅಂತ ಅಂದ್ರೆ ಡಿ ವೈ ಬೈ ಡಿ ಎಕ್ಸ್ ಮಾಡ್ಬೇಕು ಅಂತ ಲಾಜಿಕ್, ಓಕೆನಾ? ಈಗ ಏನಾಗುತ್ತೆ, ಯಾಕಂತಂದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ನಿಮಗೆ ಸೆಕೆಂಡ್ ಡಿಫರೆನ್ಷಿಯಲ್ ಈಕ್ವೇಶನ್ ಏನಿರೋ ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಎಕ್ಸ್ ಅಂತ ಇತ್ತು, ಇಸ್ ಈಕ್ವಲ್ ಟು ಕ್ಯೂ ಅಂತ ಇತ್ತು. ಪಿ ಮತ್ತೆ ಕ್ಯೂ ಫಂಕ್ಷನ್ಸ್ ಆಫ್ ವೈ ಅಂತ ಹೇಳ್ತಿದ್ರಿ. ಅಂದ್ರೆ ಇಲ್ಲಿ ಎಕ್ಸ್ ಅನ್ನೋದು ಒಂದೇ ಕಡೆ ಇರಬೇಕು, ಪವರ್ ಕೂಡ 1 ಇರಬೇಕು ಅಂತ, ಹಂಗೆ ಇದೆ. ಸೊ ಹಂಗಾಗಿ ಕಾನ್ಸ್ಟೆಂಟ್ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಕಾನ್ಸ್ಟೆಂಟ್ ಏನ್ ವೇರಿ ಪ್ರಾಬ್ಲಮ್ ಕೊಡಲ್ಲ. ಈಗ ಏನಾಗುತ್ತೆ, ಡಿ ವೈ ನ ಈ ಕಡೆ ತಗೊಂಡೋಗಿ, ಅವಾಗ ಏನಾಗುತ್ತೆ 2x ಪ್ಲಸ್ 3y ಸ್ಕ್ವೇರ್ ಇಸ್ ಈಕ್ವಲ್ ಟು y ಇಂಟು ಡಿ ಎಕ್ಸ್ ಬೈ ಡಿ ವೈ. ಸೊ ನೆಕ್ಸ್ಟ್ ಏನ್ ಮಾಡಿ,
2x ಈ ಕಡೆ ತಗೊಂಡೋಗಿ ಅವಾಗ ಏನಾಗುತ್ತೆ ಡಿ ವೈ ಡಿ ಎಕ್ಸ್ ಬೈ ಡಿ ವೈ ಏನಾಗುತ್ತೆ -2x ಇಸ್ ಈಕ್ವಲ್ ಟು y ಇಸ್ ವಾಟ್ 3y². y ನ ಡಿವೈಡ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ dx ಬೈ dy -2 ಬೈ yx ಇಸ್ ಈಕ್ವಲ್ ಟು y ಡಿವೈಡ್ ಮಾಡಿದ್ರೆ ಏನಾಗುತ್ತೆ 3y ಆಗುತ್ತೆ. ಸೊ ದಿಸ್ ಇಸ್ ದ required differential equation. Now what is your p value? -2 by y. So your p will be -2 upon y. So what is the integrating factor? So integrating factor is equal to e to the power of -2 log y ಆಗುತ್ತೆ. Integrating of 1 by y is this one. ಇದೇನಾಗುತ್ತೆ e power log of y power -2 which is 1 by y². ಮೈನಸ್ ಇಲ್ಲ ಇಟ್ ಈಸ್ d 1 by y². ಯಾಕಂದ್ರೆ ಮೈನಸ್ ಇದ್ದು ಕೆಳಗಡೆ ಬರುತ್ತೆ ಅಷ್ಟೇ, ಅದೇನು ಪ್ರಾಮುಖ್ಯತೆ ಬರಲ್ಲ. ಅರ್ಥ ಆಯ್ತಲ್ವಾ ಇದು? ದ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕೇಳಿದಾನೆ. ಸೊ ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕೇಳ್ತಾನೆ. ಇದು ಆಕ್ಚುಯಲ್ ಆಗಿ ಒಂದ್ ಕಡೆಯಿಂದ ನೋಡಕ್ ಹೋದ್ರೆ ಡಿಲಿಟೆಡ್ ಸಿಲೆಬಸ್ ಇದು. ಫಾರ್ಮೇಶನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಬರುತ್ತೆ, ಬಟ್ ಆದ್ರೂನು ಕೇಳೋ ಚಾನ್ಸಸ್ ಇರ್ಬೋದು. ಬೇಕಾದ್ರೆ ಆರ್ಡರ್ ಅಂತ ಕೇಳುತ್ತಿರೋದ್ರಿಂದ ನಾವು ಫಾರ್ಮೇಶನ್ ಇನ್ಕ್ಲೂಡ್ ಅದಕ್ಕೇನೆ ಗೊತ್ತಿರ್ಬೇಕು ಸ್ವಲ್ಪ. ನಾನೇಂತ ಹೇಳಿದೀನಿ, ನಿಮ್ಗೆ C1 C2 ಎಷ್ಟಾದ್ರೂ ಇರ್ಲಿ, ಕಾನ್ಸ್ಟೆಂಟ್ ಎಲ್ಲ ಒಂದ್ ಕಡೆ ತಗೊಂಡು ಒಂದು ಸಿ ಅಂತ ಬರಿಬಹುದು ಅಂತ ಹೇಳಿದೀನಿ, ಹೌದಲ್ವಾ? ಅದೇ ಲಾಜಿಕ್ ನ ಇಲ್ಲಿ ವರ್ಕ್ ಮಾಡ್ಬೇಕು. ಅಂದ್ರೆ ಸರ್ C1 C2 C3 C4 ಇದೆ ಸರ್ ಅಂತಂದ್ರೆ ಇಟ್ ಇಸ್ ಅ ಫೋರ್ತ್ ಆರ್ಡರ್ ಡಿಫರೆನ್ಷಿಯಲ್, ಫೋರ್ತ್ ಆರ್ಡರ್ ಅಂತ ಅನ್ನಕ್ ಬರಲ್ಲ. ಓಕೆನಾ? ಇದನ್ನ ಹೆಂಗ್ ಮಾಡ್ಬೇಕಂತ ಅಂದ್ರೆ ನೋಡಿ, ನಿಮ್ಗೆ ಎಷ್ಟು ಸಿಂಪ್ಲಿಫಿಕೇಶನ್ ಪಾಸಿಬಲ್ ಇದೆ, ಎಷ್ಟು ಸಿಂಪ್ಲಿಫಿಕೇಶನ್ ಪಾಸಿಬಲ್ ಇದ್ದು ಕಾನ್ಸ್ಟೆಂಟ್ ನೆಲ್ಲ ಒಂದ್ ಕಡೆ ಟರ್ಮಿಗೆ ತಗೊಂಡ್ಬರಕ್ ಆಗುತ್ತೆ ಅಷ್ಟನ್ನು ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈಗ ನಾನು ಮಾಡ್ಕೊಂತ ಹೋಗ್ತೀನಿ. ಇಟ್ಸ್ ಆಲ್ ಅಬೌಟ್ ದ ಸಿಂಪ್ಲಿಫಿಕೇಶನ್. ನೋಡಿ ಈಗ ಅದನ್ನ ಏನ್ ಬರಿತೀನಿ ಅಂದ್ರೆ C1 ಇದೆಯಾ, e to the power of C2 plus x ನಾನು ಹಿಂಗ್ ಬರಿಬೋದಾ? e to the power of C2 into e to the power of x ಅಂತ ಬರಿಬೋದಾ? Can I write like this? Yes. In the next term, so I can write like this: C3 into e to the power of C4 into e to the power of x ಅಂತ ಬರಿಬೋದಾ? ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಅಂದ್ರೆ I can say this, the whole thing is a constant. C1 e power C2 is a constant. C2 C3 e power 4 is a constant. ಆ ಜಾಗದಲ್ಲಿ ನಾನೀಗ ಏನ್ ಬರೀತೀನಿ ಅಂದ್ರೆ ನೋಡಿ, ಈಗ y is equal to some k into e power x plus I say some k1 ಅಂತ ಅನ್ಕೊಂತೀನಿ, ಈ ಜಾಗದಲ್ಲಿ k2 ಅಂತ ಅನ್ಕೊಂತೀನಿ, e power x ಅಂತ ಬರಿಬೋದಾ? ಈಗ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಆಯ್ತು ಇಲ್ಲಿ? 2. ಹಂಗಂತ 2 ಅಂತ ಅಲ್ಲ, ಇನ್ನೂ ರೆಡ್ಯೂಸ್ ಮಾಡ್ಬೋದು ನಾನು ಅದನ್ನ. ಹೆಂಗೆ ಸರ್ ಅಂತ ಅಂದ್ರೆ ಐ ವಾಂಟ್ ಟು ಟೇಕ್ e power x ಕಾಮನ್. e power x ನ ಕಾಮನ್ ತೆಗಿಬೋದಲ್ಲ, ಅವಾಗ ಏನ್ ಬರುತ್ತೆ? k1 plus k2 ಬರುತ್ತೆ ಇಂಟು e power x ಬರುತ್ತೆ. ನೌ ಐ ಸೇ ಅಗೈನ್ k1 plus k2 ಜಾಗದಲ್ಲಿ ನಾನು ಇನ್ನೊಂದು ಕಾನ್ಸ್ಟೆಂಟ್ k1 plus k2 ಜಾಗ ಏನೇ ಕಾನ್ಸ್ಟೆಂಟ್ k ಅಂತ ಹಾಕ್ಬೋದು. ಓಕೆನಾ? ಅವಾಗ ಏನಾಗುತ್ತೆ ಫೈನಲ್ ಆನ್ಸರ್ ಅಲ್ಲಿ y is equal to k into e power x ಆಗುತ್ತೆ. ಇದು ನಿಮ್ಮ ರಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್. ಅವನು ಸಿಂಪ್ಲಿಫೈ ಮಾಡಿ ಅದು ಇದು ಮಾಡ್ಬಿಟ್ಟು ಹಿಂಗ್ ಇಟ್ಟಿದ್ದಾನೆ. ರಿಟರ್ನ್ ಅಂತ C1 C2 C3 C4 ಅಂತ ಫೋರ್ತ್ ಅಂತ ಅನ್ನಂಗಿಲ್ಲ. ಈಗ ಇದ್ರಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್, ಇದನ್ನ ಮತ್ತೆ ಏನಾದ್ರು ಸಿಂಪ್ಲಿಫೈ ಮಾಡಕ್ ಆಗುತ್ತಾ ನಿಮ್ ಕೈಲಿ? ಇಟ್ ಕೆನ್ ನೆವರ್ ಫರ್ದರ್ ಸಿಂಪ್ಲಿಫೈಡ್. ಓಕೆನಾ? ಸೊ ಹಂಗಾಗಿ ಇಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇವಾಗ ಫೈನಲ್ ನೋಡ್ಬೇಕು. ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಿದೆ? 1 ಇದೆ. ಹಂಗಾಗಿ ಇಟ್ ಇಸ್ ಎ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್. ನೀವು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಕಾನ್ಸ್ಟೆಂಟ್ಗಳನ್ನೆಲ್ಲ ಒಂದ್ ಕಡೆ ತಗೊಂಡ್ ಗುಡ್ಡೆ ಹಾಕೊಂತ ಬರ್ಬೇಕು. ಗುಡ್ಡೆ ಹಾಕಿರೋದ್ನೆಲ್ಲ ಒಂದ್ ಚೀಲದಲ್ಲಿ ಕಟ್ಬಿಟ್ಟು ಇದೊಂದೇ ಅಂತ ಹೇಳ್ಬೇಕು. ಓಕೆನಾ? ಕೊನೆ ಏನ್ ಬರುತ್ತೋ ನೋಡ್ಬೇಕು, ಎಷ್ಟು ಚೀಲಗಳಿದಾವೆ ಎಷ್ಟು ಗುಡ್ಡೆಗಳಿದಾವೆ ಅಂತ ನೋಡ್ಬೇಕು. ಏನಮ್ಮ ಗುಡ್ಡೆ ಮಾಂಸ ತರ ಅಲ್ಲಮ್ಮ ಇದು. ಲಿಸನ್ ಹಿಯರ್ ಕೇರ್ಫುಲಿ. The general solution of the differential equation is what? ಜನರಲ್ ಸೊಲ್ಯೂಷನ್ ಮಾಡಮ್ಮ ಈಗ. ಈಗ ನೋಡು, ಈಗ ವೇರಿಯಬಲ್ ಸಪರಬಲ್ ಮಾಡ್ತೀರಾ ಅಥವಾ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ತರ ಮಾಡ್ತೀರಾ? ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ತರನೇ ಮಾಡಿ. ಈಗ dy by dx ಮಾಡ್ತೀರಾ dx by dy ಮಾಡ್ತೀರಾ ಹೇಳಿ ನನಗೀಗ. ಮತ್ತೆ ಹೇಳ್ತಿದೀನಿ, x ಮತ್ತೆ y ನೋಡ್ತಾ ಹೋಗಿ, ಯಾವ್ದು ಒಂದೇ ಕಡೆ ಇರ್ಬೇಕು, ಅದ್ರ ಪವರ್ 1 ಇರ್ಬೇಕು. ಯಾವ್ದಿದೆ ಅದು? y ಇದೆ ಅಂತಾರೆ dy by dx ಮಾಡು ಅಂತ.
ಡಿ ಬೈ ಡಿ ಎಕ್ಸ್ ಹೆಂಗ್ ಮಾಡ್ತೀಯಾ? ಇಲ್ಲ ಅಂತ ಅಂದ್ರೆ ಸಪ್ರೆಷನ್ ಆಫ್ ವೇರಿಯಬಲ್ ಮಾಡಂಗಿದೆ ಮಾಡು. ಡಿ ಬೈ ಡಿ ಎಕ್ಸ್ ಅಂತ ನೋಡಿ ಇಲ್ಲೊಂದು ಡಿ ಎಕ್ಸ್ ಇದೆ. ಸೊ ಯು ಜಸ್ಟ್ ಡಿವೈಡ್ ದ ಹೋಲ್ ಈಕ್ವೇಶನ್ ವಿತ್ ಡಿ ಎಕ್ಸ್ ಅಷ್ಟೇ. ಓಕೆನಾ? ಡಿ ಎಕ್ಸ್ ಮಾಡ್ಬಿಟ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಮೈನಸ್ ಡಿ ಎಕ್ಸ್ ಗೆಟ್ ಕ್ಯಾನ್ಸಲ್ಸ್. ಉಳಿಯೋದೇನು? 2x ಇಂಟು ವೈ is equal to ಈ ಕಡೆ ಏನು ಹೇಳುತ್ತೆ x power 4 cos x. What I did here, so very simple, dx ನ ಡಿವೈಡ್ ಮಾಡಿದ್ದೀನಿ ಅಷ್ಟೇ ಥ್ರೂಟ್ ದ ಈಕ್ವೇಶನ್. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಆಗುತ್ತಲ್ಲ, x ಸ್ಕ್ವೇರ್ ಡಿವೈಡ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, dy ಬೈ dx ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಅದೇ ಮೈನಸ್ 2/x ಪದೇ ಪದೇ ಅದೇ ಬರ್ತಿದೆ ಅಲ್ವಾ. ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಆಗುತ್ತೆ. ಸೊ ದಿಸ್ ಇಸ್ ಡಿಫರೆಂಟ್. ಇಂಟಿಗ್ರೇಟಿಂಗ್ ಫುಲ್ ಸೊಲ್ಯೂಷನ್ ಕೇಳೋಣ ಅಂತಮ್ಮ, ಇರ್ಲಿ ತೊಂದರೆ ಏನಿಲ್ಲ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡೈರೆಕ್ಟ್ ಆಗಿ ಹೇಳಿ ನೋಡೋಣ. ಈ ಪವರ್ ಮೈನಸ್ ಹಂಗೆ ಇರುತ್ತೆ, ಎಕ್ಸ್ ಸ್ಕ್ವೇರ್ ಡೈರೆಕ್ಟ್ ಆಗಿ ಬರೋದು ಎಕ್ಸ್ ಸ್ಕ್ವೇರ್. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಎಕ್ಸ್ ಸ್ಕ್ವೇರ್. ನೀವು ಮನ್ಸಲ್ಲೇ ಮಾಡ್ಕೋಬೇಕು, ಬೇಗ ಬೇಗ ಹೇಳ್ಬೇಕಷ್ಟೇ. ನಾವು ವಾಟ್ ಇಸ್ ಸೊಲ್ಯೂಷನ್? y into integrating factor. Integrating factor is x square integral q. Q is what? Q is this one, x square into cos power cos x. ಅಂದ್ರೆ x power 4 ಆಗುತ್ತಲ್ವಾ. ತುಂಬಾ ದೊಡ್ಡದಾಯ್ತಲ್ಲ. ಅಯ್ಯವ ಇದು ಎಕ್ಸ್ ಸ್ಕ್ವೇರ್ ಅಲ್ಲವಾ? ಎಕ್ಸ್ ಸ್ಕ್ವೇರ್ ಅಲ್ಲ, ಯಾಕಂದ್ರೆ 1/x². ಅಲ್ಲ, ಇದನ್ನು ಕೂಡ ಇಂಟಿಗ್ರೇಟ್ ಮಾಡ್ಬೋದು. ನನ್ಗೆ ಹೆಂಗ್ ಗೊತ್ತಾಯ್ತು ಹೇಳು? ನಾನು ಅರ್ಥ ಮಾಡ್ಕೊಂಡೆ, ಎಕ್ಸ್ ಪವರ್ 4 ಬರುತ್ತೆ ಇಂಟು ಕಾಸ್ ಎಕ್ಸ್ ಅಂತ ಬಂದ್ರೆ ನೀವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಬೇಕು. ಎಕ್ಸ್ ಪವರ್ 4 ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಅಂದ್ರೆ ನಿಮ್ಗೆ ಒಂದು ಪೇಜ್ ಆಗುತ್ತೆ ಮಾಡಕ್ಕೆ. ಅದಕ್ಕೂ ಕೂಡ ದರ್ ಇಸ್ ಎ ಶಾರ್ಟ್ ಕಟ್, ಬಟ್ ಯು ನಾಟ್ ಸಪೋಸ್ ಟು ಯೂಸ್ ದ ಶಾರ್ಟ್ ಕಟ್ ಅಲ್ವಾ. ಬಟ್ ಅಷ್ಟುದ್ದ ಮಾಡೋದಕ್ಕೆ 1 ಮಾರ್ಕ್ಸ್ ಅಷ್ಟುದ್ದ ಕೊಡ್ತಾನ ಅಂತ ಯೋಚನೆ ಮಾಡ್ಬೇಕು. 5 ಮಾರ್ಕ್ಸ್ ಪ್ರಾಬ್ಲಮ್ ಇದು. ಹಂಗ್ ನೋಡಕ್ ಹೋದ್ರೆ ಅಷ್ಟನ್ನ ಕೊಡಕ್ ಆಗಲ್ಲ. ಅಂದ್ರೆ ಅದ್ ಅರ್ಥ ಮಾಡ್ಕೊ, ಎಲ್ಲೋ ತಪ್ಪು ಮಾಡ್ತಿದೀನಿ ಅಂತ. ಯಾಕೆ ಅವಾಗ ಇಲ್ಲಿ 1/x² ಆಯ್ತು ನೋಡಿ. ಈಗ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಇಲ್ಲಿ 1/x² ಆದ್ರೆ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದಾಗ ಉಳಿಯೋದು ಫೈನಲ್ ಉಳಿಯೋದು ಇಲ್ಲಿ ನೋಡ್ರಪ್ಪ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಕ್ಯೂ ಕಾಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ ಬರುತ್ತೆ ಕಂಡ್ರೋ. y x square is equal to x square ಕ್ಯಾನ್ಸಲ್. ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇಸ್ ವಾಟ್? ಸೈನ್ ಎಕ್ಸ್ ಅಷ್ಟೇ, ಕಾಸ್ ಎಕ್ಸ್ ಅಲ್ಲ. ಮೈನಸ್ ಬರಲ್ಲ, ಅದು ಡಿಫ್ರೆನ್ಸಿಯೇಷನ್. ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ. ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಅಕ್ಕ ತಂಗಿರು. ಓಕೆನಾ? ಅವಳನ್ನ ಕಂಡ್ರೆ ಇವಳಿಗಾಗಲ್ಲ, ಇವಳನ್ನ ಕಂಡ್ರೆ ಅವಳಿಗಾಗಲ್ಲ. ಸೊ ಅವಳು ಬಿದ್ರೆ ಇವಳು ನಗ್ತಾಳೆ, ಇವಳು ಬಿದ್ರೆ ಅವಳು ನಗ್ತಾಳೆ. ಓಕೆನಾ? ಸೊ ಒಬ್ಳು ಕಟ್ ಮಾಡ್ತಾಳೆ, ಇನ್ನೊಬ್ಳು ಜೋಡಿಸ್ತಾಳೆ. ಓಕೆನಾ? ಡಿವೈಡ್ ಮಾಡಮ್ಮ ಅಷ್ಟೇ ಕಣವ, ಇನ್ನೇನಿಲ್ಲ. ವೈ ಇದು ಚೇಂಜ್ ಮಾಡ್ಬೇಕಲ್ಲ, 1/x² ಅಲ್ವಾ, ಇದು ಚೇಂಜ್ ಆಗ್ಬೇಕಲ್ವಾ. ಸೊ ಅವಾಗ ಏನಾಗುತ್ತೆ, y is equal to x² sin x ಪ್ಲಸ್ ಸಿ x² ಆಗುತ್ತೆ. ಎಲ್ಲಿದೆ ಅದು? ಆಪ್ಷನ್ ಡಿ ನಲ್ಲಿದೆ ನೋಡು. ಮಾಡ್ಬೇಕ್ರಪ್ಪ, ನಾನ್ ಮಾಡ್ಸಿರೋದೇ ಇದೆ ಫೈನಲ್ ಅಂತ ಕಾಣೋದಲ್ಲ. ನೀನು ಅಟ್ಲೀಸ್ಟ್ ಸ್ವಲ್ಪ ಯಾರನ್ನ ಫಾಸ್ಟ್ ಅನಿಸ್ತು ಅಂತಂದ್ರೆ ಅವರು ಅನಲೈಸ್ ಮಾಡ್ಬೇಕು. ಈಗ ಕ್ಲಾಸ್ ಎಲ್ಲ ಆದ್ಮೇಲೆ ಕುತ್ಕೊಂಡು. ನಮಸ್ಕಾರ, ಒಳ್ಳೇದಾಗ್ಲಿ. ಓಕೆ, ಅವಾಗಲೇ ಹೇಳಿದ್ನಲ್ಲ, ಸೇಮ್ ಲಾಜಿಕ್. ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲ, ಡಿಫರೆನ್ಷಿಯಲ್ ಒಬ್ಟೈನ್ಡ್ ಬೈ ಎಲಿಮಿನೇಟಿಂಗ್ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇನ್ ದ ಫ್ಯಾಮಿಲಿ ಆಫ್ ದಿ ಕರ್ವ್ಸ್ ಅಂತ ಹೇಳಿದಾನೆ. ಎಲಿಮಿನೇಟ್ ಮಾಡ್ಬೇಕು, ಆರ್ಬಿಟ್ರರಿ ಕಾನ್ಸ್ಟೆಂಟ್ ನ ಎಲಿಮಿನೇಟ್ ಮಾಡ್ಕೊಂತ ಬರ್ಬೇಕು. ಎಲ್ಲ ಗುಡ್ಡೆ ಹಾಕೊಂತ ಬರ್ಬೇಕು. ಚೀಲದಲ್ಲಿ ಕಟ್ಟಿ 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 ಆಗ್ತಾ ಇರ್ಬೇಕು. ಓಕೆನಾ? ಸೊ ಮಾವಿನಕಾಯಿ ಸೀಸನ್ ಬಂದಿದೆ. ಓಕೆನಾ? ಉಪ್ಪಿನಕಾಯಿ ಹಾಕ್ತದಿರಲ್ರು? ಓಕೆ. C1y ಇಸ್ ಈಕ್ವಲ್ ಟು C2 ಪ್ಲಸ್ C3 ಇದೆಯಲ್ವಪ್ಪ. C2 ಪ್ಲಸ್ C3 ಡೈರೆಕ್ಟ್ ಆಗಿ ಬರ್ದ್ಬಿಡ್ತೀವಿ ಒಂದ್ಸರಿ. x ಪ್ಲಸ್ C4 ಇದೆ. ಓಕೆ, ನೆಕ್ಸ್ಟ್ ಯಾವ್ದಾವ್ದನ್ನ ಗ್ರೂಪ್ ಮಾಡ್ಕೋತೀನಿ ನಾನು ಇಲ್ಲಿ. ಇವೆರಡನ್ನು ಒಂದು ಗ್ರೂಪ್ ಮಾಡ್ಕೊಂಡ್ಬಿಡ್ಲಾ? ಓಕೆ, ಸೊ ಅಷ್ಟನ್ನು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಏನಂತ ಬರೀತೀನಿ ನಾನು ಇಲ್ಲಿ, C1y. ಆರ್ ಎಲ್ಸ್ ಯು ಡೂ ಒನ್ ಥಿಂಗ್, ಇನ್ನೊಂದ್ ಸ್ವಲ್ಪ ತಗೊಂಬಾರ. ಒಂದೇನಾ? ಗುಡ್. ಈಗ ಇದನ್ನು ಕೆಳಗಡೆ ತಗೊಂಡೋಗು. C1 ಇದನ್ನು ಕೆಳಗಡೆ ತಗೊಂಡೋಗಿ ಡಿವೈಡ್ ಬೈ C1 ಅಂತ ಬರ್ಕೋ. ಇದೇನೋ ಇದು ಹಿಂಗ್ ಬರುತ್ತೆ. ಈಗ ಇದನ್ನ C1 ಇಲ್ಲಿ ಹೊಡೆದಾಕು, ಈ C1 ಇಲ್ಲಿ ಬರ್ಕೋ. ಅವಾಗ ಇಷ್ಟು ಫುಲ್ ಏನಂತ ಬರ್ಕೋಬಹುದು? K ಅಂತ ಬರ್ಕೋದು. ಅದು K1 ಅಂತ ಬರ್ಕೋ, ತೊಂದ್ರೆ ಏನಿಲ್ಲ.
ಅವಾಗ ಕೆ ಅಂತ K1 ಅಂತ ಬರ್ಕೋ e⁻x ಇಂಟು e⁻C4 e⁻C4 ಮತ್ತೆ K1 ಇದನ್ನೆಲ್ಲ ಸೇರಿ ಅಂತ ಅನ್ಕೋ ಸಮ್ ಕೆ ಅಂತ ಅನ್ಕೋ. ಅವಾಗ ಏನಾಗುತ್ತೆ ವಿಚ್ ಇಂಪ್ಲೈಸ್ y ಇಸ್ ಈಕ್ವಲ್ ಟು ಕೆ e⁻x ಆಗುತ್ತೆ. ಸೊ ಅಂದ್ರೆ ಆರ್ಬಿಟಿಕ್ ಕಾನ್ಸ್ಟೆಂಟ್ ಒಂದೇ ಉಳಿದಿದ್ದು ವಾಟ್ ಇಸ್ ಆರ್ಡರ್ 1. ಮೋಸ್ಟ್ ನಿಮ್ಗೆ ಸಿಲೆಬಸ್ ಅಲ್ಲಿ ಇರೋದು ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಮಾತ್ರ ಇರೋದು, ಸೆಕೆಂಡ್ ಆರ್ಡರ್ ಸೊಲ್ಯೂಷನ್ನೇ ಇಲ್ಲ ಬೇಸಿಕಲಿ ಹೇಳ್ಬೇಕಂದ್ರೆ. ಸೊ ಆನ್ಸರ್ ಒಂದೇ ಇರುತ್ತೆ ಅನ್ನೋದು ಒಂದು ಲಾಜಿಕ್. ಓಕೆನಾ? ಇದು ಎಷ್ಟೋ ಜನಕ್ಕೆ ಸಿಲೆಬಸ್ ಗೊತ್ತಿರೋ ಸಾಕು ಆನ್ಸರ್ ಒನ್ ಅಂತ ಹೇಳ್ಬೋದು. ಹಿಸ್ಟ್ರಿ ಆಫ್ ದ ಎಕ್ಸಾಮ್ ಕೊಡ್ಬೋದು, ನಾನು ಕೊಡಲ್ಲ ಅಂತ ಅಲ್ಲ, ಹಂಗೆ ಹೇಳಕ್ ಆಗಲ್ಲ. ದ ಫ್ಯಾಮಿಲಿ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ನೋಡಿ. ಡಿ ವೈ ಇದೆಯಲ್ವಾ, ಇದ್ರ ಪಕ್ಕದಲ್ಲಿ ಯಾರು ಇರ್ಬೇಕಿತ್ತು? ಡಿ ವೈ ಪಕ್ಕದಲ್ಲಿ ವೈಗಳಿಗೆ ಮಾತ್ರ ಜಾಗ, ಎಕ್ಸ್ ಗಳಿಗೆ ಜಾಗ ಇಲ್ಲ. ಡಿ ಎಕ್ಸ್ ಪಕ್ಕದಲ್ಲಿ ಎಕ್ಸ್ ಗಳಿಗೆ ಮಾತ್ರ ಜಾಗ, ವೈಗಳಿಗೆ ಇಲ್ಲ. ಇವನ್ ಪಕ್ಕದಲ್ಲಿ ಯಾರು ಇರಬಾರ್ದಿತ್ತು? ಎಕ್ಸ್ ಇರಬಾರ್ದಿತ್ತು. ಓಕೆನಾ? ಇವನ್ ಪಕ್ಕದಲ್ಲಿ ಯಾರು ಇರಬಾರ್ದಿತ್ತು? ವೈ ಇರಬಾರ್ದಿತ್ತು. ಸೊ ಅಲ್ಲಿ ಎಕ್ಸ್ ಬೇಡ, ವೈ ಬೇಡ. ಓಕೆನಾ? ಯು ಹ್ಯಾವ್ ಟು ಡಿವೈಡ್ ದ ಹೋಲ್ ಈಕ್ವೇಶನ್ ವಿತ್ ಬೇಡ ಇಂಟು ಬೇಡ. ಓಕೆನಾ? ಸೊ ಬೇಡ ಇಂಟು ಬೇಡ. ಓಕೆನಾ? ನಮಗೆ ಯಾವ್ದನ್ನ ಬೇಡ ಅಂತ ಇರ್ತೀವಿ ಅದನ್ನ ಡಿವೈಡ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬಿಟ್ಟು, ಬೇಡ ಇಂಟು ಬೇಡ. ಓಕೆನಾ? ಇಲ್ಲಿ ಎಕ್ಸ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಡಿ ವೈ ಬೈ ವೈ ಮೈನಸ್ ಡಿ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 0. ನಾವು ಯು ಕ್ಯಾನ್ ಸಪರೇಟ್ ಆಯ್ತಲ್ಲ, ಸಪರೇಷನ್ ಆಫ್ ವೇರಿಯಬಲ್ಸ್ ಆಗೋಯ್ತು. ನಾವು ಯು ಜಸ್ಟ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? ಲಾಗ್ ವೈ ಮೈನಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಸಿ ಅಂತಾನೆ ತಗೊಂಡ್ಬಿಡಿ. ಓಕೆ, ನಾವು ಆಫ್ಟರ್ ದಟ್ ಲಾಗ್ ವೈ ಎಕ್ಸ್ ವೈ ಎಕ್ಸ್ ಅಲ್ಲ ವೈ ಬೈ ಎಕ್ಸ್, ಲಾಗ್ ವೈ ಬೈ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಸಿ ಆಗುತ್ತೆ. ಲಾಗ್ ಕ್ಯಾನ್ಸಲ್ ಆಗುತ್ತೆ. ವೈ ಬೈ ಎಕ್ಸ್ ಇಸ್ ಈಕ್ವಲ್ ಟು ಸಿ, ವೈ ಇಸ್ ಈಕ್ವಲ್ ಟು ಸಿ ಎಕ್ಸ್. ಏನದು? y is equal to mx ಅಂತ ಹೇಳಿದಿನಲ್ಲ. y is equal to mx ಅಂದ್ರೆ ಫ್ಯಾಮಿಲಿ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. y is equal to mx ಫಾರ್ಮೆಟ್ ಅಲ್ಲಿ ಇದೆ. ಹಾಗಾಗಿ ಇಟ್ ಇಸ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ಯಾಕೆಂದ್ರೆ y ಗೂ ಪವರ್ 1 ಇದೆ, x ಗೂ ಪವರ್ 1 ಇದೆ. The number of solutions dy by dx is equal to y plus 1 divided by x minus 1 when y of 1 is equal to 2a's ಅಂತ ಕೇಳಿದಾನೆ. ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಇದಾವೆ. So number of solutions ಅಂದ್ರೆ ಫಸ್ಟ್ ಆಫ್ ಆಲ್ ಯು ಮಸ್ಟ್ ನೋ ಹೌ ಟು ಸಾಲ್ವ್ ದಿಸ್. ಸಾಲ್ವ್ ಮಾಡಿ, ಫಸ್ಟ್ ಸಾಲ್ವ್ ಮಾಡಿ, ಆಮೇಲೆ ನಂಬರ್ ಆಫ್ ಸೊಲ್ಯೂಷನ್ಸ್ ಬಗ್ಗೆ ಯೋಚನೆ ಮಾಡೋಣ. ಓಕೆನಾ? ಸೊ ಡಿ ವೈ ಸಪ್ರೇಷನ್ ಆಫ್ ವೇರಿಯಬಲ್ ಮಾಡ್ಬೋದಾ? ನೋಡು, ಮಾಡ್ಬೋದು. ಓಕೆನಾ? ಸೊ 1 upon y plus 1 dy is equal to 1 upon x minus 1 into dx. ಆನ್ ಸಾಲ್ವಿಂಗ್ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಲಾಗ್ ಆಫ್ mod of y plus 1 is equal to log of x minus 1 plus log c ಅಂತ ಅನ್ಕೊಳ್ಳೋಣ. ಕ್ಲಿಯರಾ? ಎಲ್ಲ ಲಾಗ್ ಬಂತು ಅಂದ್ರೆ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಕೂಡ ಯು ಟೇಕ್ ಲಾಗ್ ಅಷ್ಟೇ. ಓಕೆ, ಸೊ ನಾವು ಇದನ್ನೆಂತ ಬರ್ತೀನಿ? ಲಾಗ್ ಆಫ್ y plus 1 is equal to log a plus log b, log a into b ಅಲ್ವಾ? ಸೊ ದಟ್ ಈಸ್ c into x minus 1. ಮಾಡ್ ಅಂತ ಏನ್ ಬೇಡ, ಲಾಗ್ ಒಳಗಡೆ ಇದ್ದಾಗ ಮಾಡ್ ಅಂತ ಇರುತ್ತೆ. ಓಕೆನಾ? ಲಾಗ್ ಒಳಗಡೆ ಹೊಡೆದ ಮಾಡಾಕ್ಬಿಡ್ಬೇಕು, ಆ ಕಡೆ ಗೋಡೆ ಕಟ್ಕೊಂಡ್ಬಿಡ್ಬೇಕು. ಆಚೆ ಬಂದಾಗ ಹಿಂಗಾಗದು. ಈ ಲಾಗ್ ಒಳಗಡೆ ಏನೇ ಹೋದ್ರು ಮಾಡಾಕ್ಬೇಕು, ಸ್ಟ್ರೈಟ್ ಆಗಿ. ಲಾಗ್ ಅಂತ ಹೇಳುತ್ತೆ ಸ್ಟ್ರಿಕ್ಟ್ ಆಗಿರು ಅಂತ ಹೇಳುತ್ತೆ. ಲಾಗ್ ಒಳಗಡೆ ಹೋದ್ರೆ ಸ್ಟಿಫ್ ಆಗಿರ್ಬೇಕು, ಮಾಡಾಕೊಂಡ್ಬಿಡ್ಬೇಕು. ಓಕೆನಾ? ಆಚೆ ಬಂದ್ರೆ ನಾರ್ಮಲ್ ಆಗ್ಬಿಡುತ್ತದು. ಓಕೆ, ನೋಡಿ ಇಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಅಂತ ಬರ್ದೆ. ಲಾಗ್ ಒಳಗಡೆ ಇದ್ರಾಗ ಅದೆಂತ ಬರ್ತೀನಿ, ಮಾಡಾಕಿರ್ತೀನಿ. ಬುಕ್ಗಳಲ್ಲೆಲ್ಲ ಹಂಗೆ ಇರ್ತಾವ ನೋಡು. ಆಚೆ ಬಂದಾಗ ಸುಮ್ಮನೆ ಇರ್ತಾವ, ಸೈಲೆಂಟ್ ಆಗಿ, ಫ್ರೀ ಆಗಿರೋ ತರ. ಏನೋ ತಪ್ಪು ಮಾಡ್ದೆ ಅನ್ಕೊಂತೀನಿ. ಇದು ಲಾಗ್ ಬೇಕಾಗಿರ್ಲಲ್ಲ, ಹೌದಲ್ಲ? ಇದು ಬ್ರಾಕೆಟ್ ತರನೇ ಅನ್ಕೊಳ್ಳಿ. ಓಕೆ, ಸೊ ಫೈನಲಿ ಐ ಗಾಟ್ ದಿ ಸೊಲ್ಯೂಷನ್. y plus 1 is equal to c into x minus 1. Now this is the solution. How no? They have given that y of 1 is equal to 2. y of 1 is equal to ಅಂದ್ರೆ y of 1 ಅಂತ ಅಂದ್ರೆ ಯಾವತ್ತು ಅದೇ ಆ ಸಿಂಬಲ್ ಎಲ್ಲಾದ್ರೂ ಕೊಟ್ರೆ x ವ್ಯಾಲ್ಯೂ 1 ಅಂತ, y ವ್ಯಾಲ್ಯೂ 2 ಅಂತ. x ವ್ಯಾಲ್ಯೂ 1, y ವ್ಯಾಲ್ಯೂ 2 ಹಾಕೊಳ್ಳಿ. x ವ್ಯಾಲ್ಯೂ 1, y ವ್ಯಾಲ್ಯೂ 2 ಹಾಕಿದ್ರೆ ಸೈಕ್ ಆಗ್ತಿದಾ? ಸೀನೇ ಬರಲ್ವಲ್ಲಮ್ಮ. ಏನ್ ಮಾಡವ?
ನೋಡಿ ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ತಪ್ಪು ಮಾಡ್ತಿದೀವಿ ಅಂತ, ತಪ್ಪು ಮಾಡ್ತಿದೀವಿ ಅಂದ್ರೆ ನಾಟ್ ಹಂಗಂತ ಹೇಳಲ್ಲ. ಈಗ ಲಾಗ್ ಸಿ ಅನ್ನೋದು ಏನಾಗುತ್ತೆ, ನಾವು ಆ ಕಡೆ ಆಡ್ ಮಾಡಿದ್ರೆ ಸಿ ವ್ಯಾಲ್ಯೂಸ್ ಅಂದ್ರೆ ಈ ತರ ಯಾವುದೇ ಒಂದು ಸೊಲ್ಯೂಷನ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸಿ. ನಾನು ಇಫ್ ಐ ಆಡ್ ಲಾಗ್ ಸಿ ಹಿಯರ್, ನನಗೆ ಅಲ್ಲಿ ಸಿಗೋದಿಲ್ಲ, ಇಂಟು ಆಗ್ಬಿಡುತ್ತೆ. ಯು ಜಸ್ಟ್ ಮೇಕ್ ದಿಸ್ ಆಸ್ ಮೈನಸ್ ಲಾಗ್ ಸಿ. ಮೈನಸ್ ಲಾಗ್ ಸಿ ಅಂತಂದ್ರೆ ಅದು ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ. ಆರೆಂಜ್ ಯು ಕ್ಯಾನ್ ಆಡ್ ಪ್ಲಸ್ ಲಾಗ್ ಸಿ ಹಿಯರ್. ನೀವೊಂದು ಲಾಗ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ನ ಯಾವ ಕಡೆ ಬೇಕಾದ್ರೆ ಆಡ್ ಮಾಡ್ಬೋದು. ಸಿ ನಾನು ಈ ಕಡೆ ಆಡ್ ಮಾಡಿದ್ರೆ ಏನಾಗುತ್ತೆ, ಆ ಏನಾಯ್ತಿದು, ಲಾಗ್ ಆಫ್ ವೈ ಪ್ಲಸ್ 1. ಒಟ್ಟಿಗೆ ಸಿ ಕಂಡುಹಿಡಿಬೇಕಣಪ್ಪ, ನಮ್ದು ಅದು ಮೈನ್ ಮಂತ್ರ. ಅಲ್ಲಲ್ಲ, ಈಗ ಎಕ್ಸ್ ಇಸ್ ಈಕ್ವಲ್ ಟು 1 ವೈ ಇಸ್ ಈಕ್ವಲ್ ಟು 2 ಹಾಕಿದ್ರೆ ಐ ನೀಡ್ ಟು ಗೆಟ್ ಸಿ ವ್ಯಾಲ್ಯೂ. ಬಟ್ ಇಲ್ಲಿ ಎಲ್ಲಿ ಸಿ ಎಲಿಮಿನೇಟ್ ಆಗಿ ಹೋಗ್ಬಿಡುತ್ತಲ್ಲ, ಸಿ ಎಲಿಮಿನೇಷನ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡು, ಇದು ಲಾಗ್ ಸಿ ಬೇಡ, ಸಿ ಮಾಡು, ಜಸ್ಟ್ ಸಿ ಮಾಡು, ಅವಾಗ ಎಲಿಮಿನೇಟ್ ಆಗಲ್ಲ. ಯು ಹ್ಯಾವ್ ಟು ಕೀಪ್ ಸಿ ಅಲ್ವಾ, ಓಕೆನಾ? ಇವಾಗ ಏನಾಗುತ್ತೆ ಹೇಳಿ, ಇಲ್ಲಿ ಫಾರ್ಮುಲಾ ಏನಾಗುತ್ತೆ ಇದು, ಅಷ್ಟು ನೀವ್ ಏನೇ ಮಾಡಕ್ ಹೋದ್ರು ಸಿ ನಮಗೆ ಸಿಗೋದೇ ಇಲ್ಲ ಅಲ್ವಾ, ಸಿ ನಮಗೆ ಸಿಗೋದಿಲ್ಲ. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹಾಕಿ, ಅಂದ್ರೆ ಈ ಸಿಗೆ ಏನ್ ಬೇಕಾದ್ರೂ ಕೊಡ್ಬೋದು ನಾವು ಅಂತ, ಸಿಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಅಸೈನ್ ಮಾಡಕ್ ಆಗಲ್ಲ ಅಂತ. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ನೀವು ನಾನು ಹೇಳ್ದಂಗೆ ಇಲ್ಲಿ ಸಿ ತಗೊಂಡ್ರು ಕೂಡ ಹಂಗೆ ಬರುತ್ತೆ. ಯಾಕಂತ ಅಂದ್ರೆ ನೀವು ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಆಗುತ್ತೆ. ಅವಾಗ ಏನಾಗುತ್ತೆ, ವೈ ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಸಿ ಆಗುತ್ತೆ. ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಅದೇ ಊರಿಗೆ ಹೋಗ್ತೀವಿ ನಾವು. ಹೌದು, ಡಿವೈಡ್ ಬೈ ಎಕ್ಸ್ ಎಕ್ಸ್ ಸ್ಕ್ವೇರ್ ದೆನ್ 2 ವೈ ಆಫ್ 2 ವೈ ಆಫ್ 1 ಅಂತ ಕೇಳಿದ್ದೇನೆ. ಸೊಲ್ಯೂಷನ್ ಕಂಡಿಡೀರಿ, ಅದಾದ್ಮೇಲೆ ಸೊಲ್ಯೂಷನ್ಗೆ 2 ಮತ್ತೆ 1 ಹಾಕಿ ಸಿಂಪ್ಲಿಫೈ ಮಾಡಿ ಅಷ್ಟೇ. ಏನಂತ ಇದೆ, ಹೇಳಮ್ಮ ಯಾವ ಕ್ವಶನ್ ಇದು? ನೋಡಂತ ಸೊಲ್ಯೂಷನ್ ಕೊಟ್ಟಿದಾರಾ? ಮಾಡಿ ಅದನ್ನು. ಮಾಮೂಲಿ ಮಾಡ್ರು, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆದ್ರೂ ಮಾಡ್ರಿ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಮಾಡಿ ನೋಡಕ್ ಹಂಗೆ ಕಾಣ್ತಾ ಇದೆ ಅದು. ಸೊ ವಾಟ್ ಈಸ್ ಪಿ, ವಾಟ್ ಈಸ್ ಪಿ ಹಿಯರ್, 1 by x, ವಾಟ್ ಈಸ್ ಕ್ಯೂ, ಎಕ್ಸ್ ಸ್ಕ್ವೇರ್. ನೋಡಿ ಎಲ್ಲ ನೀವು ನೀಟಾಗಿ ಬರ್ಕೊಂಡು ಕೂತ್ಕೊಳಕ್ ಹೋಗ್ಬಾರ್ದು, ಲೆಂತಿ ಆಗ್ಬಿಡುತ್ತೆ. ಬೇಗ 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 ಮಾಡ್ಕೊಂಡು ಹೋಗ್ಬೇಕು. ವಾಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಟಕ್ ಅಂತ ಹೇಳ್ಬೇಕು. ಇ ಪವರ್ 1 by x ನಲ್ಲಿ ಲಾಗ್ ಎಕ್ಸ್ ಅಂದ್ರೆ ಎಕ್ಸ್ ಬಂದ್ಬಿಡುತ್ತೆ. ಕ್ಲಿಯರಾ? ನೆಕ್ಸ್ಟ್ ಸೊಲ್ಯೂಷನ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಅಲ್ವಾ. ಎಕ್ಸ್ ಕ್ಯೂಬ್ ಅಂದ್ರೆ ಇಂಟಿಗ್ರೇಷನ್ ಏನು, ಎಕ್ಸ್ ಪವರ್ 4/4 ಪ್ಲಸ್ ಸಿ. ಕ್ಲಿಯರಾ? ಸೊ ದಿಸ್ ಈಸ್ ಆಕ್ಚುಲಿ ದ ಸೊಲ್ಯೂಷನ್. ಕ್ಲಿಯರ್? ನಾವು ಈಗ ಏನ್ ಮಾಡಿ ಅಂತಂದ್ರೆ, ಈಗ ವೈ ಆಫ್ 2 ಕಂಡಿಡೀರಿ ಡೈರೆಕ್ಟ್ ಆಗಿ. ವೈ ಆಫ್ 2 ಅಂದ್ರೆ ಏನ್ ಗೊತ್ತೇನ್ರೋ, ವೈ ಆಫ್ 2 ಅಂತ ಅಂದ್ರೆ ಎಕ್ಸ್ ಜಾಗದಲ್ಲಿ 2 ಹಾಕು ಅಂತ.
y of 2 is equal to y ಜಾಗದಲ್ಲಿ 2 ಅಲ್ಲ ಕಣಮ್ಮ, ಇದನ್ನ ಸೊಲ್ಯೂಷನ್ ಹೆಂಗಿರುತ್ತೆ ಗೊತ್ತಾ, y of x ಇರುತ್ತೆ, ಇದನ್ನ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆನಾ, ಯಾವತ್ತಾಗ್ಲಿ ಜನರಲ್ ಸ್ಟ್ಯಾಂಡರ್ಡ್ y of x ಅಂದ್ರೆ y ಒಳಗಡೆ ಆಫ್ x ಅಂತ, ಇದು ಫಂಕ್ಷನ್ ಆಫ್ x ಅಂತೀವಲ್ಲ, f of x ಅಂತೀವಲ್ಲ, ಆ ತರ x. y of x ಅಂದ್ರೆ y of x ಇಸ್ ಅ ಫಂಕ್ಷನ್ ಅಂತ. f of x ಅನ್ನೋದ್ರ ಬದಲಾಗಿ ಇಲ್ಲಿ ಅಂತ ಕರಿತಾನೆ, y of x ಅಂತ ಕರಿತಾನೆ, ಅಲ್ಲಿ ಒಳಗಡೆ ಇರೋದು x ಅಂತ. y of 2 ವ್ಯಾಲ್ಯೂ ಕಂಡ್ರಿ, y of 2 ಹಾಕೊಳ್ಳಿ, x ಜಾಗದಲ್ಲಿ 2 ಹಾಕೊಳ್ಳಿ, ಏನಾಗುತ್ತೆ ಅವಾಗ 2y, ಸಾರಿ, ಅಂದ್ರೆ ಎಲ್ಲ ಒಂದ್ ಕಡೆ ತಗೊಂಬನ್ನಿ ಫಸ್ಟ್, ಎಲ್ಲ ಒಂದ್ ಕಡೆ ತಗೊಬನ್ನಿ, ಇಲ್ಲ ಇದನ್ನ ಕಡೆ ಇಲ್ಲ ಅದನ್ನ ಈ ಕಡೆ ತಗೊಂಬನ್ನಿ, ಎಲ್ಲ ಈ ಕಡೆ ತಗೊಂಡ್ಬಿಡ್ತೀನಿ ನೋಡಿ. ಈಗ ಎಕ್ಸ್ ವೈ ಮೈನಸ್ ಎಕ್ಸ್ ಪವರ್ 4/4 ಮೈನಸ್ ಸಿ ಇಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ಯುವರ್ ವೈ ಆಫ್ ಎಕ್ಸ್. ಓಕೆನಾ, ಸೊ ಇದು ವೈ ಆಫ್ 2 ಮಾಡಿ ಈಗ ಡೈರೆಕ್ಟ್ ಆಗಿ. ವೈ ಆಫ್ 2 ಇಸ್ ಈಕ್ವಲ್ ಟು ವಾಟ್, 2 ಹಾಕಿದ್ರೆ ಎಕ್ಸ್ ಜಾಗದಲ್ಲಿ ಅಂದ್ರೆ 2y ಮೈನಸ್ 2 ಹಾಕಿದ್ರೆ 2/4 ಇಸ್ ವಾಟ್ 16. 16/4 ಏನಾಗುತ್ತೆ 4 ಮೈನಸ್ ಸಿ, ಹಂಗೆ ಇಟ್ಕೋ. ಸಿಮಿಲರ್ಲಿ ವೈ ಆಫ್ 1 ಇಸ್ ವಾಟ್, ವೈ ಆಫ್ 1 ಲೊಕೇಟದಲ್ಲಿ ವೈ ಆಫ್ 2 ಕೇಳಿದಾನೆ, ವೈ ಆಫ್ 1 ಕೇಳಿದಾನೆ, ವೈ ಆಫ್ 1 ಇಸ್ ವಾಟ್, ಎಕ್ಸ್ ಜಾಗದಲ್ಲಿ 1 ಹಾಕು, ವೈ ಮೈನಸ್ 1/4 ಮೈನಸ್ ಸಿ ಆಗುತ್ತೆ. ನಾವು ವಾಟ್ ಇಸ್ ದ ಕ್ವಶನ್, ವೈ ಆಫ್ 2 ಮೈನಸ್ ವೈ ಆಫ್ 1 ಕೇಳಿದಾನೆ, ವಿಚ್ ಇಸ್ ಈಕ್ವಲ್ ಟು ಇದಕ್ಕೆ 2 ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ ಅವಾಗ 4y ಮೈನಸ್ 16 ಹೆಂಗಮ್ಮಾಗುತ್ತೆ 8 ಮೈನಸ್ ಸಿ ಮೈನಸ್ ಏನ ಇಲ್ಲಿ ಬರಲ್ವಾ ಇದು, ಏನಾಯ್ತಮ್ಮ ಇದು, ಆಯ್ತು ಬಿಡೋಗ್ಲಿ, ಮೈನಸ್ ಎಲ್ಲ ಹೋಯ್ತು ಕಣ, ಫುಲ್ ಮಾಡಿದ್ವಾ ನಾವು, ಇನ್ನ ಮಾಡಿಲ್ಲಲ್ಲ, ಮೈನಸ್ ವೈ ಪ್ಲಸ್ ಆಗುತ್ತಲ್ಲ, ಪ್ಲಸ್ 1/4 ಪ್ಲಸ್ ಸಿ, ಕ್ಲಿಯರ್, ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್, ವೈ ಹೆಂಗ್ ಬಂತು, ವಿಚ್ ಇಸ್ ಈಕ್ವಲ್ ಟು 4y ಎಷ್ಟಾದಿದು 3 ಕರೆಕ್ಟಾ, ಮೈನಸ್ 8 ಪ್ಲಸ್ 1 ಎಷ್ಟಾಗುತ್ತೆ 1/4 ಮೈನಸ್ 8, ಸೊ 4 1 ಮೈನಸ್ 8 ಏನ್ ಹಿಂಗ್ ಬಂತಲ್ಲ, ಬಿಡಿ ನಾವು ತುಂಬಾ ತುಂಬಾ ಬಿಡು ಆಯ್ತು, ಅದಕ್ಕೆ ಸಿಂಪ್ಲಿಫಿಕೇಶನ್ಸ್ ಗಳೆಲ್ಲ ಏನಾಗುತ್ತವೆ ಸ್ವಲ್ಪ ಮ್ಯಾಟರ್ ಆಗ್ತವೆ. ಬಿಡಿಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನ್ ಬಂತು, ಸೊಲ್ಯೂಷನ್ ಏನ್ ಬಂತ ಹೇಳಿ ಡೈರೆಕ್ಟ್ ಆಗಿ, ಎಕ್ಸ್ ವೈ ಇಸ್ ಈಕ್ವಲ್ ಟು ಹೇಳ್ಬಿಡಿ, ಬೈ ಪ್ಲಸ್ ಸಿ ಹಿಂಗಿತ್ತಲ್ವಾ, ಸುಮ್ನೆ ನಾವೇನ್ ಮಾಡಿದ್ವಿ ಎಲ್ಲ ನಾವು ಎಕ್ಸ್ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡಿ, ವೈ ಮಾತ್ರ ಇಟ್ಕೊಳ್ಳಿ ಈ ಕಡೆ, ಅವಾಗ ಏನಾಗುತ್ತೆ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಕ್ಯೂಬ್ ಬೈ 4 ಪ್ಲಸ್ ಸಿ ಬೈ ಎಕ್ಸ್ ಆಗುತ್ತೆ, ಕ್ಲಿಯರ್ ಅಲ್ವಾ, ದಿಸ್ ಇಸ್ ದ ಸೊಲ್ಯೂಷನ್. ಈಗ ಡೈರೆಕ್ಟ್ ಆಗಿ ಇದು ವೈ ಒಂದೇ ಕಡೆ ಇದೆಯಲ್ಲ, ಈಗ ಸಿಂಪಲ್ ಆಗುತ್ತಲ್ಲ ಕೆಲಸ, ಇವಾಗ ಮಾಡಿ. ಸೊ ಈಗ ಡೈರೆಕ್ಟ್ ಆಗಿ ಮಾಡ್ತೀನಿ, 2y ಆಫ್ 2 ಮೈನಸ್ y ಆಫ್ 1 ಇಸ್ ಈಕ್ವಲ್ ಟು 2 ಟೈಮ್ಸ್ ಎಕ್ಸ್ಟ್ರಾದಲ್ಲೆಲ್ಲ 2 ಹಾಕೊಳ್ಳಿ, 2 ಕ್ಯೂಬ್ ಇಸ್ ವಾಟ್ 8, 4 1s 4, 2 ಕ್ಯೂಬ್ ಇಸ್ 8, 8/4 is 2 ಪ್ಲಸ್ ಸಿ ಬೈ 2 ಮೈನಸ್ ಆಯ್ತು, ನೆಕ್ಸ್ಟ್ ಮೈನಸ್ y1 ಅಂದ್ರೆ ಏನು 1 ಹಾಕೊಳ್ಳಿ, 1/4 ಪ್ಲಸ್ ಸಿ, ಓಕೆನಾ, ಕರೆಕ್ಟ್ ಆಗಿದೆ ಬಿಡಿ. ನಾವು ಮಲ್ಟಿಪ್ಲೈ ದಟ್ 2 ಇನ್ಸೈಡ್, ಸೊ ವಿಚ್ ಇಸ್ ಈಕ್ವಲ್ ಟು 2 2s 4
plus 2 get cancelled. C minus 1 upon 4 plus, sorry, it is minus C. Minus C plus C get cancels. 4 minus 1 by 4, which is equal to 15 by 4. Option C is correct. ನಾವು ಸಿಂಪ್ಲಿಫಿಕೇಶನ್ ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆ ತರ ಪ್ರಾಬ್ಲಮ್ ಆಗುತ್ತೆ, ಲೆಂತಿ ಆಗಿ ಹೋಗ್ಬಿಡುತ್ತೆ, ಹುಚ್ಚಿಡ್ದು ಹೋಗ್ಬಿಡುತ್ತೆ. ಯಾಕಪ್ಪ ಬೇಕು ಈ ಮ್ಯಾಥಮೆಟಿಕ್ಸ್ ಅಂತ ಅನ್ಸುತ್ತೆ. The solution of the differential equation divided by x equal to x plus y the whole square is. ಮಾಡಿ ಯಾವ್ದು ಮಾಡ್ತೀರಾ ಅಂತ. ಏನಂತಾರೆ, ನಿಮ್ಗೆ ಡಿಫರೆನ್ಷಿಯಲ್ ಈಕ್ವೇಶನ್ ನ ಸೊಲ್ಯೂಷನ್ ಕಂಡು ಗೊತ್ತಿಲ್ಲ ಅಂತಂದ್ರೆ ಉಲ್ಟಾ ಯೋಚನೆ ಮಾಡಿ. ಓಕೆನಾ, ಇಲ್ಲಿರೋವೆಲ್ಲ ಕರ್ವ್ಸ್ ಗಳು, ಇಲ್ಲಿರೋನೆಲ್ಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಕ್ವಶನ್ ಬರಬೇಕು, ಡಿಫರೆನ್ಷಿಯಲ್ ಈಕ್ವೇಶನ್ ಬರಬೇಕು, ಫಾರ್ಮೇಶನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ತರ. ಓಕೆನಾ, ಸೊ ಆಪ್ಷನ್ ಎ ತಗೊಳ್ಳಿ, ಡಿಫರೆನ್ಶಿಯೇಟ್ ಮಾಡಿ. tan inverse x ಡಿಫರೆನ್ಷಿಯೇಟ್ ಹೇಳು, 1 by 1 plus x square. x square ಅಂತ ಅಂದ್ರೆ x plus y whole square into x ಡಿಫರೆನ್ಷಿಯೇಷನ್ 1, y ಡಿಫರೆನ್ಷಿಯೇಷನ್ ಏನಾಗುತ್ತೆ ಅಂದ್ರೆ 1 plus divide by dx. ಲೆಂತಿ ಆಗುತ್ತೆ, ಬೇಡ ಬಿಡು, ಟ್ರೈ ಮಾಡೋಣ. ಲೆಂತಿ ಆಗುತ್ತೆ, ಬೇಡ ಬಿಡು, ಹೋಗ್ಲಿ. ನಾರ್ಮಲ್ ಮೆಥಡ್ ಮಾಡೋಣ. ನಾರ್ಮಲ್ ಮೆಥಡ್ ಈಸಿ ಇದೆ ಆಕ್ಚುಲಿ. ಸೊ ಇದು ಸೆಪರೇಷನ್ ಆಫ್ ವೇರಿಯಬಲ್ ತರನೇ ಬರುತ್ತೆ, ಬಟ್ ಇದು ರೆಡ್ಯೂಸಬಲ್ ಟು ಸಪರೇಷನ್ ಆಫ್ ವೇರಿಯಬಲ್ ಅಂತ. ಅಂದ್ರೆ ನಿಮ್ಗೆ ಇಲ್ಲಿ ಎಕ್ಸ್ ಮತ್ತೆ ವೈ ಎಲ್ಲ ಮಿಕ್ಸ್ ಇರೋದ್ರಿಂದ ಇಟ್ ಈಸ್ ಸಮ್ ಡಿಫಿಕಲ್ಟ್ ಟು ಏನದು ಸಪರೇಟ್ ದಿ ವೇರಿಯಬಲ್ಸ್. ಅದಕ್ಕೆ ಏನ್ ತಗೊಂತೀನಿ ಅಂತ ಅಂದ್ರೆ ಸಮ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಮ್ ಒಂದು ಟಿ ಅಂತ ತಗೊಳ್ಳಿ, ಸಮ್ ಅದರ್ ವೇರಿಯಬಲ್. ಅವಾಗ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಡಿ ವೈ ಬೈ ಡಿ ಎಕ್ಸ್ ವಿಲ್ ಬಿಕಮ್ ವಾಟ್, ಆರ್ ಎಲ್ಸ್, ಒಂದ್ ನಿಮಿಷ ಕೊಡಮ್ಮ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಯಾಕಂದ್ರೆ ಕನ್ವರ್ಟ್ ಮಾಡ್ಕೋಬೇಕಲ್ಲ ಎಲ್ಲ. ಡಿಫ್ರೆನ್ಶಿಯೇಟ್ ಮಾಡಿ, 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ನಾವು ಡಿ ವೈ ಬೈ ಡಿ ಎಕ್ಸ್ ವಿಲ್ ಬಿ ವಾಟ್, ಡಿ ಟಿ ಬೈ ಡಿ ಎಕ್ಸ್ ಮೈನಸ್ 1 ಆಗುತ್ತೆ. ಅದನ್ನ ಹಾಕೊಳ್ಳಿ, ಇದಾಕೊಳ್ಳಿ, ಡಿ ವೈ ಬೈ ಡಿ ಎಕ್ಸ್ ಅಂತ ಬರೀಬೋದು ಈಗ, ಡಿ ಟಿ ಬೈ ಡಿ ಎಕ್ಸ್ ಮೈನಸ್ 1 ಕರೆಕ್ಟ್ ಅಲ್ಲ, ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್. ಸೊ ಈಗ ಸಪರೇಷನ್ ಆಫ್ ವೇರಿಯಬಲ್ ಈಸಿ ಆಗುತ್ತೆ ನೋಡಿ. ಸೊ ಡಿ ಟಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಟಿ ಸ್ಕ್ವೇರ್ ಆಗುತ್ತೆ. ಸಪರೇಟ್ ದ ವೇರಿಯಬಲ್ಸ್. ಓಕೆನಾ, ಸೊ ಡಿ ಎಕ್ಸ್ ಇಲ್ಲೇ ಇರಲಿ, ಡಿ ಎಕ್ಸ್ ಈ ಕಡೆ ಮಾಡಿ, ಈಗ ಈ ಕಡೆ ಬನ್ನಿ. ಸೊ 1 by 1 plus ಟಿ ಸ್ಕ್ವೇರ್ ಇಂಟು ಡಿ ಟಿ ಇಸ್ ಈಕ್ವಲ್ ಟು ಡಿ ಎಕ್ಸ್. ಆನ್ ಇಂಟಿಗ್ರೇಷನ್ ಇದೇನಾಗುತ್ತೆ, ಟ್ಯಾನ್ ಇನ್ವರ್ಸ್ ಟಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1 ಏನು ಎಕ್ಸ್ ಪ್ಲಸ್ ಸಿ. ಟ್ಯಾನ್ ಇನ್ವರ್ಸ್ ಆಫ್ ಟಿ ಇಸ್ ವಾಟ್, x plus y is equal to x plus c. Option A is correct. A plus b whole square ಫಾರ್ಮ್ ಹಾಕೋದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ a ಸ್ಕ್ವೇರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 2 ಇಂಟು x ಸ್ಕ್ವೇರ್ ಆಗುತ್ತೆ. ಏನ್ ಮಾಡ್ತೇವೆ, ಸಪರೇಷನ್ ಆಫ್ ವೇರಿಯಬಲ್ ಹೆಂಗ್ ಮಾಡ್ತೇವೆ, ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ. ಓಕೆನಾ, ಅದಕ್ಕೆ ನಾವು ಮೆಥಡ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಸಪರೇಷನ್ ಆಫ್ ವೇರಿಯಬಲ್ ಆದ್ಮೇಲೆ ರೆಡ್ಯೂಸಬಲ್ ಟು ವೇರಿಯಬಲ್ ಸಪರಬಲ್, ರೆಡ್ಯೂಸಬಲ್ ಟು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತಾನು ಮಾಡಿದ್ದಾರೆ. ಅದು ಇದೆ, ಸಿಲೆಬಸ್ ತುಂಬಾ ಇದೆ, ಬಟ್ ಏನಂತ ಅವೆಲ್ಲ ನಿಮ್ಗೆ ಮಾಡಕ್ ಆಗಲ್ಲ. ನೆಕ್ಸ್ಟ್ ಮುಗಿತಾ, ಅಯ್ಯೋ ಇದು y of x is equal to this, the solution of the differential equation x log x, y of e is equal to ಏನು ಅಂತ ಕೇಳಿದಾನೆ, y of e ಕೇಳಿದಾನೆ. y of e ಏನಾಗುತ್ತೆ, ಫಸ್ಟ್ ಯು ಫೈಂಡ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ಡಿಫರೆನ್ಷಿಯಲ್ ಈಕ್ವೇಷನ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. So divide x log x on both sides throughout the equation. ಅವಾಗ ಏನಾಗುತ್ತೆ, dy by dx plus 1 upon x log x into y is equal to x log x ಆಗಿದ್ರೆ ಏನಾಗುತ್ತೆ, ಈ ಕಡೆ ಏನಾಗುತ್ತೆ 2 ಬರುತ್ತೆ, ಹೌದಲ್ಲ. So now what is your p? So this will be your p. So integrating factor is equal to e to the power integral of 1 upon x log x ಆಗುತ್ತೆ, dx ಆಗುತ್ತೆ, which is equal to, I'm going to rewrite this. You must know the integration. Differential equation chapter ಬೇಕಂತ ಅಂದ್ರೆ log of log x ಆಗುತ್ತೆ. ಹೆಂಗ್ ಬರಿಬಹುದು ಅಂತಂದ್ರೆ 1 by x upon log x ಅಂತ ಬರಿಬಹುದು ಇದನ್ನ. ಸೊ ಅದನ್ನ ಎಂತ ಬರಿಬಹುದು, ಈ ಪವರ್ log x ಡಿಫರೆನ್ಷಿಯಲ್ 1 by x ಆಗುತ್ತೆ, ಅಂದ್ರೆ log of log x ಆಗುತ್ತೆ. log ಈ ಪವರ್ log ಕ್ಯಾನ್ಸಲ್ ಆಗುತ್ತೆ, ಟೋಟಲ್ ಆನ್ಸರ್ ಏನ್ ಬರುತ್ತೆ, log x ಬರುತ್ತೆ.
ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ log x ಅಂತ ಗೊತ್ತಾಯ್ತು ಈಗ. ಸೊ ನಾವು ದ ಸೊಲ್ಯೂಷನ್ ವಿಲ್ ಬಿಕಮ್ ವಾಟ್? y into log x is equal to integrating factor 2 times the log x dx plus c ಆಗುತ್ತೆ. y times log x is equal to 2 ಅಂದೇ ಆಗ್ತಿದ್ದೀನಿ. ಇಂಟಿಗ್ರೇಷನ್ ಆಫ್ log x ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, x log x minus x ಅಂತ ನೆನ್ಪಿಟ್ಕೊಳ್ಳಿ ಇವತ್ತು. ಓಕೆನಾ? ತುಂಬಾ ಕಡೆ ಯೂಸ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಆಫ್ log x ಬಂದ್ಬಿಟ್ಟು x log x minus x. ಎಲ್ಲಿಂದ ಬಂತು ಸರ್ ಅಂತಂದ್ರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡಿ ಬರುತ್ತೆ. ಓಕೆನಾ? ಇವೆಲ್ಲ ಸ್ಟ್ಯಾಂಡರ್ಡ್ ತರ ನೆನ್ಪು. ಈಗ log x ಗೆ ಡಿಫ್ರೆನ್ಸಿಯೇಷನ್ ನೆನ್ಪಿಟ್ಕೊಂಡಿದ್ರೆ ತಾನೆ ಏನಂತ 1/x ಅಂತ. ಹಂಗಾಗಿ ಇಂಟಿಗ್ರೇಷನ್ ಆಫ್ log x ನೆನ್ಪಿಟ್ಕೊಂಡಿರ್ಬೇಕು. ನಿಮ್ಮ NCERT ಬುಕ್ ನಲ್ಲಿ ಇಲ್ಲ ಸ್ಟ್ಯಾಂಡರ್ಡ್ ಅಂತ ಕೊಡಲ್ಲ ಅವನು, ಬಟ್ ನೆನ್ಪಿಟ್ಕೊಂಡಿರ್ಬೇಕು. ಈಗ ಸೈನ್ ಇನ್ವರ್ಸ್ x ಡಿಫ್ರೆನ್ಸಿಯೇಷನ್ ಏನು? ಸೈನ್ ಇನ್ವರ್ಸ್ ಡಿಫ್ರೆನ್ಸಿಯೇಷನ್ ಏನು? 1/√1 minus ಸ್ಕ್ವೇರ್. ಸೈನ್ ಇನ್ವರ್ಸ್ ಆಫ್ x ಇಂಟಿಗ್ರೇಷನ್ ಕೂಡ ನೆನ್ಪಿಟ್ಕೋಬೇಕು ನೀವು. ಓಕೆನಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಅವೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಓಕೆ? ಸೈನ್ ಇನ್ವರ್ಸ್ x ಇಂಟಿಗ್ರೇಷನ್ ನೆನಪೇ ಇಲ್ಲ ನಿಮ್ಗೆ, ಮಾಡ್ತೀರಾ ನೀವು ಆಮೇಲೆ ಉದ್ದಕ್ಕೆ ಮಾಡಂಗಿಲ್ಲ. ಕಾಸ್ ಇನ್ವರ್ಸ್ x, ಟ್ಯಾನ್ ಇನ್ವರ್ಸ್ x ಅಟ್ಲೀಸ್ಟ್ 3 ನೆನ್ಪಿಟ್ಕೊಂಡಿರ್ಬೇಕು. ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್. ಓಕೆನಾ? ನೋಡಿ ಅದೇನ್ ಬರುತ್ತೆ ಅಂತ. ಏನಪ್ಪಳಪ್ಪ? ಏನಿದೆಯೋ ಅಲ್ಲಿ y ಆಫ್ ಇ ಕೇಳಿದಾನಲ್ವಾ? ನಿಮ್ಗೆ y ಇಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ? 2 ಇಂಟು ಲಾಗ್ ಎಕ್ಸ್ ನ ಡಿವೈಡ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗ್ಬಿಡುತ್ತಲ್ವಾ? ಅವಾಗ ಏನ್ ಸಿಗುತ್ತೆ ನಿಮ್ಗೆ? ಎಕ್ಸ್ ಅಷ್ಟೇ ಅಲ್ವಾ? ಮೈನಸ್ ಎಕ್ಸ್ ಅಪಾನ್ ಲಾಗ್ ಎಕ್ಸ್. ಕ್ಲಿಯರಾ? ಬಂತಲ್ಲ. ಈಗ ಏನ್ ಬೇಕಿರೋದು ನಿನಗೆ? y ಆಫ್ ಇ. ಎಕ್ಸ್ಟ್ರಾದಲ್ಲಿ ಇ ಹಾಕೊಳ್ಳಿ. 2 ಇಂಟು ಇ ಮೈನಸ್ ಇ ಬೈ 1 ಆಗುತ್ತೆ. ಲಾಗ್ ಇ ವ್ಯಾಲ್ಯೂ 1 ಅಲ್ವಾ? ಲಾಗ್ ಇ ವ್ಯಾಲ್ಯೂ 1 ಅಲ್ವಾ? ಸೊ ಏನಾಗುತ್ತೆ? 2 ಇಂಟು ಇ ಮೈನಸ್ ಇ ಇಸ್ ವಾಟ್? 0 0. ಅರ್ಥ ಆಯ್ತಾ ಇಲ್ವಾ? ಲಾಗ್ ಇ ವ್ಯಾಲ್ಯೂ 1 ಅಂತ ತಗೊಂಡಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಏನಮ್ಮ ಏನಮ್ಮ 2 ಅಂತ ಆನ್ಸರ್ 2 ಇದೆಯಾ? ಕೊಡು. ಬಿಡು ಬಿಡು, ತಪ್ಪು ಮಾಡಿದೀವಿ. ಮೇಡಮ್ ಮಿಸ್ಟೇಕ್. ಏನ್ ಮಿಸ್ಟೇಕ್ ಮಾಡಿದೀವಿ ಹೇಳಿ ನೋಡೋಣ ಅಲ್ಲಿ. ಇಲ್ಲಿವರೆಗೂ ಸಿ ತಗೊಂಡಿದ್ದೀರಾ, ಇಲ್ಲೆಲ್ಲಿ ಕಣ್ಣಿಗೆ ಕಂಡಿಲ್ಲ ಸಿ, ಬಿಟ್ಟೇ ಬಿಟ್ಟಿದ್ದೀರಾ. ಓಕೆನಾ? ಸಿಂಪ್ಲಿಫೈ ಆಯ್ತು ಅಂತ ಟಕ್ ಅಂತ ಹೊಡ್ಕೊಂಡು ಹೋಗ್ತಿದ್ದೀರಾ. ಸಿ ಬಿಟ್ಟಿದೀವಿ ನಾವು ಎಲ್ಲಾ ಕಡೆ. ಓಕೆನಾ? ಸಿ ಬಿಟಕ್ ಹೋದ್ರೆ ಏನಾಗುತ್ತೆ ಅಂತ ಅಂದ್ರೆ, ಈಗ ನೀವು ಆರ್ಬಿಟ್ರರಿ ಸಿ ವ್ಯಾಲ್ಯೂನ ಕಂಡಿಡ್ಕೋಬೇಕು. ಈಗ ಅವನ್ ಏನ್ ಮಾಡ್ತಾನಪ್ಪ? ಲಾಗ್ 1 ವ್ಯಾಲ್ಯೂ ಏನು?
ಇಲ್ಲಿಂದ ನಾವು ಮಿಸ್ಟೇಕ್ ಮಾಡಿದೀವಿ ಅಲ್ವಾ, ಇಲ್ಲಿಂದ ಸಿ ಬಿಟ್ಟಿದೀವಿ. ಈಗ ಸಿ ಕಡೆ ಇಟ್ಕೋಬೇಕು. ಅಂದ್ರೆ ಯಾವತ್ತೇ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ಗೆ ನಾವು ವ್ಯಾಲ್ಯೂಸ್, ಇದನ್ನ ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ಸ್ ಅಂತ ಕರೀತಾರೆ. ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ಸ್ ಅಲ್ಲಿ ಏನಾಗ್ಬಿಡುತ್ತೆ, ನಾವು ವ್ಯಾಲ್ಯೂಸ್ ಅಸೈನ್ ಮಾಡ್ಬೇಕಂದ್ರೆ ದ ಸೊಲ್ಯೂಷನ್ ಶುಡ್ ಬಿ ಎ ಪರ್ಟಿಕ್ಯುಲರ್ ಸೊಲ್ಯೂಷನ್. ಓಕೆನಾ? ಪರ್ಟಿಕ್ಯುಲರ್ ಸೊಲ್ಯೂಷನ್ ಇಲ್ಲ ಇಲ್ಲಿ ಅಲ್ವಾ. ಸೊ ಹಂಗಾಗಿ ಟು ಮೇಕ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಇದೇನಾಗುತ್ತೆ, ಇದು ಲಾಗ್ ಎಕ್ಸ್ ಆಗುತ್ತಲ್ವಾ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಈಗ ಏನ್ ಮಾಡೋಣ, ಯಾವ್ದಾದ್ರು ಒಂದು ಆರ್ಬಿಟ್ರರಿ ನಂಬರ್ ಹಾಕ್ತೀವಿ. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ತಗೊಳ್ಳಿ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ಏನಾಗುತ್ತೆ, ಸಿ ವ್ಯಾಲ್ಯೂ ಏನ್ ಬರುತ್ತೆ, ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 1 ಆಗುತ್ತೆ, ಲಾಗ್ 1 ಏನಾಗುತ್ತೆ 0, ಇದು 0, ಇದು -1 ಆಗುತ್ತೆ, ಇದು 2 ಆಗುತ್ತೆ. ಸೊ 0 ಇಸ್ ಈಕ್ವಲ್ ಟು -2 ಪ್ಲಸ್ ಸಿ ಆಗುತ್ತೆ, ವಿಚ್ ಇಂಪ್ಲೈಸ್ ಸಿ ವಿಲ್ ಬಿ 2. ಆ ಸಿ ವಿಲ್ ಬಿ 2 ಇಲ್ಲ ಹಾಕೊಳ್ಳಿ. ಅವಾಗ ಏನಾಗುತ್ತೆ, y log x is equal to 2 times of x log x minus x plus c ಆಗುತ್ತೆ. ಡಿವೈಡ್ ಮಾಡಿ, ಸೇಮ್ ಲಾಜಿಕ್, ಡಿವೈಡ್ ಮಾಡಿ ಲಾಗ್ ಎಕ್ಸ್ ನ. ಅವಾಗ ಏನಾಗುತ್ತೆ, y is equal to 2 ಇಂಟು log x ಕ್ಯಾನ್ಸಲ್ ಆಗುತ್ತೆ, x ಆಗುತ್ತೆ, ಮೈನಸ್ ಎಕ್ಸ್ ಬೈ ಲಾಗ್ ಎಕ್ಸ್ ಆಗುತ್ತೆ, ಪ್ಲಸ್ ಸಿ ಬೈ ಲಾಗ್ ಎಕ್ಸ್ ಆಗುತ್ತೆ. ಸೊ ಈ ಹಾಕಿದ್ರೆ ಲಾಗ್ ಈ ವ್ಯಾಲ್ಯೂ ಏನಾಗುತ್ತೆ, ಸೊ ಸಿ ಇಸ್ ವಾಟ್, ದಿಸ್ ಇಸ್ ವಾಟ್, ದಿಸ್ ಇಸ್ 2. ಓಕೆ, ಸೊ ಲಾಗ್ ಈಗ y ಆಫ್ ಇ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ ಇ ಹಾಕಂತ ಹೋದ್ರೆ 2 ಇಂಟು ಇ ಮೈನಸ್ ಇ ಆಗುತ್ತೆ, ಇದು 1 ಆಗುತ್ತೆ, ಲಾಗ್ ಎಕ್ಸ್ ಇದು 1 ಆಗುತ್ತೆ, ಪ್ಲಸ್ 2 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 2. ಕ್ಲಿಯರ್ ಆಯ್ತಲ್ವಾ? ಈಗ ಪ್ರಶ್ನೆ ಮೂಡೋದೇನಪ್ಪಾ ಅಂತ ಅಂದ್ರೆ, ಸರ್ ಎಕ್ಸ್ ಈಕ್ವಲ್ ಟು 1 ಯಾಕೆ ಹಾಕಿದ್ರಿ ಸರ್ ಅಲ್ಲಿ? ಓಕೆನಾ, ಒಂದು ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದ ಉದ್ದೇಶ ನಾನು ಟು ಫೈಂಡ್ ದ ಆರ್ಬಿಟ್ರಿ ಕಾನ್ಸ್ಟೆಂಟ್, ಸಿ ವ್ಯಾಲ್ಯೂ ಕಂಡುಹಿಡಿಯಲೇಬೇಕು ಎನಿ ಕಾಸ್ಟ್. ಓಕೆನಾ, ಒಂದು 1 ಹಾಕ್ಬೇಕಾ ಸರ್? ಏನಿಲ್ಲ, ನೀವು ಯಾವ ವ್ಯಾಲ್ಯೂ ಬೇಕಾದ್ರೆ ಹಾಕ್ಬೇಕು. ಯಾಕೆ 1 ಹಾಕ್ಲಿಲ್ಲ ಅಲ್ಲ, ಯಾಕೆ ಬೇರೆ ವ್ಯಾಲ್ಯೂ ಹಾಕ್ಲಿಲ್ಲ ಅಂತ ಅಂದ್ರೆ, ನೋಡು, ನಮ್ಗೆ ದ ಕ್ವಶನ್ ಇನ್ವಾಲ್ವ್ಸ್ ಮೋರ್ ಲಾಗ್ಸ್. ಲಾಗ್ ಅಲ್ಲಿ ಇರೋದ್ರಿಂದ ಈಗ 2 ಹಾಕದೆ ಅಂತ ಇಟ್ಕೊಳಪ್ಪ, ಎಕ್ಸ್ 2 ಹಾಕದೆ ಅಂತ ಇಟ್ಕೋ. ನಿನ್ಗೆ ಸಿಂಪ್ಲಿಫಿಕೇಶನ್ ಹೆಂಗ್ ಬರುತ್ತೆ? ಲಾಗ್ 2 ವ್ಯಾಲ್ಯೂ ಗೊತ್ತಾ, ನೀನ್ ಅದನ್ನ 0 ಮಾಡಕ್ಕೂ ಆಗಲ್ಲ. ಲಾಗ್ 0 ಬಂದ್ಬಿಟ್ಟು ಇನ್ಫಿನಿಟಿ ಹೋಗ್ಬಿಡುತ್ತೆ, 0 ಮಾಡೋದಕ್ಕೆ 0 ಕೊಡಕ್ ಆಗಲ್ಲ. ಓಕೆನಾ, ಲಾಗ್ 0 ಇಸ್ ವಾಟ್, ಲಾಗ್ 0 ವ್ಯಾಲ್ಯೂ ಏನು ಇನ್ಫಿನಿಟಿ ಇದೆ. ಓಕೆನಾ, ಹಂಗಾಗಿ ಬೆಸ್ಟ್ ಸಜೆಸ್ಟೆಡ್ ವ್ಯಾಲ್ಯೂ ಏನಪ್ಪಾ ಅಂತ ಅಂದ್ರೆ 1. ಕ್ಲಿಯರ್ ಆಯ್ತಲ್ವಾ ಯಾಕೆ 1 ಹಾಕದೆ ಅಂತ? ಸೊ ನೀವು ಬೇರೆ ವ್ಯಾಲ್ಯೂ ಹಾಕಿದ್ರೆ, ಈಗ ಲಾಗ್ 2 ಲಾಗ್ 3 ಹಾಕ್ತೀನಿ ಅಂತ ಅಂದ್ರೆ ನಿಮ್ಗೆ ಲಾಗ್ 2 ಲಾಗ್ 3 ವ್ಯಾಲ್ಯೂಗಳು ಗೊತ್ತಿಲ್ಲ, ಅವಾಗ ಹಂಗೆ ಉಳ್ಕೊಂಡ್ಬಿಡುತ್ತೆ. ಸಿ ವ್ಯಾಲ್ಯೂ ನಿಮ್ಗೆ ಇಷ್ಟು ದೊಡ್ಡದು ಬರುತ್ತೆ. ಓಕೆನಾ, ಆ ಉದ್ದೇಶದಿಂದ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದ್ದು. ಕ್ಲಿಯರ್ ಆಯ್ತನಮ್ಮ? ಅಯ್ಯೋ ಶಿವ, 2022 ನಲ್ಲಿ ಒಂದು 5-6 ಕ್ವಶನ್ ಕೇಳಿದ ಮರೆ. ಸಮ್ ಆಫ್ ಆರ್ಡರ್ ಅಂಡ್ ಡಿಗ್ರಿ, ಆರ್ಡರ್ ಅಂಡ್ ಡಿಗ್ರಿ ಇದು ಸಮ್ಮು. ಸೊ ಇಲ್ಲಿ ಡಿನಾಮಿನೇಟರ್ ಇದೆಯಪ್ಪ, ಇಲ್ಲೇ 3 ಇದೆ, ಈ ಕಡೆ ಕಳಿಸ್ಬಿಡೋದನ್ನ. 1 ಪ್ಲಸ್ y1 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್, y2 ಕ್ಯೂಬ್. ಡಿನಾಮಿನೇಟರ್ ಏನಿರುತ್ತೋ ಅದ್ರ ಪವರ್ ರೈಸ್ ಆಗುತ್ತೆ ಅಷ್ಟೇ ಕಂಡ್ರೋ. ಇನ್ನು ಇಷ್ಟೇ ಲಾಜಿಕ್, ಸಿಂಪಲ್. ವಾಟ್ ಇಸ್ ಆರ್ಡರ್? ಆರ್ಡರ್ ಈಸ್ 2, y2 ಅಂತಾರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ದಿಸ್ ಇಸ್ 2. ಅಂಡ್ ವಾಟ್ ಇಸ್ ದ ಡಿಗ್ರಿ? ಸೊ ಡಿಗ್ರಿ is 3. So order plus degree is what? 2 plus 3, 5. So option B. Clear ta? Oh my God. The degree of the differential equation is, ಹೇಳಿ ನೋಡೋಣ. This is asked in 2023. First square ಇದೆ. Very good question actually. 6 ನೋಡಮ್ಮ, ಇದು ರೂಟ್ ಇದೆ ಅಲ್ವಾ, ಈ ಕಡೆ ಏನಾರ ಇರ್ಲಿ, ಪವರ್ ಏನ್ ಬರೀತ್ಯಾ 1/3 ಬರೀತ್ಯಾ, ಇದು RHS. LHS ಏನಾದ್ರೂ ಇರ್ಲಿ. ಓಕೆ, ಇಲ್ಲಿ ಏನಿದೆ ಹೋಲ್ ಪವರ್ 3 ಆಗತ್ತೆ. ಈಗ ಇಲ್ಲಿ 1 ಇದೆ, ಇದು ಕೌಂಟ್ ಬೇಡ, ಯಾಕಂದ್ರೆ ನಾನು ಡಿಗ್ರಿ ಮಾತ್ರ ಮಾತಾಡ್ತೀನಿ ಅಂತಂದ್ರೆ ಸೇಮ್ ಆರ್ಡರ್ ಅಂತ ತಗೋಬೇಕು. ಇಲ್ಲಿ ಸೆಕೆಂಡ್ ಆರ್ಡರ್ ಇದೆ. ಸೊ ಅಂದ್ರೆ ಇದು ಬೇಕಾಗಿಲ್ಲ, ಇದು ಬೇಕಾಗಿಲ್ಲ, ನನಗೆ ಮೈನ್ ಆಗಿ ಬೇಕಾಗಿರೋದು ಇದು. ಓಕೆನಾ? ಸೊ ಸೆಕೆಂಡ್ ಆರ್ಡರ್ ಅಂತಂದ್ರೆ y2 ಸ್ಕ್ವೇರ್ ಇದೆ, ಇದನ್ನೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 6 ಆಗುತ್ತೆ. ಆಪ್ಷನ್ ಬಿ. ಅಂದ್ರೆ ಮಿಕ್ಕಿರೋದ್ನೆಲ್ಲ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಗ್ಲೆಕ್ಟ್ ಮಾಡೋ ಅದ್ರ ಅವಶ್ಯಕತೆ ಇಲ್ಲ, ನಮ್ಗೆ ಇಲ್ವಲ್ಲ, ಆರ್ಡರ್ ಡಿಗ್ರಿ ಕೇಳಿರೋದ್ರಿಂದ ಅಷ್ಟೇ. ನಮಸ್ಕಾರ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.
ನಾಳೆ ಇನ್ನೊಂದು ಚಾಪ್ಟರ್ ಇದೆ, ಯಾವ್ದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂತ ಇದೆ, ಅದನ್ನ ವಿಲ್ ಫಿನಿಶ್ ಅಪ್ ಇಟ್. ಓಕೆನಾ, 1 ಅವರ್, ಒಂದು ಅರ್ಧ ಮುಕ್ಕಾಲು ಗಂಟೆ ತಗೊಂಡ್ರೆ ಸಿಗುತ್ತೆ. ದಟ್ ವಿಲ್ ಡಿಸೈಡ್. ಮತ್ತೆ ನಾಳೆ ಫಿಸಿಕ್ಸ್ ಅವರು ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾರೆ. ಸೊ ವಿಲ್ ವೈಂಡ್ ಅಪ್ ದಿಸ್ ಸೆಷನ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೆ ನಾಡಿದ್ದು ಒಂದು ಅಥವಾ ನಾಳೆನೆ ಪ್ರಾಬಲಿ ಇಫ್ ಪಾಸಿಬಲ್ ಒಂದು ಮತ್ತೆ ಒಂದು ಟೆಸ್ಟ್ ಇಡ್ತೀವಿ. ಓಕೆನಾ, ನಾವು ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.